ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಆ, ಕಥಾವಾಚನ ಎಸ್ ಎಲ್ ಭೈರಪ್ಪ ಅವರ ಧರ್ಮಶ್ರೀ ಕಾದಂಬರಿಯ ಭಾಗ ಭಾಗ 22. ಕಳೆದ ವಾರದಲ್ಲಿ ಆ ಸತ್ಯ ತುಂಬಾ ದುಃಖ ಆಗ್ತಾ ಇರೋದು, ತಮ್ಮ ಕೆಲಸದಿಂದ ಅಂದ್ರೆ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಚಿಂತೆ, ಕ್ರಿಶ್ಚಿಯನ್ ಆಗಿ ಪರಿವರ್ತನೆ ಆದ ಕೂಡಲೇ ಆ ನೋವು, ಆಮೇಲೆ ರಾಮಣ್ಣನವರ ಮದುವೆಗೆ ಹೋಗಿ ಬಂದದ್ದು, ಮನಸ್ಸಿಗೆ ಸಮಾಧಾನವಾದರೂ ಆ ಸಮಾಧಾನ ಜಾಸ್ತಿ ದಿನ ಉಳಿಯದೆ ಮತ್ತೆ ದುಃಖದಲ್ಲಿ, ಖಿನ್ನತೆಯಲ್ಲಿ ಇದ್ದದ್ದನ್ನ ನೋಡಿದ್ವಿ. ಮುಂದಿನ ಭಾಗ 22. ಹಾಸಿಗೆಯಿಂದ ಚೇತರಿಸಿಕೊಂಡು ನಾನು ಪುನಃ ಸ್ಕೂಲಿಗೆ ಹೋಗುತ್ತಿದ್ದೆ. ಡಾಕ್ಟರ ಸಲಹೆಯಂತೆ ಲಿಲ್ಲಿ ದಿನವೂ ಟಾನಿಕ್, ಹಣ್ಣು, ಹಾಲುಗಳನ್ನು ಕೊಡುತ್ತಿದ್ದಳು. ಒಂದು ದಿನ ನಿಮ್ಮ ತಂದೆ ಸಾಯುವ ಅವಸ್ಥೆಯಲ್ಲಿ ಇದ್ದಾರೆ, ತಕ್ಷಣ ಹೊರಟು ಬಾ, ಗಂಗಾ ಮಾಟ ಎಂದು ಸ್ಕೂಲಿನ ವಿಳಾಸಕ್ಕೆ ನನಗೆ ಒಂದು ತಂತಿ ಬಂತು. ಈ ತಂತಿಯನ್ನು ಓದಿದ ತಕ್ಷಣ ನನಗೇನೂ ಅರ್ಥವಾಗಲಿಲ್ಲ. ನನ್ನ ತಂದೆ ಇದುವರೆಗೆ ಎಲ್ಲಿದ್ದರು, ಈಗ ಎಲ್ಲಿದ್ದಾರೆ, ನಾನು ಹೋಗುವುದಾದರೂ ಯಾವ ಊರಿಗೆ, ಈ ಗಂಗಾಮಾಟನಾದರೂ ಯಾರು? ಸುಮಾರು ಅರ್ಧ ಗಂಟೆಯ ಮೇಲೆ ಜ್ಞಾಪಕಕ್ಕೆ ಬಂತು. ಗಂಗಾಮಾಟ ನನ್ನ ಹುಟ್ಟಿದ ಊರಿನವನು. ನನ್ನ ತಂದೆಯ ಸಂಗಡ, ಸನ್ಯಾಸಿಯ ಸಂಗಡ ಸೇರುತ್ತಿದ್ದ. ನನ್ನ ತಂದೆ ಏಕತಾರಿ ಮೀಟುತ್ತಾ ತತ್ವಜ್ಞಾನದ ಪದಗಳನ್ನು ಹಾಡುತ್ತಿದ್ದರೆ ಅವನು ದಮಡಿ ಬಡಿಯುತ್ತಿದ್ದ. ನಮ್ಮೂರಿನ ನೀರು ಗಂಟಿ. ಇಷ್ಟು ದಿನವೂ ನನ್ನ ಭಾಗ್ಯಕ್ಕೆ ಇಲ್ಲದಂತೆ ಇದ್ದ ತಂದೆಯ ಮೃತ್ಯು ಕಾಲದಲ್ಲಿ ನಾನು ಹೋಗುವುದಾದರೂ ಯಾಕೆ ಎಂಬ ಯೋಚನೆ ಮನಸ್ಸಿನಲ್ಲಿ ಬಂದರೂ ಅದನ್ನು ಹತ್ತಿಕ್ಕೆ ಹೊರಟೆ. ತಕ್ಷಣ ಹೊರಡಬೇಕಾಗಿದ್ದುದರಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡೆ. ನನ್ನ ಸಂಗಡ ತಾನೂ ಬರುತ್ತೇನೆಂದು ಲಿಲ್ಲಿ ಹೊರಟರೂ ಅವಳನ್ನು ಕರೆದುಕೊಂಡು ಹೋಗಲಿಲ್ಲ. ಅವಳು ನನಗೆ ಬೇಕಾದ ಹಾಸಿಗೆ ಹೊದಿಕೆಗಳನ್ನು ಕಟ್ಟಿ ಟ್ಯಾಕ್ಸಿಗೆ ಹಾಕಿದಳು. ಮೈಸೂರಿನಿಂದ ನನ್ನ ಹುಟ್ಟಿದ ಊರಿಗೆ ಚಲುವರಾಯಪಟ್ಟಣದ ಮಾರ್ಗವಾಗಿ 80 ಮೈಲಿಯ ಪಯಣ. ದಾರಿಯಲ್ಲಿ ನನ್ನ ಬಾಲ್ಯದ ನೆನಪುಗಳೆಲ್ಲವೂ ಉಕ್ಕಿ ಬರುತ್ತಿದ್ದವು. ತಂದೆಯ ಸ್ವಾರ್ಥ ಸ್ವಭಾವ, ತಾಯಿಯ ಅಸೀಮ ಉದಾರ ಗುಣ, ಗಂಡ ಎಂಥವನಾದರೂ ಅವನನ್ನೇ ದೇವರೆಂದು ಭಕ್ತಿಯಿಂದ ತಿಳಿದು ನಡೆದುಕೊಳ್ಳುತ್ತಿದ್ದ ತಾಯಿಯ ನೆನಪು ನನ್ನಲ್ಲಿ ಭಕ್ತಿಯನ್ನು ಮೂಡಿಸಿತು. ದಾರಿಯ ಉದ್ದಕ್ಕೂ ಗತಿಸಿದ ತಾಯಿಯ ಚಿತ್ರವೇ ಮನಸ್ಸಿನಲ್ಲಿ ತುಂಬಿತ್ತು. ಊರನ್ನು ತಲುಪುವ ಹೊತ್ತಿಗೆ ಸಾಯಂಕಾಲ 5 ಗಂಟೆಯಾಗಿತ್ತು. ಗಂಗಾಮಾಟನ ಮನೆಯ ನೆನಪು ಚೆನ್ನಾಗಿ ಇತ್ತು. ನೇರವಾಗಿ ಅವನ ಮನೆಯ ಹತ್ತಿರಕ್ಕೆ ಟ್ಯಾಕ್ಸಿ ತೆಗೆದುಕೊಂಡು ಹೋದೆ. ತಂದೆ ಊರ ಹೊರಗಿನ ಸನ್ಯಾಸಿಯ ಗುಡಿಯಲ್ಲಿ ಮಲಗಿದ್ದಾರೆ. ಗಂಗಾಮಾಟನು ಅಲ್ಲಿಯೇ ಇದ್ದಾನೆ ಎಂದು ಮನೆಯಲ್ಲಿದ್ದ ಒಬ್ಬ ಹೆಂಗಸು ಹೇಳಿದಳು. ಟ್ಯಾಕ್ಸಿಯನ್ನು ಪುನಃ ಅಲ್ಲಿಗೆ ಹೊಡಿಸಿದೆ. ಊರ ಹೊರಗಿನ ದೇವಸ್ಥಾನಕ್ಕೆ ಸನ್ಯಾಸಿ ಗುಡಿ ಎಂದೇ ಹೆಸರು. ಯಾವುದೋ ಒಂದು ಆಂಜನೇಯನ ವಿಗ್ರಹವಿದ್ದರೂ ಯಾರೂ ಅದಕ್ಕೆ ಪೂಜೆ ಮಾಡುತ್ತಿರಲಿಲ್ಲ. ಒಬ್ಬ ಸನ್ಯಾಸಿ ಬಹಳ ದಿನದಿಂದ ಅಲ್ಲಿ ವಾಸ ಮಾಡುತ್ತಿದ್ದುದರಿಂದ ಅದಕ್ಕೆ ಆ ಹೆಸರು ಬಂದಿತ್ತು. ಗುಡಿಯ ಒಳಗಿನ ಅಂಗಳದಲ್ಲಿ ಚಾಪೆಯ ಮೇಲೆ ಒಂದು ಹಳೆಯ ಕಂಬಳಿ ಹಾಸಿ ಅದರ ಮೇಲೆ ತಂದೆಯನ್ನು ಮಲಗಿಸಿದ್ದ. ಗಂಗಾಮಾಟ ಹತ್ತಿರದಲ್ಲಿಯೇ ಇಟ್ಟಿಗೆಯ ಒಲೆ ಹೂಡಿಕೊಂಡು ಹಾಲು ಕಾಯಿಸುತ್ತಿದ್ದ. ಈಗ ಇನ್ನೂ ಮುದುಕನಾಗಿದ್ದಾನೆ. ಮಂಡಿಯ ಮೇಲಕ್ಕೆ ಬರುವಂತೆ ದಟ್ಟಿ ಕಟ್ಟಿ ಹರಕಲು ಕೋಟು ತೊಟ್ಟಿದ್ದಾನೆ. ಒಳಗೆ ಅಂಗಿ ಇರಲಿಲ್ಲ. ಅವನದು ಯಾವಾಗಲೂ ಅದೇ ಉಡಿಗೆ. ನೆತ್ತಿಯು ಬೊಕ್ಕವಾಗಿ, ತಲೆಯ ಹಿಂಭಾಗದಲ್ಲಿ ವಿರಳ ಕೂದಲು ಬಿಳಿದಾಗಿತ್ತು. ಹೊಟ್ಟೆಯಿಂದ ಹಿಡಿದು ಎದೆಯವರೆಗೂ ಬಿಳಿಯ ಕೂದಲು ಏಕಸಮವಾಗಿ ಹರಡಿತ್ತು. ಮುಂಭಾಗದ ಹಲ್ಲುಗಳು ಬಿದ್ದು ಹೋಗಿದ್ದವು. ನನ್ನನ್ನು ನೋಡಿದ ಅವನಿಗೆ ಗುರುತು ಸಿಕ್ಕಲಿಲ್ಲ. ನಾನೇ ಹೇಳಿದ ಮೇಲೆ ಎದ್ದು ಬಂದ. ಅಂತೂ ಬಂದ್ಯಲ್ಲ ಮಗ, ನಾನು ಹೆಂಗಾದ್ರಾಗ್ಲಿ ಅಂತ ಚಂಚಿ ಮಾಡಿಸ್ದೆ, ಬಂತಾ ಎಂದ. ಗುಡಿಯ ಒಂದು ಗೋಡೆಯ ಗೂಟಕ್ಕೆ ಏಕತಾರಿ ದಮ್ಮಡಿಯನ್ನು ನೇತು ಹಾಕಿತ್ತು. ಮೃತ್ಯು ಶಯ್ಯೆಯಲ್ಲಿ ರೋಗಿಗೆ ಒಂದು ದುಪ್ಪಟ್ಟಿ ಹೊದಿಸಿದ್ದ. ಅದರ ಮೇಲೆ ನೊಣಗಳು ಮುತ್ತುತ್ತಿದ್ದವು. ಅವುಗಳನ್ನು ಬೀಸಲು ಗಂಗಾಮಾಟ ಒಂದು ಅಡಿಕೆ ಪಟ್ಟಿಯ ಬೀಸಣಿಗೆ ಇಟ್ಟುಕೊಂಡಿದ್ದ. ರೋಗಿಗೆ ಮಂಪರು ಬಂದಿತ್ತು. ನಾನು ತಂದಿರುವ ಟ್ಯಾಕ್ಸಿಯಲ್ಲಿ ಅವರನ್ನು ಮೈಸೂರಿಗೆ ಕರೆದುಕೊಂಡು ಹೋಗಲೇ ಎಂದು ಕೇಳಿದೆ. ಯಾಕಪ್ಪ ಅದು? ಅಬ್ಬಬ್ಬಾ ಅಂದ್ರೆ ಇನ್ನೊಂದು ರಾತ್ರಿ ಇದ್ರೆ ಮುಗೀತು. ನೀನು ಬೊಂಬಾಯಿಗೆ ಕರ್ಕೊಂಡು ಹೋದ್ರು ಸ್ವಾಮಿ ಉಳಿಯಾಕಿಲ್ಲ. ನಿನ್ನ ಮೋಟರ್ನಾಗೆ ಕುಲ್ಕಿ ದಾರಿಯಲ್ಲೇ ರಸ್ತೆಯಲ್ಲೇ ಸಾಯ್ಬೇಕಾ ಎಂದ. ಟ್ಯಾಕ್ಸಿಯ ಡ್ರೈವರ್ನಿಗೆ ಕೊಡಬೇಕಾದ ಹಣ ಕೊಟ್ಟು ಕಳುಹಿಸಿದೆ. ನಾನು ಹೊರಡುವಾಗ ಇಲ್ಲಿ ನನ್ನ ಹಾಸಿಗೆಯೊಳಗೆ ದೊಡ್ಡ ಸೊಳ್ಳೆಯ ಪರದೆ ಹಾಕಿದ್ದಳು. ಉಪಹಾರಕ್ಕಾಗಿ 2 ಪೊಟ್ಟಣ ಬಿಸ್ಕತ್ತು ಕೊಟ್ಟಿದ್ದಳು. ರೋಗಿಗೆ ಎಂದು ನಾನು ಕಿತ್ತಳೆ ಹಣ್ಣು ತಂದಿದ್ದೆ. ನನ್ನ ಹಾಸಿಗೆ ಬಿಚ್ಚಿ ರೋಗಿಯನ್ನು ಅದರ ಮೇಲೆ ಮಲಗಿಸಬೇಕೆಂದು ಗಂಗಾಮಾಟನನ್ನು ಕೇಳಿದೆ. ಈ ಒಂದು ರಾತ್ರಿ ಇದ್ದು ಸಾಯುವ ಮನುಷ್ಯನಿಗೆ ಆ ಹಾಸಿಗೆ ಯಾಕೆ ಎಂದು ಅವನು ವಾದಿಸಿದ. ಒಂದು ಹಾಸಿಗೆಯಿಂದ ಮತ್ತೊಂದಕ್ಕೆ ಎತ್ತಿ ಇಳುಕುವುದರಿಂದ ಆಗುವ ಆಯಾಸ ತಡೆಯುವುದಕ್ಕೂ ರೋಗಿಗೆ ಶಕ್ತಿ ಇರಲಿಲ್ಲ. ಹೊದೆಸಿದ ಕೊಳೆಯ ದುಪ್ಪಟ್ಟಿ ತೆಗೆದು ಶುಭ್ರವಾದ ನನ್ನ ಬೆಡ್ಶೀಟನ್ನು ಹೊದೆಸಿದೆ. ಗೋಡೆಗಳಿಗೆ 2 ಮೊಳೆ ಹೊಡೆದು ಗುಡಿಯ ಕಂಬ ಸೇರಿಸಿ ಸೊಳ್ಳೆಯ ಪರದೆ ಕಟ್ಟಿದೆ. ಗಂಗಾಮಾಟ ಬಿಸಿ ಮಾಡಿದ ಹಾಲಿನಲ್ಲಿ ನಾನೇ ರೋಗಿಯ ಬಾಯಿಗೆ 1-2 ಗುಟುಕು ಕುಡಿಸಿದೆ. ಅವರಿಗೆ ಪ್ರಜ್ಞೆ ಇರಲಿಲ್ಲ. ಬಲವಂತವಾಗಿ ಬಿಡುತ್ತಿದ್ದ ಹಾಲಿನಲ್ಲಿ ಅರ್ಧ ಭಾಗ ಬಾಯಿಯಿಂದ ಹೊರಗೆ ಬರುತ್ತಿತ್ತು. 2 ಗುಟುಕು ಕುಡಿಸಿ ಚೌಕದಿಂದ ಬಾಯಿ ಒರೆಸಿದೆ. ನನ್ನ ತಂದೆಯನ್ನು ನೋಡಿ
11 ವರ್ಷವಾಗಿತ್ತು. ಅವರ ಶರೀರವು ಕೃಶವಾಗಿತ್ತು. ಮೈಯಲ್ಲಿ ಹುಡುಕಿದರೂ ಒಂದು ಹಿಡಿ ಮಾಂಸ, ಒಂದು ಹನಿ ರಕ್ತ ಸಿಕ್ಕುವಂತಿರಲಿಲ್ಲ. ಹಲ್ಲುಗಳು ಬಿದ್ದು ಹೋಗಿ ಬೊಚ್ಚು ಬಾಯಿಯಾಗಿತ್ತು. ತಲೆಯಲ್ಲಿ ಒಂದು ಕೂದಲಿರಲಿಲ್ಲ. ಅಷ್ಟರಲ್ಲಿ ಕತ್ತಲಾಗುತ್ತಿತ್ತು. ಗಂಗಾಮಾಟ ಅಲ್ಲಿಯೇ ಇದ್ದ ಲಾಟಿನು ಹೊತ್ತಿಸಿದ. ಅವನ ಮಗ ಬಂದ. ನನಗೆ ಊಟಕ್ಕೆ ಮನೆಯಲ್ಲಿ ಅಡಿಗೆ ಮಾಡುವಂತೆ ತಂದೆಯು ಮಗನಿಗೆ ಹೇಳುತ್ತಿದ್ದ. ನನಗೆ ಊಟ ಬೇಡವೆಂದರೂ ಕೇಳಲಿಲ್ಲ. ಅವನ ಬಲವಂತಕ್ಕಾಗಿ ನನ್ನಲ್ಲಿರುವ ಬಿಸ್ಕತ್ತು ತಿನ್ನುವುದಾಗಿ ಹೇಳಿ ಸ್ವಲ್ಪ ಹಾಲನ್ನು ಮಾತ್ರ ತರುವಂತೆ ಹೇಳಿದೆ. ನಾನು ತಂದಿದ್ದ ಸೀಸೆಯಿಂದ ಲಾಟಿನ್ಗೆ ಎಣ್ಣೆ ಹಾಕಿ ಅವನ ಮಗ ಮನೆಗೆ ಹೋದ. ನಾವಿಬ್ಬರು ಇಡೀ ರಾತ್ರಿ ಮಾತನಾಡುತ್ತಿದ್ದೆವು. ನಡುವೆ ರೋಗಿಯನ್ನು ನೋಡುತ್ತಿದ್ದೆವು. ಅವರಿಗೆ ಮಧ್ಯೆ ಒಮ್ಮೊಮ್ಮೆ ಪ್ರಜ್ಞೆ ಬರುತ್ತಿತ್ತು. ಕಳಾಹೀನವಾದ ಕಣ್ಣು ಬಿಟ್ಟು ಒಮ್ಮೆ ನನ್ನನ್ನು ನೋಡಿದರು. ಗಂಗಾಮಾಟ, ನಿಮ್ಮ ಮಗ ಬಂದವನೇ ಸ್ವಾಮಿ ಎಂದು ಹೇಳಿದ. ಈ ಮಾತು ಅರ್ಥವಾದಂತಹ ಪ್ರತಿಕ್ರಿಯೆಯು ಮುಖದಿಂದ ಹೊರಟಿತು. ಅವರು ಇಹಲೋಕದ ವ್ಯಾಪಾರ ಮುಗಿಸುವುದನ್ನೇ ಕಾಯುತ್ತಾ ನಾವಿಬ್ಬರು ಕುಳಿತಿದ್ದೆವು. ಗಂಗಾಮಾಟ ಅವರ ವಿಷಯ ಹೇಳುತ್ತಿದ್ದ. ಹೆಂಡತಿ ಸತ್ತ ಮೇಲೆ ಅವರಿಗೆ ಜೀವನ ಬೇಸರವಾಗಿತ್ತು. ಮೊದಲು ಈ ಗುಡಿಯಲ್ಲಿದ್ದ ಸನ್ಯಾಸಿ 6 ತಿಂಗಳಿನಿಂದ ಹೊರಗೆ ಸಂಚಾರಕ್ಕೆ ಹೋಗಿದ್ದರು. ಇವರಿಗೆ ಊರಿನಲ್ಲಿರುವ ಮನಸ್ಸಾಗಲಿಲ್ಲ. ಯಾವ ಊರಾದರೇನು ಎಂದುಕೊಂಡು ಒಂದು ದಿನ ಯಾರಿಗೂ ಹೇಳದೆ ಕೈಗೆ ಸಿಕ್ಕ ಕೆಲವು ಒಡವೆಗಳನ್ನು ತೆಗೆದುಕೊಂಡು ಹೊರಟರು. ಒಡವೆ ಮಾರಿ ಬಂದ ಹಣ ಖರ್ಚಾಗುವವರೆಗೂ ಬೆಂಗಳೂರಿನಲ್ಲಿ ಇದ್ದರಂತೆ. ಅನಂತರ ತಿರುಪತಿಗೆ ಯಾತ್ರೆ ಹೋದರೂ ಬಿಡುಕಾಸು ಇಲ್ಲ. ಇವರಿಗೆ ತಿರುಪತಿಯ ದೇವರು ಪ್ರಸನ್ನನಾಗಲಿಲ್ಲ. ಮಧ್ಯಾಹ್ನ ಒಂದು ತುತ್ತು ಅನ್ನಕ್ಕೆ ಅಲ್ಲಿ ಕಷ್ಟವಾಯಿತು. ಅಲ್ಲಿಗೆ ಇವರಿಗೆ ಪರಿಚಯ ಇದ್ದ ಯಾರೋ ಯಾತ್ರಾರ್ಥಿಗಳಾಗಿ ಬಂದಿದ್ದರಂತೆ. ಅವರನ್ನು ಕೇಳಿ 2 ರೂಪಾಯಿ ಇಸಿದು ಅಂಗಡಿಯಲ್ಲಿ ಒಂದು ಮಾರು ತಂತಿಕೊಂಡರು. ಹೇಗೋ ಪ್ರಯತ್ನಪಟ್ಟು ಒಂದು ಒಣಗಿದ ಸೋರೆಯ ಬುರುಡೆ, ಒಂದು ಬಿದಿರು ದೊಣ್ಣೆ, ಸ್ವಲ್ಪ ಜೇನುಮೇಣವನ್ನು ಸಂಪಾದಿಸಿ ಒಂದು ಏಕತಾರಿ ಮಾಡಿಕೊಂಡರು. ಕೈಯೊಳಗೆ ಏಕತಾರಿ ಇತ್ತು. ಕಂಠ ಚೆನ್ನಾಗಿತ್ತು. ತಾವು ಕಲಿತ ಲೆಕ್ಕವಿಲ್ಲದಷ್ಟು ತತ್ವಜ್ಞಾನ ಪದಗಳು ಬಾಯಿಯಲ್ಲೇ ಇದ್ದವು. ಹಳ್ಳಿಗಳಲ್ಲಿ ಜನರಿಗೆ ಭಕ್ತಿಯ ಬೋಧನೆ ಮಾಡುತ್ತಾ ನಡೆದರು. ಯಾವ ಊರಿನಲ್ಲಾದರೂ ಯಾರಾದರೂ ಭಕ್ತರು ಅಡಿಗೆ ಪದಾರ್ಥಗಳನ್ನು ಕೊಡುತ್ತಿದ್ದರು. ಕೆಲವು ದಿನಗಳಲ್ಲಿ ಮೈಗೆ ಕಾವಿ ಬಂತು. ಕರೆದ ಭಕ್ತರ ಮನೆಗೆ ಹೋಗಿ ಊಟ ಮಾಡುವ ಪರಿಪಾಠ ಬಂತು. ಹೀಗೆಯೇ ಸುಮಾರು 10 ವರ್ಷ ದಕ್ಷಿಣ ಭಾರತದನ್ನೆಲ್ಲ ಸಂಚರಿಸುತ್ತಿದ್ದರು. ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳನ್ನು ಕಲಿತರು. ಕೆಲವು ದಿನಗಳಲ್ಲಿ ಜಾತಿ ಮತ ಭೇದವಿಲ್ಲದೆ ಯಾರ ಮನೆಯಲ್ಲಾದರೂ ಊಟ ತಿಂಡಿ ಮಾಡುವ ಅಭ್ಯಾಸವಾಯಿತು. ಎಷ್ಟೋ ತೀರ್ಥಯಾತ್ರೆ ಮಾಡಿದರು. ಈಗ 3 ತಿಂಗಳಲ್ಲಿ ಒಮ್ಮೆ ಕಾಯಿಲೆ ಮಲಗಿದ್ದರಂತೆ. ಗುಣವಾದ ಮೇಲೆ ತಾವು ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಎನ್ನಿಸಿತಂತೆ. ತಾವು ಹುಟ್ಟಿದ ಊರಿನಲ್ಲೇ ಪ್ರಾಣ ಬಿಡಬೇಕೆನ್ನುವ ವ್ಯಾಮೋಹ ಸಾಯುವ ಜೀವವನ್ನು ಇಲ್ಲಿಗೆ ಎಳೆದು ತಂದಿತು. ಈಗ 15 ದಿನಗಳಲ್ಲಿ ಜ್ವರವನ್ನು ಹೊತ್ತುಕೊಂಡೇ ಇಲ್ಲಿಗೆ ಬಂದರು. ಸನ್ಯಾಸಿಯ ಗುಡಿಯಲ್ಲಿ ಮಲಗಿಕೊಂಡು ಗಂಗಾ ಮಾಟ ಬದುಕಿದ್ದಾನೆಯೇ ಎಂದು ಯಾರನ್ನೋ ಕೇಳಿದರಂತೆ. ಅವನನ್ನು ಕರೆಯುವಂತೆ ಹೇಳಿ ಕಳಿಸಿದರಂತೆ. ಅದೇ ಊರಿನವರಾದ ಅವರಿಗೆ ಊರಿನವರೆಲ್ಲರೂ ಪರಿಚಯಿಸಿದರು. ಎಷ್ಟೋ ಜನರು ಅವರನ್ನು ನೋಡಿಕೊಂಡು ಹೋದರೆ ವಿನಃ ಒಬ್ಬರು ನಮ್ಮ ಮನೆಗೆ ಕರೆಯಲಿಲ್ಲ. ಬಂದ 3 ದಿನದಲ್ಲಿಯೇ ಸಖತ್ ಮಲಗಿದರು. ತಮಗೆ ಮೊದಲಿಂದಲೂ ಪ್ರಿಯವಾಗಿದ್ದ ಈ ಗುಡಿಯಲ್ಲೇ ಪ್ರಾಣ ಬಿಡಬೇಕೆಂಬ ಅವರ ಅಂತಿಮ ಬಯಕೆಯಂತೆ ಗಂಗಾಮಾಟ ಇಲ್ಲಿ ಮಲಗಿಸಿದ್ದಾನೆ. ಗಂಗಾಮಾಟ ಮೊದಲಿನಿಂದಲೂ ಇವರ ಶಿಷ್ಯ. ಇವರಿಬ್ಬರು ಮೊದಲು ಇಲ್ಲಿದ್ದ ಮತ್ತೊಬ್ಬ ಸನ್ಯಾಸಿಯ ಶಿಷ್ಯರಾಗಿದ್ದರು. ಈಗ ಇಲ್ಲಿಗೆ ಬಂದು ಇಲ್ಲಿಂದ ಯಮಧರ್ಮರಾಯನ ಊರಿಗೆ ಹೊರಟಿರುವ ಈ ಸ್ವಾಮಿಯವರ ಸೇವೆಯನ್ನು ಮುದುಕ ಗಂಗಾಮಾಟ ಶ್ರದ್ಧಾಭಕ್ತಿಗಳಿಂದ ಮಾಡುತ್ತಿದ್ದ. ರಾತ್ರಿಯೂ ರೋಗಿಯನ್ನು ಒಬ್ಬನೇ ನೋಡಿಕೊಂಡು ಇರುತ್ತಿದ್ದ. ಅವನು ನಿದ್ರೆ ಮಾಡಿ 6 ರಾತ್ರಿಗಳಾಗಿವೆ. ನಾನು ಕ್ರೈಸ್ತನಾಗಿರುವ ವಿಷಯ ಈ ಊರಿಗೆಲ್ಲ ತಿಳಿದಿದೆ. ಈ ಊರಿಗೆ ಹೊಸದಾಗಿ ಬಂದಿರುವ ಮಿಡ್ಲ್ ಸ್ಕೂಲಿನ ಒಬ್ಬ ಉಪಾಧ್ಯಾಯರು ಮೈಸೂರಿನ ನನ್ನ ಸ್ಕೂಲಿನ ಹಳೆಯ ವಿದ್ಯಾರ್ಥಿಯಂತೆ. ಅವರಿಗೆ ನನ್ನ ಶಾಲೆಯ ವಿಳಾಸ ತಿಳಿದಿತ್ತು. ಅದರಿಂದ ಗಂಗಾಮಾಟ ನನಗೆ ತಂತಿ ಕೊಡಿಸಿದ್ದ. ತನ್ನ ಜಾತಿ ಬಿಟ್ಟು ಕ್ರೈಸ್ತನಾದ ಮಗನ ಮುಖ ನೋಡುವ ಮನಸ್ಸಿಲ್ಲದೆ ನನ್ನನ್ನು ಕರೆಸುವುದು ಬೇಡವೆಂದು ತಂದೆಯು ಮೊದಲು ಹೇಳುತ್ತಿದ್ದರಂತೆ. ನಿನ್ನೆ ಮುಂಜಾನೆ ಪುನಃ ಕೇಳಿದುದಕ್ಕೆ ಕರೆಸು ಎಂದರಂತೆ. ಜಾತಿ ಯಾವುದೇ ಆದ್ರೂ ಅಪ್ಪ ಮಗ ಅನ್ನೋದು ಹೋಯ್ತದ? ಏಟಾದ್ರೂ ಹುಟ್ಟುಸ್ದ ಅಪ್ಪ ಅಲ್ವಾ? ಅಲ್ಲ, ನೀನ್ ಯಾಕೆ ಮಗ ಕಿರಿಸ್ತಾನ್ರ ಜಾತಿಗೆ ಸೇರ್ಕೊಂಡ್ಬಿಟ್ಟೆ? ಅದು ಬ್ರಾಹ್ಮರಾಗಿ ಹುಟ್ಟಿ ಹಿಂಗ್ ಮಾಡ್ಬೋದಾ ಎಂದು ಗಂಗಾಮಾಟ ಕೇಳಿದ. ನಾನು ಅವನ ಪ್ರಶ್ನೆಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿರಲಿಲ್ಲ. ಬೆಳಗಿನ ಜಾವ 4 ಗಂಟೆಯಾಗಿತ್ತು. ರೋಗಿಗೆ ಉಸಿರು ಹೊತ್ತಿಕೊಂಡು ಬರಲು ಪ್ರಾರಂಭವಾಯಿತು. ಉಸಿರು ಗೊರುಗುಟ್ಟುತ್ತಿತ್ತು. ಗಂಗಾಮಾಟ, ಇನ್ನೇನು ಹತ್ರಕ್ ಬಂತು, ಬಾಯಾಗೆ ವಸಿ ನೀರು ಬುಡು ಮಗ ಎಂದ. ಅವನು ಕೊಟ್ಟ ಲೋಟದಲ್ಲಿ ಒಂದು ಗುಟುಕು ನೀರನ್ನು ಸಾಯುವ ತಂದೆಯ ಬಾಯಿಗೆ ಬಿಡಲು ನಾನು ಹೋದೆ. ಅವರಿಗೆ ಪ್ರಜ್ಞೆ ಇತ್ತೆಂದು ಕಾಣುತ್ತದೆ. ನಾನು ಬಿಟ್ಟ ನೀರು ಒಳಗೆ ಹೋಗದಂತೆ ಬಾಯಿ ಮುಚ್ಚಿಕೊಂಡರು. ಗಂಗಾಮಾಟ ನನ್ನ ಮುಖ ನೋಡಿದ. ಲೋಟವನ್ನು ತನ್ನ ಕೈಗೆ ತೆಗೆದುಕೊಂಡು, ಒಂದು ಗುಟುಕು ನೀರು ಬಿಡ್ತೀನಿ, ಬಾಯಿ ಒಸಿ ಆ ಅನ್ನಿ ಸ್ವಾಮಿ ಅಂದ. ರೋಗಿ ಸಣ್ಣದಾಗಿ ಬಾಯಿ ತೆರೆದರು. ಅವನು ಬಿಟ್ಟ ನೀರು ಅರ್ಧ ಹೋಯಿತು, ಅರ್ಧ ಹೊರಗೆ ಬಂತು. ನಾನು ಬಿಡಲು ಹೋದ ನೀರನ್ನು ಅವರು ಒಲ್ಲದೆ ಹೋದ ಕಾರಣ ಗಂಗಾಮಾಟನಿಗೂ ತಿಳಿಯಿತು. ನನಗೆ ಅದನ್ನು ಮತ್ತೆ ಯಾರು ಹೇಳುವ ಅವಶ್ಯಕತೆ ಇರಲಿಲ್ಲ. ಹೊತ್ತಿಕೊಂಡು ಬರುತ್ತಿದ್ದ ಉಸಿರು ಇನ್ನು ಜೋರಾಯಿತು. 10 ನಿಮಿಷದಲ್ಲಿ ನಿಧಾನವಾಗಲು ಆರಂಭವಾಯಿತು. ನೋವು, ಯಾತನೆ, ಸಂಕಟ ಎಷ್ಟಿದ್ದರೂ ಅವು ಯಾವುವೂ ಅರಿವಿಲ್ಲದ ಶೂನ್ಯ ಭಾವವು
ಮುಖದ ಮೇಲೆ ಕಾಣಿಸುತ್ತಿತ್ತು. ಕಣ್ಣುಗಳು ಅರ್ಧ ತೆರೆದಿದ್ದರೂ ದೃಷ್ಟಿಯು ಈ ಲೋಕದ ಯಾವ ವಸ್ತುವಿನ ಮೇಲೂ ಇರಲಿಲ್ಲ. ಕಡಿಮೆಯಾಗುತ್ತಿದ್ದ ಉಸಿರು ಕ್ರಮೇಣ ಪ್ರಶಾಂತವಾಯಿತು. ಶರೀರ ಯಾತನೆ ಪೂರ್ಣವಾಗಿ ನಿಂತು ಹೋಯಿತು. ಗಂಗಾಮಾಟ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಅವನು ಆಗಿ ಹೋಯ್ತು, ನನ್ನಪ್ಪನ ಕತೆ ಎಂದು ಬಲ ತೋಳಿನಿಂದ ಕಣ್ಣನ್ನು ಒರೆಸಿಕೊಂಡ. 10 ನಿಮಿಷದ ನಂತರ ತನಗೆ ತಾನೇ ಸಮಾಧಾನ ಮಾಡಿ ತಂದುಕೊಂಡು ಶವದ ಕೈಕಾಲುಗಳನ್ನು ಮಡಿಸಿದ. ಗುಡಿಯ ಹೊರಗೆ ಮರದ 2 ತುಂಡು ಹಾಕಿ ಬೆಂಕಿ ಹೊತ್ತಿಸಿದ. ಮುಂಜಾನೆ ಎದ್ದು ಕೆರೆಯ ಕಡೆಗೆ ಹೋಗುವವರೆಲ್ಲರೂ ಬೆಂಕಿಯ ಗುರುತು ಕಂಡು ಅಲ್ಲಿಗೆ ಬಂದು ಸೇರಿದರು. ಊರಿನ ಪಟೇಲರೂ ಬಂದಿದ್ದರು. ಅವರೇ ನನ್ನ ಗುರುತು ಹಿಡಿದು ಮಾತನಾಡಿಸಿದರು. ಬದುಕಿರುವವರ ಆಸ್ತಿಯನ್ನು ಸುಲಭವಾಗಿ ಹೊಡೆಯುವ ಪಟೇಲರು ಸತ್ತವರಿಗಾದರೂ ಉದಾರವಾಗಿ ನೆರವಾಗಲು ನಿಂತರು. ಅವರೇ ಮುಂದೆ ನಿಂತು ಶವವನ್ನು ಬೆಂಕಿಗೆ ಕಾಣಿಸಲು ಸೌದೆ ಸೇರಿಸಲು ಹೊರಟರು. 8 ಗಂಟೆಯ ವೇಳೆಗೆ ಊರಿನ ಕೆಲವು ಬ್ರಾಹ್ಮಣರು ಬಂದರು. ಯಾರೂ ನನ್ನನ್ನು ಮಾತನಾಡಿಸಲಿಲ್ಲ. ಯಾರೂ ಶವದ ಹತ್ತಿರ ಬರಲಿಲ್ಲ. ಒಬ್ಬರೂ ಅದನ್ನು ಮುಟ್ಟಲಿಲ್ಲ. ಅದು ಬದುಕಿದ್ದಾಗಲೂ ಗಂಗಾಮಾಟನ ವಿನ ಯಾವ ಸ್ವಜಾತಿ ಬಾಂಧವರಿಗೂ ಅದರ ಸಂಬಂಧವಿದ್ದಂತೆ ಕಾಣಲಿಲ್ಲ. ಊರಿನ ಕೆರೆಯ ಹಿಂದೆ ಇರುವ ಮಾವಿನ ತೋಪಿನ ಪಕ್ಕದ ಸ್ಮಶಾನದಲ್ಲಿ ಸೌದೆಯು ಒಟ್ಟು ಹಾಕಿದೆ ಎಂದು ಪಟೇಲರು 9 ಗಂಟೆಯ ವೇಳೆಗೆ ಹೇಳಿದರು. ಶವವನ್ನು ಸ್ಮಶಾನಕ್ಕೆ ಸಾಗಿಸಲು ಯಾರೂ ಮುಂದೆ ಬರಲಿಲ್ಲ. ಅಲ್ಲಿ ಸೇರಿದ್ದ ಬ್ರಾಹ್ಮಣ, ಲಿಂಗಾಯತ, ಗೌಡ, ನೇಕಾರ, ನಾಯಿಂದ ಎಲ್ಲರೂ ಉತ್ತಮ ಜಾತಿಯವರೇ. ಸತ್ತು ಹೋದ ಮನುಷ್ಯನು ಎಲ್ಲಾ ಜಾತಿಯವರ ಮನೆಯಲ್ಲಿ ಊಟ ಮಾಡುತ್ತಿದ್ದ ಸನ್ಯಾಸಿ ಆಗಿದ್ದವನು. ಅದನ್ನು ಮುಟ್ಟುವುದು ಯಾರ ಪವಿತ್ರತೆಗೂ ಹೊಂದುವುದಿಲ್ಲ. ಪಟೇಲರು ಒಂದು ಗಾಡಿ ತರಿಸಿಕೊಟ್ಟರು. ಗಂಗಾಮಾಟನ ಸಹಾಯದಿಂದ ಶವವನ್ನು ಗಾಡಿಯಲ್ಲಿ ಸ್ಮಶಾನಕ್ಕೆ ಸಾಗಿಸಿದೆ. ಮೃತ ಶರೀರಕ್ಕೆ ಯಾರು ಬೆಂಕಿ ಹೊತ್ತಿಸಬೇಕೆಂಬುದನ್ನು ಪರಸ್ಪರ ಬಾಯಿ ಬಿಟ್ಟು ಮಾತನಾಡಿಕೊಳ್ಳದೆಯೇ ನಾವು ತೀರ್ಮಾನಿಸದಂತಿತ್ತು. ಗಂಗಾಮಾಟನೇ ಉರಿ ತೋರಿಸಿದ. 1 ಗಂಟೆಯಲ್ಲಿ ಕೆಲಸ ಮುಗಿಯಿತು. 12 ಗಂಟೆಯ ಬಸ್ಸಿಗೆ ನಾನು ಹೊರಟೆ. ಗಂಗಾಮಾಟನ ಮಗ ನನಗೆ 1 ಅಕ್ಕಿಯ ರೊಟ್ಟಿ, 1 ಲೋಟ ಕಾಫಿ ತಂದು ಕೊಟ್ಟ. ರೊಟ್ಟಿ ಸೇರಲಿಲ್ಲ. ಕಾಫಿ ಕುಡಿದೆ. ಗಂಗಾಮಾಟನೇ ನನ್ನ ಹಾಸಿಗೆ ತಂದುಕೊಂಡು ಬಸ್ಸಿನ ರಸ್ತೆಗೆ ಹೊರಟ. ದಾರಿಯಲ್ಲಿ ಆ ಊರಿನ ಮಿಡ್ಲ್ ಸ್ಕೂಲ್ ಮೇಸ್ಟ್ರು ಸಿಕ್ಕಿದರು. ಅವರೇ ನನಗೆ ತಂತಿ ಕೊಟ್ಟವರು. ತಮ್ಮ ಪರಿಚಯ ಹೇಳಿದರು. ನನ್ನ ಸ್ಕೂಲಿನ ಹಳೆಯ ವಿದ್ಯಾರ್ಥಿ, ನಂಜುವಿನ ಸ್ನೇಹಿತರಂತೆ. ಅವರಿಂದ ತಿಳಿಯಿತು, ನಂಜು ಈಗ ಅರಸೀಕೆರೆ ತಾಲೂಕು ಸತ್ಯನಕೊಪ್ಪಲು ಎಂಬ ಊರಿನ ಮಿಡ್ಲ್ ಸ್ಕೂಲ್ನಲ್ಲಿ ಇದ್ದಾನಂತೆ. ಅರಸೀಕೆರೆ ಸಿರಾ ರಸ್ತೆಯಲ್ಲಿ ಒಂದು ಗೇಟಿನಲ್ಲಿ ಇಳಿದು 1 ಮೈಲು ಹೋದರೆ ಆ ಊರು ಸಿಕ್ಕುದಂತೆ. ಶಾಲೆಯ ವೇಳೆಯಾಗುವುದರಿಂದ ಮೇಸ್ಟರು ಊರಿಗೆ ಹೋದರು. ನಾವಿಬ್ಬರು ರಸ್ತೆಗೆ ಬಂದೆವು. 12ರ ಸುಮಾರಿಗೆ ಬಸ್ ದೂರದಲ್ಲಿ ಬರುವುದು ಕಾಣಿಸಿತು. ಗಂಗಾಮಾಟನ ವಿಷಯವಾಗಿ ನನ್ನ ಮನಸ್ಸಿನಲ್ಲಿ ಭಕ್ತಿ ಹುಟ್ಟಿತು. ಹತ್ತಿರ ಹೋಗಿ ಬಗ್ಗಿ ಅವನ ಕಾಲು ಮುಟ್ಟಿ ನಮಸ್ಕರಿಸಿದೆ. ಅವನು ಕಂಡು ಬೆಚ್ಚುವಂತೆ ಅವನು ಹಿಂದೆ ಸರಿದು, ಇದೇನ್ ಮಗ ಹಿಂಗೆ ಮಾಡ್ಬಿಟ್ಟೆ, ಬಿಡ್ತು ಅನ್ನು, ನೀನ್ ಏಟಾದ್ರೂ ಬ್ರಾಹ್ಮಣ ಹುಡುಗ, ನಿನ್ ಕೈಲಿ ಕಾಲು ಮುಟ್ಟಿಸ್ಕೊಂಡ್ರೆ ನನಗೆ ಒಳ್ಳೇದಾಯ್ತದ ಎಂದ. ನಂದು ಇನ್ನೇನು ಕಾಲ ಮುಗಿದು ಕಣಪ್ಪ, ನನ್ನಪ್ಪ ಯಾವತ್ತೋ ಬಾ ಅಂತಾನು, ಆಗ ಹೊರಡಕ್ಕೆ ತಯಾರಾಗಿರ್ಬೇಕು ಎಂದು ಅವನು ಹೇಳುವಷ್ಟರಲ್ಲಿ ಬಸ್ಸು ಹತ್ತಿರಕ್ಕೆ ಬಂತು. ನಾನು ಹತ್ತಿ ಕುಳಿತ ಮೇಲೆ ಹೋಗ್ತೀಯಾ ಮಗ ಎನ್ನುವಾಗ ಅವನ ಕಣ್ಣು ಮತ್ತೊಮ್ಮೆ ತುಂಬಿ ಬಂತು. ನನ್ನ ತಂದೆ ಗಂಗಾಮಾಟ ಇಬ್ಬರು ಒಂದು ಜಾತಿಯವರಲ್ಲ, ಒಂದು ಕುಲದವರಲ್ಲ. ಇಬ್ಬರ ಸ್ವಭಾವದಲ್ಲಿಯೂ ಸಾಮ್ಯವಿರಲಿಲ್ಲ. ಗಂಗಾಮಾಟ ಮನೆಯ ಕೆಲಸವನ್ನೆಲ್ಲ ಮಾಡಿ ಸಂಜೆಯ ವೇಳೆ ತತ್ವ ಕೇಳಲು ಗುಡಿಗೆ ಬರುತ್ತಿದ್ದ. ನನ್ನ ಕೈಲಾದಷ್ಟು ಪರರ ಸೇವೆ ಮಾಡುತ್ತಿದ್ದ. ಆದರೂ ಅವರಿಬ್ಬರ ನಡುವೆ ಯಾವ ಜನ್ಮದ ಸಂಬಂಧ ಬೆಸೆದಿತ್ತು. ಸಾಯುವ ಮೊದಲು ಇವರು ಗಂಗಾಮಾಟನನ್ನು ಹುಡುಕಿಕೊಂಡು ಬಂದರು. ಅವನು ಬಾಯಿಗೆ ನೀರು ಬಿಟ್ಟ ಮೇಲೆ ಕಣ್ಣು ಮುಚ್ಚಿದರು. ಸ್ವಂತ ಮಗನಾದ ನಾನು ಎದುರಿಗೆ ಬಂದರೂ ನಾನು ಮುಟ್ಟಿದ ನೀರು ಬಿಡಿಸಿಕೊಳ್ಳಲಿಲ್ಲ. ಮೈಸೂರು ಸೇರುವ ವೇಳೆಗೆ 7 ಗಂಟೆಯಾಗಿತ್ತು. ಇಲ್ಲಿಗೆ ಹೆಚ್ಚು ವಿವರ ತಿಳಿಸದೆ ಮುಖ್ಯಾಂಶ ಮಾತ್ರ ಹೇಳಿದೆ. ನನಗೆ ಸಂಕಟವೆನಿಸುವಷ್ಟು ಹಸಿವಾಯಿತು. ಊಟಕ್ಕೆ ಕುಳಿತು ನನಗೆ ಆಶ್ಚರ್ಯವಾಗುವಂತೆ ನಿತ್ಯ ತಿನ್ನುವುದಕ್ಕಿಂತ 2 ಪಟ್ಟು ಅನ್ನ ತಿಂದೆ. ರಾತ್ರಿ ಮಲಗಿದ ತಕ್ಷಣ ನಿದ್ರೆ ಬಂತು. 1-2 ದಿನದಲ್ಲಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ನಾನು ನೀರು ಬಿಡಲು ಹೋದಾಗ ಅದನ್ನು ತಿರಸ್ಕರಿಸಿದ ತಂದೆಯ ಚಿತ್ರ ನೆನಪಿಗೆ ಬರುತ್ತಿತ್ತು. ತಮ್ಮ 11 ವರ್ಷದ ಸನ್ಯಾಸಿ ಜೀವನದಲ್ಲಿ ಅವರು ಎಷ್ಟು ಜನರ ಮನೆಯಲ್ಲಿ ಆಹಾರ ಸೇವಿಸಿಲ್ಲ, ಎಷ್ಟು ಮತದವರ ಮನೆಯಲ್ಲಿ ನೀರು ಕುಡಿದಿಲ್ಲ. ಗಂಗಾಮಾಟನು ಬಿಟ್ಟ ನೀರನ್ನು ಗುಟುಕಿಸಿದ ಸಾಯುವ ಮನಸ್ಸಿಗೆ ಸ್ವಂತ ಮಗ ಮೈಲಿಗೆಯವನ ಆಗಿದ್ದ. ತಂದೆ ಮಗ ಎಂಬ ಪ್ರೀತಿಯ ಪ್ರೇಮಗಳ ಸಂಬಂಧ ನಮ್ಮ ನಡುವೆ ಎಂದೂ ಇರಲಿಲ್ಲ. ತಂದೆ ಬದುಕಿದ್ದಾರೆಂಬ ಕಲ್ಪನೆಯೂ ನನಗೆ ಯಾವತ್ತೂ ಬಂದಿರಲಿಲ್ಲ. ಯಾರೋ ಆಗಂತುಕರಂತೆ ಒಂದು ದಿನ ನನ್ನ ಜೀವನದಲ್ಲಿ ಪುನಃ ಬಂದು ನನ್ನ ಮನಸ್ಸಿನಲ್ಲಿ ನೋವು ಬಿತ್ತಿಸುತ್ತಿದ್ದರು. ಮತ ಬಿಟ್ಟು ಬೇರೊಂದು ಮತಕ್ಕೆ ಸೇರಿದ್ದುದರಿಂದ ಮಾತ್ರವೇ ಜನ್ಮವಿತ್ತ ತಂದೆಗೆ ನಾನು ದೂರವಾಗಿದ್ದೆ. ನನಗೆ ಯಾವುದು ಸಮಂಜಸವಾಗಿ ಕಾಣುತ್ತಿರಲಿಲ್ಲ. ಯಾವುದರಲ್ಲಿಯೂ ಅರ್ಥವಿದೆ ಎನಿಸುತ್ತಿರಲಿಲ್ಲ. ಮನಸ್ಸು ಜರ್ಜರಿತವಾಗುತ್ತಿತ್ತು. ಶಾಲೆಗೆ ಹೋದರೆ ಯಾವ ಕೆಲಸ ಮಾಡುವುದಕ್ಕೂ ತಿಳಿಯುತ್ತಿರಲಿಲ್ಲ. ಥಾಮಸ್ ಹೇಳಿದಂತೆ ಎಲ್ಲವೂ ನಡೆದುಕೊಂಡು ಹೋಗುತ್ತಿತ್ತು. ಮುಖ್ಯ ಗುಮಾಸ್ತೆ ತಂದು ಇಡುತ್ತಿದ್ದ ಕಾಗದ ಪತ್ರಗಳಿಗೆ ಯಾಂತ್ರಿಕವಾಗಿ ಸಹಿ ಹಾಕುತ್ತಿದ್ದೆ. ಆರೋಗ್ಯ ಸರಿಯಿಲ್ಲವೇ ಎಂದು ಶಾಲೆಯ ಎಲ್ಲ ಉಪಾಧ್ಯಾಯರು ವಿಚಾರಿಸುತ್ತಿದ್ದರು. ಅವರು ವಿಶ್ವಾಸದಿಂದ ಕೇಳುವ ಪ್ರಶ್ನೆಗಳಿಗೆ ನನಗೆ ಕೋಪ ಬರುತ್ತಿತ್ತು. ನನ್ನ ವರ್ತನೆಯಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ಕಂಡು ಸಹ ಉಪಾಧ್ಯಾಯರು ನನ್ನ ಆಫೀಸಿಗೆ ಬರುವುದನ್ನು ಕಡಿಮೆ ಮಾಡಿದ್ದರು. ಆ ಕೆಲವು ದಿನಗಳು ನಾನು ಹೇಗೆ ಇದ್ದೆನೆಂಬುದು
ನೆನೆಸಿಕೊಂಡು ಈಗಲೂ ನನಗೆ ಕಸಿವಿಸಿಯಾಗುತ್ತಿದೆ. ನಿದ್ದೆ ಮಾಡುವಾಗ ಹಲ್ಲು ಕಚ್ಚುತ್ತಿದ್ದೆನಂತೆ, ಮಕ್ಕಳಂತೆ ಕನವರಿಸಿಕೊಳ್ಳುತ್ತಿದ್ದೆನಂತೆ. ರಾತ್ರಿ ಇದ್ದಕ್ಕಿದ್ದ ಎಚ್ಚರವಾಗಿ ಬಿಡುತ್ತಿತ್ತು. ನನಗೆ ಸ್ವಾಭಾವಿಕವಾದ ನಿಧಾನವಾದ ಗುಣವು ಕಡಿಮೆಯಾಗುತ್ತಿತ್ತು. ವಿನಾಕಾರಣ ನಿಲ್ಲಿಯ ಮೇಗೆ ರೇಗುತ್ತಿದ್ದೆ. ಅವಳು ಮಾಡಿದ ಅಡಿಗೆ ರುಚಿಸುತ್ತಿರಲಿಲ್ಲ. ಅವಳು ಮಾತನಾಡಿಸಲು ಬಂದರೆ ನನಗೆ ಕೆರಳುತ್ತಿತ್ತು. ಒಂದು ಬೆಳಿಗ್ಗೆ ಎದ್ದು ಮುಖ ತೊಳೆದು ಬರುವುದರೊಳಗೆ ಅವಳು ಹಾಸಿಗೆ ಸುತ್ತಿದ್ದಳು. ನನ್ನನ್ನು ಕೇಳದೇ ಹಾಸಿಗೆ ಇವಳೇಕೆ ಸುತ್ತಬೇಕು ಎಂದು ಬೈದೆ. ಮತ್ತೊಂದು ದಿನ ನನ್ನ ಕೋಟನ್ನು ಹ್ಯಾಂಗರಿನಲ್ಲಿ ಹಾಕದೆ ಮಡಿಸಿ ಪೆಟ್ಟಿಗೆಯಲ್ಲಿ ಇಟ್ಟಿದ್ದಳು. ಆ ದಿನ ಅವಳ ಮೇಲೆ ಕೋಪಕ್ಕಾಗಿ ಕೋಟು ಹಾಕಿಕೊಳ್ಳದೆ ಸ್ಕೂಲಿಗೆ ಹೋದೆ. ಅವಳ ಮೇಲೆ ವಿನಾಕಾರಣ ಕೋಪಿಸಿಕೊಳ್ಳುವುದು ತಪ್ಪು ಎಂದು ನನಗೆ ತಿಳಿದಿತ್ತು. ನಾನು ಮಾಡುತ್ತಿದ್ದ ಕೆಲಸಗಳಿಗೆ ಒಮ್ಮೊಮ್ಮೆ ನಬ್ಬನೇ ಕೂತು ಯೋಚಿಸುತ್ತಿದ್ದಾಗ ತಪ್ಪಿನ ಅರಿವಾಗುತ್ತಿತ್ತು. ಒಂದು ದಿನ ನಾನೇ ಅವಳ ಕೈ ಹಿಡಿದು ಪಶ್ಚಾತ್ತಾಪ ವ್ಯಕ್ತಪಡಿಸಿದೆ. ನನಗೆ ಎಲ್ಲ ಅರ್ಥವಾಗುತ್ತೆ, ಸುಮ್ಮನಿರಿ. ನಿಮ್ಮ ಮನಸ್ಸಿನ ಒಳಗೆ ಕಷ್ಟವಾಗುತ್ತಿದೆ, ಅದಕ್ಕೆ ಹಾಗೆ ಮಾಡ್ತೀರಿ ಎಂದು ಅವಳು ಕಣ್ಣೀರಿಟ್ಟಳು. ಅದು ನಡೆದ ಅರ್ಧ ಗಂಟೆಯಲ್ಲಿ ಮತ್ತೊಮ್ಮೆ ಕೋಪಿಸಿಕೊಂಡು ಅವಳನ್ನು ಬೈದಿದ್ದೆ. ತಂದೆಯ ನೆನಪಿನ ಜೊತೆಗೆ ತಾಯಿಯ ವಾತ್ಸಲ್ಯವು ಜ್ಞಾಪಕವೂ ಮನಸ್ಸಿಗೆ ಬರುತ್ತಿತ್ತು. ತಾಯಿ ಬದುಕಿದ್ದರೆ ನಮ್ಮಿಬ್ಬರಲ್ಲೂ ಪ್ರೀತಿ ವಾತ್ಸಲ್ಯದ ಬಂಧನವು ಭದ್ರವಾಗಿರುತ್ತಿತ್ತು. ಆಗ ನನ್ನ ಜೀವನವು ಈ ಮಾರ್ಗದಲ್ಲಿ ತಿರುಗುತ್ತಿರಲಿಲ್ಲವೇನೋ. ಆದರೆ ಅವೆಲ್ಲವೂ ಊಹಾರೇಖೆಗಳಿಂದ ಬರೆಯುತ್ತಿದ್ದ ಚಿತ್ರಗಳು. ತಾಯಿಯ ಚಿತ್ರ ಮನಸ್ಸಿನಲ್ಲಿ ಬಂದ ತಕ್ಷಣ ಶಕುಂತಲೆಯ ನೆನಪು ಬರುತ್ತಿತ್ತು. ಶಕುಂತಲೆ ಅಮ್ಮನಂತೆ ಇದ್ದಾಳೆ, ಅವಳನ್ನಾದರೂ ಒಮ್ಮೆ ನೋಡಿ ಬರಬೇಕೆನ್ನಿಸಿತು. ನಾನು ಅವಳಿಗೆ ದೊಡ್ಡ ಅಪಚಾರ ಮಾಡಿದ ಅಪರಾಧಿ ಎನ್ನಿಸುತ್ತಿತ್ತು. ಒಂದು ದಿನ ಅರ್ಧರಾತ್ರಿ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗಿತ್ತು. ಲಿಲಿಯನ್ನು ಎಬ್ಬಿಸಿ, ನನ್ನ ತಂಗಿಯ ಊರಿಗೆ ಹೋಗೋಣ, ಬೆಳಗಿನ 6 ಗಂಟೆಗೆ ಅರಸೀಕೆರೆಗೆ ಹೋಗುವ ಒಂದು ಬಸ್ ಇದೆ, ಅದಕ್ಕೆ ಹೋಗಬೇಕು, ಎದ್ದು ಸಿದ್ಧವಾಗು ಎಂದೆ. ಲಿಲ್ಲಿ ಅನುಮಾನಿಸಿ, ನೀವೊಬ್ಬರೇ ಹೋಗಿ ಬನ್ನಿ ಎಂದಳು. ನನಗೆ ಕೋಪ ಬಂತು. ಅವಳ ಕೆನ್ನೆಗೆ ಒಂದು ಏಟು ಬಿಗಿದು, ನೀನು ಸಾಹುಕಾರನ ಮಗಳು, ನನ್ನ ತಂಗಿ ಬಡವರ ಮನೆಯವಳು, ಬಂದ್ರೆ ನಿನಗೆ ಅವಮಾನ ಅಲ್ಲವೇ ಎಂದು ಆರ್ಭಟಿಸಿದೆ. ಲಿಲ್ಲಿ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡಳು. ಅವಳನ್ನು ಹೊಡೆದುದಕ್ಕೆ ನನಗೆ ವ್ಯಥೆಯಾಯಿತು. ಸಮಾಧಾನ ಪಡಿಸಿದೆ. ಅವಳ ಈಗ ಹೋಗಿ ಬನ್ನಿ, ಬರುವಾಗ ನಿಮ್ಮ ತಂಗಿನ ಇಲ್ಲಿ ಕರ್ಕೊಂಡು ಬನ್ನಿ, ಇನ್ನೊಂದ್ಸಲ ನಾವಿಬ್ಬರು ಹೋಗೋಣ ಎಂದು ಅವಳು ಸೂಚಿಸಿದಳು. ಅವಳ ಸೂಚನೆ ನನಗೆ ಸಾಧುವಾಗಿ ಕಂಡಿತು. 6 ಗಂಟೆ ಬಸ್ಸಿಗೆ ಹೊರಡಲು ಲಿಲ್ಲಿ ನನ್ನ ಬಟ್ಟೆಗಳನ್ನು ಕಟ್ಟಿ ಸಿದ್ಧಪಡಿಸಿದಳು. ಇಷ್ಟವಾದರೆ 1 ವಾರ ಇರುವಂತೆ ಹೇಳಿ ಸ್ಕೂಲಿಗೆ ತಾನೇ ಒಂದು ರಜಾ ಅರ್ಜಿ ಬರೆದು ನನ್ನ ಸಹಿ ಹಾಕಿಸಿಕೊಂಡಳು. ಬೀದಿಯಲ್ಲಿ ಹೋಗುತ್ತಿದ್ದ ಒಂದು ಜಟಕ ಕೂಗಿ ನನ್ನನ್ನು ಬಸ್ಸಿಗೆ ಕಳುಹಿಸಲು ತಾನೂ ಅದರಲ್ಲಿ ಕುಳಿತಳು. ಬಸ್ ನಿಲ್ದಾಣದಲ್ಲಿ ಹಣ್ಣು ಹೂಗಳನ್ನು ಕೊಂಡು ನನ್ನ ಕೈ ಚೀಲಕ್ಕೆ ಹಾಕಿದಳು. ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ಮತ್ತೊಮ್ಮೆ ಹೇಳಿ ಮನೆಗೆ ಹೋದಳು. ಅರಸೀಕೆರೆಯ ಸ್ಥಿರಕ್ಕೆ ಹೋಗುವ ಬಸ್ಸಿನ ಏಜೆಂಟನನ್ನು ವಿಚಾರಿಸಿದೆ. ಸತ್ಯನ ಕೊಪ್ಪಲು ಅಲ್ಲಿಂದ 18 ಮೈಲಿ ದೂರ. ರಸ್ತೆಗೂ ಊರಿಗೂ 1 ಮೈಲಿ ಮೇಲೆ ಆಗುತ್ತದೆ. ರಸ್ತೆಯಿಂದ ನೇರವಾದ ಬಂಡಿಯ ರಸ್ತೆ ಇದೆ. ಸತ್ಯಕೊಪ್ಪಲು ಗೇಟಿನಲ್ಲಿ ಇಳಿಸುವಂತೆ ಕಂಡಕ್ಟರ್ಗೆ ಜ್ಞಾಪಿಸಿ ಬಸ್ಸಿನಲ್ಲಿ ಕುಳಿತೆ. ಆ ಗೇಟನ್ನು ಮುಟ್ಟುವ ವೇಳೆಗೆ ಮಧ್ಯಾಹ್ನ 2 ಗಂಟೆಯಾಗಿತ್ತು. ಬಸ್ಸಿಂದ ಇಳಿದ ತಕ್ಷಣ ನಾನು ಇಲ್ಲಿಗೆ ಯಾಕೆ ಬಂದೆ ಎನಿಸಿತು. ಹಿಂದಿರುಗಿ ಹೋಗಿಬಿಡಲೇ ಎಂಬ ಯೋಚನೆಯೂ ಬಂತು. ಆದರೆ ಇಷ್ಟು ದೂರ ಬಂದ ಮೇಲೆ ಶಕುಂತಲೆಯನ್ನು ನೋಡಿಕೊಂಡು ಹೋಗೋಣ. ನಮ್ಮಮ್ಮನಿಗೆ ನಾವಿಬ್ಬರೇ ಮಕ್ಕಳು. ನಾನು ಅವಳನ್ನು ನೋಡಿ ಆಗಲೇ 2 ವರ್ಷವಾಗಿದೆ ಎನಿಸಿತು. ಗೇಟಿನ ಹತ್ತಿರ ಹೊಲದ 2 ಹುಡುಗರಿದ್ದರು. ಅವರಲ್ಲಿ ಒಬ್ಬನನ್ನು ಕಡೆದು, ಸತ್ಯನ ಕೊಪ್ಪಲಿಗೆ ನನ್ನ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಬಂದರೆ 2 ರೂಪಾಯಿ ಕೊಡುತ್ತೇನೆ ಎಂದೆ. ಇಬ್ಬರಲ್ಲಿ ದೊಡ್ಡ ಹುಡುಗ ತಕ್ಷಣ ಬಂದು ಹೊತ್ತುಕೊಂಡ. ಊರಿಗೆ ಹೋಗುವ ಬಂಡಿಯ ರಸ್ತೆಯು ತೆಂಗಿನ ತೋಟಗಳ ನಡುವೆಯೇ ಹೋಗುತ್ತದೆ. ಮಧ್ಯಾಹ್ನ ಬಿಸಿಲಿಗೆ ಊರನ್ನು ಸಮೀಪಿಸುವಾಗ ಊರ ಮುಂದೆಯೇ ಒಂದು ಸಣ್ಣ ಚರ್ಚ್ ಕಾಣಿಸಿತು. ಪೆಟ್ಟಿಗೆ ಹೊತ್ತಿದ್ದ ಹುಡುಗನಿಂದ ಆ ಊರ್ನೋರು ಕಿರಿಸ್ತಾನರು ಎಂದು ತಿಳಿಯಿತು. ಅವರು ಯಾರಾದರೆ ನನಗೇನು ಎಂದು ಊರನ್ನು ಪ್ರವೇಶಿಸಿದೆ. ನಂಜುಂಡಸ್ವಾಮಿ ಮೇಷ್ಟ್ರ ಮನೆ ಯಾವುದು ಎಂದು ಕೇಳಿ ಹಣೆಯ ಮೇಲೆ ಶಿಲುಬೆಯ ಹೆಜ್ಜೆ ಇದ್ದ ಹೆಂಗಸನ್ನು ಕೇಳಿದೆ. ಊರಿನ ಪೂರ್ವ ದಿಕ್ಕಿಗೆ ಇರುವ ದಾರಿ ತೋರಿಸಿ, ಇದೇ ದಾರಿನಲ್ಲಿ 2 ಪರ್ಲಾಂಗ್ ಹೋದ್ರೆ ಕೆರೆ ಐತೆ, ಮಗ್ಗುಲಾಗಿ ಸ್ಕೂಲ್ ಐತೆ, ಆ ಚಿಕ್ಕಡಿಕೆ ಮೇಷ್ಟ್ರ ಮನೆ ಆದಾವೆ ಎಂದು ಹೇಳಿದಳು. ಮಧ್ಯಾಹ್ನ ಉರಿ ಬಿಸಿಲಿನಲ್ಲಿ ಮತ್ತೆ 2 ಫರ್ಲಾಂಗ್ ನಡೆದೆ. ಹುಡುಗ ಬಳಲಿ ಹಿಂದೆ ಬಿದ್ದಿದ್ದ. ಶಕುಂತಲೆಯನ್ನು ನೋಡುವ ಉತ್ಸಾಹದಲ್ಲಿ ಬೇಗ ಬೇಗ ಹೆಜ್ಜೆ ಹಾಕಿದೆ. ದಾರಿಯಲ್ಲಿ ಸಿಕ್ಕಿದ ಒಬ್ಬ ರೈತನಿಂದ ತಿಳಿದುಕೊಂಡೆ. ಸ್ಕೂಲಿನ ಹಿಂದೆ ಇರುವ ಮನೆಗಳ ಸಾಲಿನಲ್ಲಿ ಮೊದಲನೆಯದು ನಂಜುವಿನದು. ಆ ದಿನ ಭಾನುವಾರವಾಗಿದ್ದರಿಂದ ಸ್ಕೂಲಿನ ಹತ್ತಿರ ಯಾರೂ ಇರಲಿಲ್ಲ. ನೇರವಾಗಿ ಮನೆಯ ಮುಂದೆ ಹೋದೆ. ಬಾಗಿಲು ಹಾಕಿತ್ತು. ಬಾಗಿಲಿನ ಮೇಲೆ ನಂಜುವಿನ ಹೆಸರು ಬರೆದಿತ್ತು. ಸೀಮೆ ಸುಣ್ಣದಿಂದ 3 ನಾಮ ಬರೆದು ನಾಳೆ ಬಾ ಎಂದು ಬರೆದಿತ್ತು. ಅದರ ಮೇಲೆ ಇಂಗ್ಲಿಷ್ನಲ್ಲಿ ವೆಲ್ಕಮ್ ಎಂದು ಇತ್ತು. ನಾನು ಮುಂದೆ ಹೋಗಿ ಬಾಗಿಲು ತಟ್ಟಿದೆ. ಒಳಗಿನಿಂದ ಯಾರು ಎಂದು ಕೇಳಿಸಿತು ಶಕುಂತಲೆಯದೇ ಧ್ವನಿ. ನಾನು. ಶಕುಂತಲೆ. ಈಗ ಅವರು ಮಾತನಾಡೋಲ್ಲ, ಅದ್ಯಾರೋ ಹೋಗಪ್ಪ ಎಂದಳು. ನನ್ನ ಮುಖಕ್ಕೆ ತಣ್ಣೀರು ಎರಚಿದಂತಾಯಿತು. ಉತ್ಸಾಹ ವಾತ್ಸಲ್ಯಗಳ ಇಷ್ಟು ದೂರ ಪ್ರಯಾಣ ಮಾಡಿ ಬಂದ ನನಗೆ ತಿರಸ್ಕಾರ ಕಾದು ನಿಂತಿತ್ತು. ನನ್ನ ತಲೆ ಕೆಳಗೆ ಬೀಳುವಂತಾಯಿತು. ನನ್ನನ್ನು ನಾನು ಸುಧಾರಿಸಿಕೊಂಡು ಹಿಂದಿರುಗಿದೆ. ಪೆಟ್ಟಿಗೆ ತರುತ್ತಿದ್ದ ಹುಡುಗ ಇನ್ನೂ ಹಿಂದೆ ಬರುತ್ತಿದ್ದ. ಪೆಟ್ಟಿಗೆನ ಮತ್ತೆ ರಸ್ತೆಯ ಹತ್ತಿರಕ್ಕೆ ಹೊತ್ಕೊಂಡು ಬಾ ಎಂದು ಅವನಿಗೆ ಹೇಳಿದೆ. ಅವನು ಏನೋ ಹೇಳಲು ಬಾಯಿ ತೆರೆದ. ಏನು ಹೇಳಬೇಡ, ನಿನಗೆ ಮತ್ತೆ 2 ರೂಪಾಯಿ ಕೊಡ್ತೀನಿ,
ನಾನು ಹೇಳಿದ ಹಾಗೆ ಮಾಡು ಎಂದೆ. ಬಿಸಿಲಿನಲ್ಲಿ ಬಳಲಿದ್ದರು ಆ ಹುಡುಗ ನನ್ನನ್ನು ಹಿಂಬಾಲಿಸಿದ. ಊರ ಬೀದಿಯಲ್ಲಿ ಹೋಗುವಾಗ ಅನೇಕ ಹೆಂಗಸರು ನನ್ನನ್ನೇ ನೋಡುತ್ತಿದ್ದರು. ಒಬ್ಬಿಬ್ಬ ಗಂಡಸರು ಯಾವೂರು ಸ್ವಾಮಿ ಎಂದು ಕೇಳಿದರು. ಯಾರಿಗೂ ಉತ್ತರ ಕೊಡದೆ ನಾನು ಮುಂದೆ ನಡೆದೆ. ಪ್ರಪಂಚದಲ್ಲಿ ಅಣ್ಣನೂ ಇಲ್ಲ, ತಂಗಿಯೂ ಇಲ್ಲ. ತಂಗಿಯ ಮೇಲಿನ ವಾತ್ಸಲ್ಯದಿಂದ ಬಂದ ಅಣ್ಣನನ್ನು ಶಕುಂತಲೆ ನಿರ್ದಾಕ್ಷಿಣ್ಯವಾಗಿ ಮಾತನಾಡಿ ಹಿಂದಿರುಗಿ ಕಳಿಸಿದಳು. ಇಲ್ಲಿ ಬಂದದ್ದೇ ನನ್ನ ತಪ್ಪು. ಅವಳು ಎಷ್ಟಾದರೂ ಬೇರೆ ಜಾತಿಯವಳು. ನನ್ನನ್ನು ಹೇಗೆ ಕರೆದು ಕೂರಿಸಿ ಸತ್ಕರಿಸಿ ಆಳು. ತಲೆಯ ಮೇಲೆ ಪಾಲ್ಗುಣ ಮಾಸದ ಸೂರ್ಯ ಉರಿಯುತ್ತಿದ್ದ. ಕೆಳಗೆ ಭೂಮಿ ಸುಡುತ್ತಿತ್ತು. ತೋಟದ ದಾರಿಯಲ್ಲಿ ನಡೆಯುವಾಗ ಮಾತ್ರ ಸ್ವಲ್ಪ ನೆರಳು. ಹಾಸಿಗೆ ತರುತ್ತಿದ್ದ ಹುಡುಗ ತುಂಬಾ ಹಿಂದೆ ಬಿದ್ದುದರಿಂದ ಒಂದು ತೆಂಗಿನ ನೆರಳಿನಲ್ಲಿ ಸ್ವಲ್ಪ ನಿಂತುಕೊಂಡೆ. ನಾನಿದ್ದೆಡೆಗೆ ತೋಟದ ಕಡೆಯಿಂದ ಒಬ್ಬ ರೈತ ಬರುತ್ತಿದ್ದ. ಹಳ್ಳಿಯ ದಾರಿಯಲ್ಲಿ ನಡೆಯುವಾಗ ಬೀಡಿ ಅಥವಾ ಬೆಂಕಿಯ ಕಡ್ಡಿ ಕೇಳಲು ರೈತರು ಬರುವುದು ವಾಡಿಕೆ. ನನ್ನ ಹತ್ತಿರ ಯಾವುದೂ ಇರಲಿಲ್ಲ. ಆದರೆ ಹತ್ತಿರ ಬಂದಾತ ಯಾವುದನ್ನು ಕೇಳಲಿಲ್ಲ. ಯಾವೂರು ಸ್ವಾಮಿ? ಮೈಸೂರು. ಇಲ್ಲಿ ಎಲ್ಲಿಗೆ ಹೋಗಿದ್ರಿ? ಆತನ ಪ್ರಶ್ನೆಗೆ ನಾನು ಯಾವ ಉತ್ತರ ಹೇಳಲಿಲ್ಲ. ಹೇಳುವುದಕ್ಕೂ ತಿಳಿಯಲಿಲ್ಲ. ಅವನನ್ನು ನೋಡಿದರೆ ಈ ಊರಿನವರೇ, ಊರಿನ ಒಬ್ಬ ಮುಖ್ಯ ವ್ಯಕ್ತಿಯಂತೆ ಕಾಣಿಸುತ್ತಿದ್ದ. ನಂಜುವಿನ ವಿಷಯ ಮಾತನಾಡಲು ನನಗೆ ಇಷ್ಟವಿರಲಿಲ್ಲ. ಮತ್ತೆ ಯಾವ ಸುಳ್ಳು ಹೇಳಿದರೂ ಅವರಿಗೆ ಅರ್ಥವಾಗುತ್ತೆ. ನಾನು ಸುಮ್ಮನಿರುವುದನ್ನು ಕಂಡು ಈಗ ಎಲ್ಲಿಗೆ ಹೋಗ್ತೀರಿ ಎಂದು ಕೇಳಿದರು. ಅರಸೀಕೆರೆಗೆ. ಅರಸೀಕೆರೆಗೆ ಸಂಜೆ 5:30 ತನಕ ಯಾವ ಮೋಟಾರು ಇಲ್ಲ. ನನ್ನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತೆ ಆಯ್ತು. ಬನ್ನಿ, ಇದೇ ನಮ್ ತ್ವಾಟ. ಒಂದೆರಡು ಎಳನೀರಾದ್ರೂ ಕುಡಿರಿ. ನಿಮ್ಮನ್ನು ನೋಡಿದ್ರೆ ಊಟ ಮಾಡ್ದಂಗೆ ಕಾಣೋಲ್ಲ. ಅವ್ರು ಹೇಳಿದ ರೀತಿಯನ್ನು ನೋಡಿದರೆ ಬೇಡವೆನ್ನಲು ಮನಸ್ಸು ಬರಲಿಲ್ಲ. ನನ್ನ ತಂಗಿಯಲ್ಲಿ ಇಲ್ಲದ ಅಂತಃಕರಣವು ಆ ಗೌಡರಲ್ಲಿ ಇತ್ತು. ಅಷ್ಟರಲ್ಲಿ ಹುಡುಗನು ಅಲ್ಲಿಗೆ ಬಂದ. ಅವನನ್ನು ಕರೆದುಕೊಂಡು ನನ್ನ ಸಂಗಡ ಗೌಡರು ಹತ್ತಿರದಲ್ಲಿಯೇ ಇದ್ದ ಅವರ ತೋಟಕ್ಕೆ ನಡೆದರು. ಬಿದಿರಿನ ಜವಣೆಯಿಂದ ಎಳನೀರು ಕೆಡವಿ ನಮ್ಮಿಬ್ಬರಿಗೂ ಕೊಟ್ಟರು. 2 ಎಳನೀರು ಕುಡಿದ ಮೇಲೆ ನನಗೆ ಹೋದ ಜೀವ ಬಂದಂತಾಯ್ತು. ಕೋಟು ಬಿಚ್ಚಿ ತೆಂಗಿನ ಮರದ ನೆರಳಿನಲ್ಲಿ ವಿರಮಿಸಿದೆ. ಇಲ್ಲಿ ಎಲ್ಲಿಗೆ ಹೋಗಿದ್ರಿ ಸ್ವಾಮಿ? ನನ್ನ ಹತ್ತಿರ ಕುಳಿತ ಗೌಡ್ರು ಕೇಳಿದರು. ಎಲ್ಲಿಗಾದ್ರೆ ಏನು ಬಿಡಿ ಗೌಡ್ರೆ. ಅವರು ಸುಮ್ಮನಾದರು. ನನ್ನ ಮನಸ್ಸಿನಲ್ಲಿ ಹುಟ್ಟಿದ ನಿರಾಶೆಯನ್ನು, ನೋವನ್ನು ಅವರೊಡನೆ ತೋಡಿಕೊಳ್ಳಬೇಕೆಂದು ನನಗೆ ಎನ್ನಿಸಿತು. ಈ ಊರಿನಲ್ಲಿ ಇರೋ ನಂಜುಂಡಸ್ವಾಮಿ ಮೇಷ್ಟ್ರ ಹೆಂಡತಿ ಅಣ್ಣ ನಾನು. ತಂಗಿನ ನೋಡೋಕೆ ಅಂತ ಬಂದೆ. ಮನೆಯ ಬಾಗಿಲು ತಟ್ಟಿದೆ. ಅವರು ಮಾತಾಡಲ್ಲ. ಅದ್ಯಾರು ಮುಂದೆ ಹೋಗು ಅಂತ ನನ್ನ ತಂಗಿ ಹೇಳಿದಳು. ಹಿಂದಿರುಗಿ ಬಂದ್ಬಿಟ್ಟೆ ಗೌಡ್ರೆ. ಹಂಗಾದ್ರೆ ಸತ್ಯನಾರಾಯಣ ಅನ್ನೋರು ನೀವೇನಾ ಸ್ವಾಮಿ? ನೀವು ಪೆಟ್ಟಿಗೆ ಹೊರಿಸ್ಕೊಂಡು ಹೋಗ್ತಿದ್ದುದನ್ನ ನಾನು ಇಲ್ಲಿಂದಲೇ ನೋಡಿದೆ. ಈ ಸೂಟು ಹಾಕೊಂಡು ಹೋಗೋರು ನಮ್ಮೂರಾಗೆ ಯಾರೂ ಇಲ್ಲ. ಯಾರೋ ಮೇಷ್ಟ್ರ ಕಡೆಯವರೇ ಇರಬೇಕು ಅಂತ ಸುಮ್ಮನಾದೆ. ನೀವು ವಾಪಸ್ ಬರೋದು ನೋಡಿ ಸೋಜಿಗುವಾಯ್ತು. ಅದು ಹೋಗ್ಲಿ ಸ್ವಾಮಿ, ನೀವು ಬರ್ತೀನಿ ಅಂತ ಅವರಿಗೆ ಮೊದಲೇ ಕಾಗದ ಬರೆದಿದ್ರಾ? ಇಲ್ಲ. ನೀವು ಸುಮ್ಮನೆ ಬಾಗಿಲು ತಟ್ಟಿದ್ರೋ ಅಥವಾ ಮಾತಾಡಿದ್ರೋ? ಸುಮ್ಮನೆ ಬಾಗಿಲು ತಟ್ಟಿದೆ. ಯಾರು ಅಂದದ್ದಕ್ಕೆ ನಾನು ಅಂದೆ. ನಾನು ಅಂದ್ರೆ ನಿಮ್ಮ ಹೆಸರು ಹೇಳಿದ್ರೋ ಅಥವಾ ಇಲ್ವೋ? ಹೆಸರು ಹೇಳಲಿಲ್ಲ. ಒಂದು ನಿಮಿಷ ಯೋಚನೆ ಮಾಡಿ ಅವರು ಸ್ವಾಮಿ. ನಿಮ್ಮ ಮುಖ ನೋಡಿದ್ರೆ ಬಹಳ ಕೋಪದಲ್ಲಿ ಏನೂ ಯೋಚನೆ ಮಾಡದೆ ಬಂದಂಗೆ ಕಾಣಿಸ್ತದೆ. ಇವತ್ತು ಅವ್ರ ಮನೆಯಲ್ಲಿ ಒಂದು ತಿಥಿ ಕೆಲಸ. ನಿನ್ನೆ ಅವರಿಗೆ ನಾನೇ ನಮ್ಮ ತೋಟದ ಬಾಳೆ ಎಲೆ, ದಿಂಡು, ಬಾಳೆಕಾಯಿ ಕೊಟ್ಟು ಕಳಿಸಿದ್ದೆ. ಬ್ರಾಹ್ಮಣರ ಮನೆಯಲ್ಲಿ ತಿಥಿ ಕೆಲಸ ಮಾಡುವಾಗ ಇತರೆ ಜಾತಿಯವ್ರ ಕೈಲಿ ಮಾತಾಡೋದಿಲ್ಲ. ಯಾರೋ ಇತರೆ ಜನ ಬಂದು ಬಾಗಿಲು ತಟ್ಟಿದ್ದಾರೆ ಅಂತ ನಿಮ್ ತಂಗಿಯಮ್ಮ ಹಂಗಂದೈತೆ. ಅಣ್ಣ ಬಂದಿದೆ ಅಂತ ಆಯಮ್ಮನಿಗೆ ಏನ್ ಗೊತ್ತು ಹೇಳಿ? ನನ್ ಕೇಳಿದ್ರೆ ನೀವೇ ತಪ್ಪು ತಿಳ್ಕೊಂಡು ಬಂದಂಗೆ ಕಾಣಿಸ್ತದೆ. ಆಕಾಶವನ್ನು ನೋಡುತ್ತಾ ನಾನು ಗೌಡರ ಮಾತು ಆಲೋಚಿಸಿದೆ. ಅವರು ಹೇಳಿದುದರಲ್ಲಿ ಸಮಂಜಸತೆ ಇತ್ತು. ದುಡುಕಿನ ಭರದಲ್ಲಿ ನಾನು ಯಾವುದನ್ನು ಯೋಚಿಸಿರಲಿಲ್ಲ. ಯಾರು ಎಂದು ಶಕುಂತಲೆ ಕೇಳಿದಾಗ ನನ್ನ ಹೆಸರು ಹೇಳಿರಲಿಲ್ಲ. ನೀವು ಹೇಳೋದು ನಿಜ ಗೌಡ್ರೆ. ಸ್ವಲ್ಪ ಕುಳಿತುಕೊಳ್ಳಿ, ದಣಿ ಮಾರ್ಲಿ, ಮನೆಗೆ ಹೋಗೋರಂತೆ. ಹೀಗೆ ಗೌಡರ ವಿಷಯ ತಿಳಿಯಿತು. ಅವರು ಸತ್ಯನ ಕೊಪ್ಪಲಿನ ಪಟೇಲರು. ಹೆಸರು ದಿಸ್ತೀನ್ ಗೌಡ್ರು. ಆ ಊರಿನಲ್ಲಿ 3 ಪಾಲು ಜನ ಕ್ರೈಸ್ತರು. ಈಗ ಸುಮಾರು 50 ವರ್ಷದ ಕೆಳಗೆ ಈ ಊರಿಗೆ ಸುಂಕನಹಳ್ಳಿ ಎಂಬ ಹೆಸರಿತ್ತು. ಊರಿನವರು ದಾಸಗೌಡರಾಗಿದ್ದರು. ಗ್ರಾಮದಲ್ಲಿ ಬಹುಮಂದಿ ಮತಾಂತರ ಹೊಂದಿದ ಮೇಲೆ ಸುಂಕನಹಳ್ಳಿಯು ಸತ್ಯನ ಕೊಪ್ಪಲಾಯಿತು. 4 ಗಂಟೆಯ ವೇಳೆಗೆ ದಿಸ್ತೀನ್ ಗೌಡರೊಡನೆ ನಾನು ಹಿಂದಿರುಗಿ ಹೊರಟೆ. ಊರಿನೊಳಗೆ ಹೋಗುವಾಗ ಗೌಡರು ತಮ್ಮ ಮನೆಯನ್ನು ತೋರಿಸಿ ಬಿಡುವು ಮಾಡಿಕೊಂಡು ಒಮ್ಮೆ ಬರುವಂತೆ ಹೇಳಿದರು. ಪೆಟ್ಟಿಗೆಯನ್ನು ಹೊತ್ತ ಹುಡುಗನಿಗೆ 4 ರೂಪಾಯಿ ಕೊಟ್ಟು ಕಳಿಸಿದೆ. ಊರಿನಿಂದ ನಂಜುವಿನ ಮನೆಗೆ ಗೌಡರ ಮನೆಯ ಆಳು ಅದನ್ನು ಹೊತ್ತುಕೊಂಡ. ಸಂಗಡ ಗೌಡರು ಬಂದರು. ನಾವು ಮನೆಗೆ ಹೋದಾಗ ನಂಜು ಮನೆಯಲ್ಲಿ ಇರಲಿಲ್ಲ. ಗೌಡ್ರೆ, ಅವ್ವಾ ಎಂದು ಕೂಗಿದರು. ಅಡಿಗೆ ಮನೆಯಿಂದ ಶಕುಂತಲೆ ಬಂದು, ನಿಮ್ಮ ಅಣ್ಣನನ್ನು ಕರ್ಕೊಂಡು ಬಂದಿದ್ದೀನಪ್ಪ ಎಂದು ಗೌಡರು ಹೇಳಿದ್ಮೇಲೆ ನನ್ನ ಕಡೆಗೆ ನೋಡಿದಳು. ಈಗ ಬಂದೆಯಾ ಎಂದು ಮಾತನಾಡಿಸಿದಳು. ಶ್ರಾದ್ದ ಮಾಡಿದ ಬ್ರಾಹ್ಮಣರ ಮನೆಯಂತೆ ಕಾಣುತ್ತಿತ್ತು. ಎದುರಿನ ಗೋಡೆಯ ಹತ್ತಿರ ಬಾಳೆಯ ಎಲೆಯ ದೊನ್ನೆ, ದರ್ಬೆ ಮೊದಲಾದ ಪರಿಕರಗಳನ್ನು ಇಟ್ಟಿದ್ದರು. ನೆಲದ ಮೇಲೆ ಎಳ್ಳಿನ ಕಾಳುಗಳು ಬಿದ್ದಿದ್ದವು. ಶಕುಂತಲೆ ನನಗೆ ಒಂದು ಚಾಪೆ ಹಾಕಿಕೊಟ್ಟಳು. ಅಡಿಗೆಯ ಮನೆಯಿಂದ ರಂಗತ್ತೆ ಬಂದರು. ಆರೋಗ್ಯವಾಗಿದ್ದೀನಪ್ಪ ಎಂದು ಮಾತನಾಡಿಸಿದರು. ರಂಗತ್ತೆ, ಶಕುಂತಲೆ ಇಬ್ಬರು ಮಡಿಯಲ್ಲಿದ್ದರು. ನಾನು ತಂದಿದ್ದ ಹಣ್ಣು ಹೂಗಳನ್ನು ತೆಗೆದು ಮುಂದಿಟ್ಟೆ. ತೆಗೆದುಕೊಂಡು ಇಬ್ಬರು ಒಳಗೆ ಹೋದರು.
ಇನ್ನು ಕೆಲಸ ಮುಗಿದಂತೆ ಕಾಣಲಿಲ್ಲ. ಗೌಡರು ತಮ್ಮ ಮನೆಗೆ ಹೋದರು. ಹೊರಗೆ ನಾನೊಬ್ಬನೇ ಕುಳಿತಿದ್ದೆ. 5 ನಿಮಿಷ ಕುಳಿತುಕೊಳ್ಳುವುದರಲ್ಲಿ ಬೇಸರ ಬಂತು. ನಂಜುವಿನ ಕಿರಿಯ ತಮ್ಮ ಒಂದು ಕಂತೆ ಬಾಳೆ ಎಲೆಯನ್ನು ಹೊತ್ತುಕೊಂಡು ಬಂದ. ಪ್ರಾಯಶಃ ಅವನಿಗೆ ನನ್ನ ಗುರುತು ಸಿಕ್ಕಲಿಲ್ಲ. ಸಿಕ್ಕಿದರೂ ಅವನು ನನ್ನನ್ನು ಯಾವತ್ತೂ ಧೈರ್ಯವಾಗಿ ಮಾತನಾಡಿಸುತ್ತಿರಲಿಲ್ಲ. 15 ವರ್ಷದ ಹುಡುಗ. ತಂದ ಎಲೆಯ ಕಂತೆಯನ್ನು ಒಂದು ಮೂಲೆಯಲ್ಲಿಟ್ಟು ಅಡಿಗೆ ಮನೆಗೆ ಹೋದ. ಅಷ್ಟರಲ್ಲಿ ನಂಜು ಮನೆಗೆ ಬಂದ. ಕೈಲಿ ಒಂದು ಒದ್ದೆಯ ಚೌಕ, ಅರಕಿನ ಚಟ್ಟಿ ಮತ್ತು ನೀರು ತುಂಬಿದ ತಾಮ್ರದ ಚೊಂಬುಗಳಿದ್ದವು. ಅವನು ಮಡಿಯಲಿದ್ದಂತೆ ಕಾಣಿಸುತ್ತಿತ್ತು. ಬಿಸಿಲಿನಿಂದ ಬಂದದ್ದರಿಂದ ಇರಬಹುದು. ಮೊದಲು ನನ್ನನ್ನು ಗಮನಿಸಲಿಲ್ಲ. ಪಾರಿವಾಣ ಬಿಡುಕ್ಕೆ ಹೋಗಿದ್ದೆಯಾ ನಾನೇ ಕೇಳಿದೆ. ನನ್ನ ಕಡೆಗೆ ನೋಡಿ ಯಾವಾಗ ಬಂದೆ ಎಂದ. ತಂದೆಯ ಹಿಂದೆಯೇ 4 ವರ್ಷದ ಅವನ ಮಗ ಬಂದ. ಅವನನ್ನು ಕಂಡು ನಾನು ತಂದಿದ್ದ ಚಾಕ್ಲೇಟ್ ಕೊಟ್ಟೆ. ನನ್ನ ಕೈಯಲ್ಲಿದ್ದ ಸಾಮಾನುಗಳನ್ನು ಒಳಗೆ ಇಟ್ಟು ಬಂದು ನಂಜು ಎದುರಿನ ಗೋಡೆಗೆ ಹತ್ತಿರ ಕುಳಿತು ಕ್ಷೇಮ ಸಮಾಚಾರ ವಿಚಾರಿಸಿದ. ನಾನು ಬಂದ ಬಸ್ಸಿನ ಹೆಸರು ಕೇಳಿದ. ಅವನು ಈ ಊರಿಗೆ ಬಂದು ಆಗಲೇ 8 ತಿಂಗಳಾಯ್ತಂತೆ. ನಂಜುವಿನ ಒಳಗೆ ಎದ್ದು ಹೋಗಿ ಒಳಗಿನಿಂದ ಬಂದೆ ತಡಿ, ಕೈಕಾಲು ತೊಳೆದುಕೊಳ್ಳುವಿಯಂತೆ ಎಂದು. ಮನೆಯ ಎದುರಿಗೆ ಅರ್ಧ ಫರ್ಲಾಂಗ್ ದೂರದಲ್ಲಿ ಕೆರೆ ಕಾಣಿಸುತ್ತಿತ್ತು. ನಾನಿಲ್ಲೇ ಕೆರೆ ಹತ್ತಿರ ಹೋಗಿ ಬರ್ತೀನಿ ಎಂದು ಹೇಳಿ ನನ್ನ ಕೋಟು ಬೂಟುಗಳನ್ನು ತೆಗೆದಿಟ್ಟು ಹೊರಟೆ. ಅರ್ಧ ದಾರಿ ಹೋದ ಮೇಲೆ ತೆವರದಿರುವುದು ಜ್ಞಾಪಿಸಿಕೊಂಡು ಪುನಃ ಮನೆಗೆ ಬಂದೆ. ನಾನು ಬಂದದ್ದು ಕೋಣೆಯಲ್ಲಿದ್ದವರಿಗೆ ತಿಳಿದಿರಲಾರದು. ಬಿಸುಮಾತಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಬೇಗ ಬೇರೆ ಅನ್ನ ಸಾರು ಮಾಡ್ತೀನಿ, ಹಾಗೆಲ್ಲ ಇವತ್ತಿನ ಪದಾರ್ಥ ಬಡಿಸಬಾರದು, ಶಕುಂತಲೆ ಹೇಳುತ್ತಿದ್ದಳು. ನಂಜು ಮೆಲ್ಲನೆ ಹೇಳ್ತಿದ್ದ, ನಿನ್ನ ಮಡಿ ಕಟ್ಟಿಡು, ಸುಮ್ಮನೆ ಹೇಳಿದ ಹಾಗೆ ಕೇಳು. ರಂಗತ್ತೆ, ಲೇ ಶಕುಂತಲೆ, ಸಾಕು ಕಣೆ ನಿಂದು ಅತಿ ಮಡಿ. ಬೇರೆ ಜಾತಿಯವರು ಆದರೆ ಏನಂತೆ, ಅವನು ಬಾಧ್ಯಸ್ಥನೆ. ಹಾಗೆ ನೋಡಿದರೆ ಅವನೇ ಹಕ್ಕುದಾರ. ಸುಮ್ಮನೆ ಹೇಳಿದ ಹಾಗೆ ಮಾಡೇ ಎನ್ನುತ್ತಿದ್ದರು. ನೀವು ಸುಮ್ಮನಿರಿ ಅಮ್ಮ. ಅಣ್ಣ ಅನ್ನುವ ಪ್ರೀತಿ ನನಗೇನು ಇಲ್ಲದೇ ಇಲ್ಲ. ಆದರೂ ಧರ್ಮಕ್ಕಿಂತ ಯಾವುದು ದೊಡ್ಡದಲ್ಲ. ಅಣ್ಣನಿಗೆ ಬೇಕಾದರೆ ಇದಕ್ಕಿಂತ ಚೆನ್ನಾದ ಬೇರೆ 10 ಬಗೆಯ ಭಕ್ಷ್ಯ ಭೋಜ್ಯ ಮಾಡಿ ಬಡ್ಸೋಣ. ಅವರ ಮಾತಿನ ಸರಣಿ ನನಗೆ ಅರ್ಥವಾಯಿತು. ಬ್ರಾಹ್ಮಣರು ಶ್ರಾದ್ದದ ದಿನದ ಊಟವನ್ನು ಇತರ ಮತದವರಿಗೆ ಬಡಿಸುವುದಿಲ್ಲ. ಅದರಲ್ಲಿಯೂ ಮಡಿವಂತಿಕೆಯ ಮನೋಭಾವದ ಶಕುಂತಲೆ ಕೀಳು ಜಾತಿಯ ಕಿರಸ್ತಾನಾದ ನನಗೆ ಹಿರಿಯರ ಪ್ರಸಾದ ಬಡಿಸಲು ಆಕ್ಷೇಪಿಸುತ್ತಿದ್ದಳು. ನಾನು ಟವೆಲ್ ತೆಗೆದುಕೊಳ್ಳಲಿಲ್ಲ. ಶಬ್ದ ಮಾಡದೆ ಹೊರಗೆ ಬಂದೆ. ಕೆರೆಗೆ ಹೋಗಿ ಕೈ ಕಾಲು ಮುಖ ತೊಳೆದುಕೊಂಡು ಶರ್ಟಿನ ತುದಿಯಲ್ಲಿ ಮುಖ ಒರೆಸಿಕೊಂಡೆ. ಮನೆಗೆ ಬರುವ ವೇಳೆಗೆ ಚಾಪೆ ಮುದುರಿ ಒಂದು ಬಾಳೆ ಎಲೆ ಹಾಕಿದ್ದರು. ಪಕ್ಕದಲ್ಲಿ ಒಂದು ಚೊಂಬು, ಒಂದು ಲೋಟ, ನೀರು. ಒಳಗೆ ಬಂದು ಎಲೆಯ ಮುಂದೆ ಕುಳಿತೆ. ನಂಜು ಮತ್ತು ಅವನ ತಮ್ಮ ಅಡುಗೆ ಮನೆಯಲ್ಲಿ ಊಟ ಮಾಡಲು ಕೂತಿದ್ದರು. ರಂಗತ್ತೆ ಬಡಿಸಿದರು. ಊಟ ಮಾಡುವಾಗ ರಂಗತ್ತೆ, ನಂಜು ಇಬ್ಬರು ನನ್ನನ್ನು ಮಾತನಾಡಿಸುತ್ತಿದ್ದರು. ಶ್ರಾದ್ದಕ್ಕೆ ಮಾಡಿದ ಎಲ್ಲಾ ಪದಾರ್ಥಗಳನ್ನು ನನಗೆ ಬಡಿಸಿದರು. ನನಗೆ ಊಟ ಸೇರಲಿಲ್ಲ. ಇದ್ಯಾಕೋ ಮಗು, ಸಂಕೋಚ ಮಾಡ್ಕತೀಯಾ ಎಂದರು. ನಾನು ಬೇಡವೆಂದರೂ ಬಲವಂತದ ಮಾಡಿ ಒಡೆ, ಅಂಬೊಡೆ, ರವೆ ಉಂಡೆ ಹಾಕುತ್ತಿದ್ದರು. ಅವರ ಮನಸ್ಸಿಗೆ ಬೇಸರ ಉಂಟು ಬಾರದೆಂದು 2 ವಡೆಗಳನ್ನು ತಿಂದೆ. ಮಜ್ಜಿಗೆ ಅನ್ನ ಊಟ ಮಾಡುತ್ತಿದ್ದಾಗ ಒಳಗಿನಿಂದ ನಂಜು, ನಿಮ್ಮ ಸ್ವಾಮಿ ಮೇಸ್ಟ್ರಿಗೆ ಇಲ್ಲೇ ಇದ್ದಾರೆ, ನಮ್ಗೆ ಅವರೇ ಹೆಡ್ ಮಾಸ್ಟ್ರು ಎಂದ. ನಾನು ಚೆಲುವರಾಯಪಟ್ಟಣ ಬಿಟ್ಟ ಮೇಲೆ ಅವರನ್ನು ನೋಡಿರಲಿಲ್ಲ. ಅವರ ಮನೆಯಲ್ಲಿ ಎಂದು ಕೇಳಿದೆ. ನಂಜುವಿನ ಮನೆಯ 3ನೇದಂತೆ. ಊಟವಾದ ಮೇಲೆ ನನ್ನ ಎಲೆ ಮುದುರಿಕೊಂಡು ಎದ್ದು ಹೊರಗೆ ಹೋಗಿ ಎಸೆದೆ. ಕೈ ತೊಳೆದುಕೊಂಡು ಒಳಗೆ ಬಂದು ಊಟ ಮಾಡಿದ ಸ್ಥಳದಲ್ಲಿ ಗೋಮಯ ಹಾಕುತ್ತಿದ್ದೆ. ಅಷ್ಟರಲ್ಲಿ ರಂಗತ್ತೆ ಹೊರಗೆ ಬಂದು ನನ್ನನ್ನು ನೋಡಿ, ಏನೋ ಹುಡುಗ ಇದು, ನೀನು ಯಾಕೆ ಎಲೆ ತೆಗೆದೆ? ಎಲ್ಲಿ ಆ ಸೆಗಣಿ ಅಲ್ಲಿ ಬಿಟ್ಟು ಗೆದ್ದು ಕೈ ತೊಳೆದುಕೋ, ಇದೇನು ನೀನು ಮಾಡುವುದು? ಅವರ ಮಾತು ಕೇಳಿ ನಂಜು ಒಳಗಿನಿಂದ, ನೀನು ಎಲೆ ತೆಗಿಬೇಡ ಸತ್ಯ ಎಂದ. ನನ್ನ ಪಾಡಿಗೆ ನಾನು ಪೂರ್ತಿಯಾಗಿ ಗೋಮಯ ಹಚ್ಚಿ ಅದನ್ನು ಹೊರಗೆ ಎಸೆದು ಕೈ ತೊಳೆದುಕೊಂಡೆ. ಸ್ವಾಮಿ ಮೇಷ್ಟ್ರನ್ನು ನೋಡಿಕೊಂಡು ಬರುತ್ತೇನೆಂದು ಹೇಳಿ ಹೊರಟೆ. ನಾನು ಹೋದ ತಕ್ಷಣ ನನ್ನನ್ನು ನಿರೀಕ್ಷಿಸುತ್ತಿದ್ದವರಂತೆ ಮೇಷ್ಟ್ರು, ಬಾ, ನೀನು ಬಂದಾಗ್ಲೇ ನನಗೆ ಗೊತ್ತಾಯ್ತು, ದೂರದಲ್ಲಿ ನೋಡಿಯೇ ತಿಳ್ಕಂಡೆ, ಈಗ ನಾನೇ ನಿನ್ಗೆ ಹೇಳಿ ಕಳ್ಸೋಣ ಅಂತಿದ್ದೆ ಎಂದರು. ಮೇಷ್ಟ್ರಿಗೆ ಸುಮಾರು 40 ವರ್ಷ ವಯಸ್ಸಾಗಿತ್ತು. ತಲೆಯಲ್ಲಿ ಧಾರಾಳವಾಗಿ ನರೆ ಕೂದಲು. ನಾವಿಬ್ಬರು ಉಭಯ ಕುಶಲೋಪರಿ ಮಾತುಕತೆಗಳನ್ನು ಆಡಿದೆವು. ಅವರ ಹೆಂಡತಿ ಕೋಣೆಯ ಬಾಗಿಲಲ್ಲಿ ನಿಂತುಕೊಂಡೇ ನನ್ನನ್ನು ಮಾತನಾಡಿಸಿದರು. ಮೊದಲ ಸಲಿಗೆ ಕಾಣಲಿಲ್ಲ. ಈಗ ನಾನು ದೊಡ್ಡವನಾಗಿ ಬೆಳೆದು ಬೆಳೆ ಬಾಳುವ ಉಡುಪು ಹಾಕಿಕೊಂಡಿದ್ದರಿಂದಲೋ ಅಥವಾ ಕ್ರೈಸ್ತನಾಗಿ ಇದ್ದುದರಿಂದಲೋ ಎಂಬುದು ನನಗೆ ತಿಳಿಯಲಿಲ್ಲ. ಮೇಸ್ಟರ ಹೆಣ್ಣು ಮಗು ಈಗ 14, 15, 13, 14 ವಯಸ್ಸಿನವಳಾಗಿದ್ದಳು. ಅವಳಿಗೆ ನನ್ನ ನೆನಪಿಲ್ಲ. ಆಕೆಯಲ್ಲದೆ ಅವರಿಗೆ ಇತ್ತೀಚೆಗೆ 2 ಗಂಡು ಮಕ್ಕಳಾಗಿದ್ದಾರೆ. ನಿನ್ನ ಭಾವ ಕಾಗದ ಬರೆದಿದ್ದರೆ? ಮೇಸ್ಟರು ಯಾವುದೋ ಮಾತಿನ ನಡುವೆ ಕೇಳಿದರು. ಯಾತಕ್ಕೆ ಕಾಗದ? ಬರೀರಿ, ನೀನು ಬರಲಿ ಅಂತ ನಾನು ಅವರಿಗೆ ಹೇಳಿದ್ದೆ. ಅವರು ಮನೆಯಲ್ಲಿ ನನ್ನ ಹೆಂಡತಿಯ ಬ್ಯಾಡ ಅಂತಾಳೆ ಅಂದ್ರು. ನಾನೇ ಬಲವಂತ ಮಾಡಿದೆ. ಕೊನೆಗೂ ಬರೆದರಲ್ಲ. ಮೇಸ್ಟರ ಮಾತು ಒಗಟ್ಟಿನಂತೆ ಕಾಣಿಸಿತು. ನಂಜುವಿನಿಂದ ನನಗೆ ಯಾವ ಕಾಗದವೂ ಬಂದಿರಲಿಲ್ಲ. ನನ್ನ ಮದುವೆಯಾದ ಮೇಲೆ ನಮ್ಮಿಬ್ಬರ ನಡುವೆ ಪತ್ರ ವ್ಯವಹಾರ ನಿಂತು ಹೋಗಿತ್ತು. ಮೇಸ್ಟ್ರು, ಈಗಲಾದರೂ ಗೊತ್ತಾಯ್ತೆ ವಿಷಯ ಎಂದು ಕೇಳಿದರು. ಯಾವ ವಿಷಯ? ನಿಮ್ಮ ತಂದೆಯ ತಿಥಿ. ನನಗೆ ಏನು ತಿಳಿಯಲಿಲ್ಲ. ನಿಮ್ಮ ತಂದೆ ತೀರಿ ಹೋದ ವರ್ತಮಾನ ಈಗ 8 ದಿನದಲ್ಲಿ ಇವರಿಗೆ ಗೊತ್ತಾಯಿತು. ಮಗನಂತೂ ಅವರಿಗೆ ತಿಥಿ ಮಾಡುವ ಹಾಗಿಲ್ಲ. ಸತ್ತೋರು ಅಂತರ್ಪಿಶಾಚಿ ಆಗಬಾರದು ಅಂತ ನಂಜುಂಡ ಸ್ವಾಮಿನೇ ತಿಥಿ ಮಾಡೋಕೆ ಏರ್ಪಾಡು ಮಾಡಿಕೊಂಡರು.
ಈಗ 5 ದಿನಗಳಲ್ಲಿ ಅದಕ್ಕಾಗಿಯೇ ತಮ್ಮ ತಾಯಿನ ಕರೆಸಿಕೊಂಡ್ರು. ಹೆಣ್ಣು ಕೊಟ್ಟ ಮಾವನಿಗೆ ಅಳಿಯನು ಮಗನ ಸಮಾನ. ಅವರಿಗೆ ಪಿಂಡ ಕಾಣಿಸೋಕೆ ಅಳಿಯನು ಅಧಿಕಾರಸ್ಥ. ಈಗ 3 ದಿನದಿಂದ ಅವರು ರಜದ ಮೇಲಿದ್ದಾರೆ. ಹಾಗೋ ಕಡಿಮೆ ಖರ್ಚಿನಲ್ಲಿ ಮನೆ ಬಾಗಿಲಲ್ಲಿ ಕಾರ್ಯ ಮುಗಿಸಿಬಿಡಿ, ವಿಪರೀತ ವಹಿವಾಟಿಗೆ ಹೋಗ್ಬೇಡಿ ಅಂತ ನಾನೇ ಹೇಳಿದೆ. ನಮ್ಮಪ್ಪ ಎಳ್ಳು ನೀರು ಇಲ್ಲದೆ ಅಂತರ್ಪಿಶಾಚಿಯಾಗಿ ಉಳಿಯೋ ಹಾಗಾಯ್ತು, ಅವರಿಗೆ ಸ್ವರ್ಗದ ಹಾದಿ ಇಲ್ಲದ ಹಾಗಾಯ್ತು ಅಂತ ನಿನ್ ತಂಗಿ ಅಳ್ತಾ ಕೂತಿದ್ಲು. ಈಗ ಆಯಮ್ಮನಿಗೂ ಸಮಾಧಾನವಾಯ್ತು. ನಿನಗೆ ಕಾಗದ ಬರೀರಿ ಅಂತ ನಂಜುಂಡ ಸ್ವಾಮಿಗೆ ನಾನೇ ಹೇಳಿದೆ. ಅವರು ಬರೀದೇ ಇದ್ರೂ ಚಿಂತೆ ಇಲ್ಲ, ಪಿತೃಋಣ ಎಲ್ಲಿದ್ರು ಎಳ್ಕೊಂಡು ಬರುತ್ತೆ ಅನ್ನೋದನ್ನು ಇದಕ್ಕೇನೆ ಪ್ರಸಾದ ಸಿಕ್ಕಿತು ತಾನೆ. ನನಗೂ ಪ್ರಸಾದ ಸಿಕ್ಕಿತು. ರಂಗತ್ತೆ ಬಲವಂತ ಮಾಡಿ ಒಡೆ ಆಂಬುಡೆಗಳನ್ನ ಬಡಿಸಿದ್ದರು. ಬೇಡವಾಗಿದ್ದರೂ ನಾನು 2 ವಡೆಯನ್ನು ತಿಂದಿದ್ದೆ. ಪಕ್ಕದ ಮನೆಯಲ್ಲಿಯೇ ಮತ್ತೊಬ್ಬ ಬ್ರಾಹ್ಮಣ ಮೇಷ್ಟ್ರಿದ್ದಾರಂತೆ. 2 ಮೈಲಿ ದೂರದಲ್ಲಿ ಇರುವ ಒಂದು ಊರಿನಿಂದ ಶ್ರಾದ್ದಕ್ಕೆ ಪುರೋಹಿತರು ಬ್ರಾಹ್ಮಣರು ಬಂದಿದ್ದರಂತೆ. ಈ ದಿನ ಆದದ್ದು ಮಾಸಿಕ. ನಾಳೆ ವೈಕುಂಠ ಸಮಾರಾಧನೆ ನಡೆಯಬೇಕು. ಮೇಷ್ಟ್ರು ನನಗೆ ವಿಷಯ ತಿಳಿಸಿದ ಮೇಲೆ ನಾನು ಇಲ್ಲಿಗೆ ಬರದಿದ್ದರೂ ಒಳಿತಾಗಿತ್ತು ಎಂದು ಯೋಚಿಸಿದೆ. ಹೇಗೂ ಬಂದು ಆಗಿದೆ. ನಾಳೆಯಾದರೂ ಇರದೆ ಹೋಗುವುದು ಸಾಧುವಲ್ಲವೆಂದು ಸುಮ್ಮನಾದೆ. ಮೇಷ್ಟರು, ನೀನು ಕ್ರಿಶ್ಚಿಯನ್ ಜಾತಿಗೆ ಯಾಕೆ ಸೇರ್ಕೊಂಡೆ ಸತ್ಯ? ಯಾವುದೋ ಹುಡುಗಿ ಮೇಲೆ ಮನಸ್ಸು ಬಿದ್ದು ಹೀಗೆ ಮಾಡಿದೆಯಂತೆ, ನಿಜವೇ ಎಂದರು. ಅವರ ಪ್ರಶ್ನೆಗೆ ನಾನು ಏನೆಂದು ಉತ್ತರ ಕೊಡಲಿ? ಆಗೋದಾಗಿ ಹೋಯಿತು. ನನ್ನನ್ನು ಏನು ಕೇಳಬೇಡಿ, ಹೋಗಲಿ ಬಿಡು, ಎಲ್ಲ ಪ್ರಾಚೀನ. ಬ್ರಹ್ಮ ಹಣೆಯಲ್ಲಿ ಬರೆದುದನ್ನ ತಪ್ಪಿಸೋಕೆ ಯಾರಿಗೂ ಸಾಧ್ಯವಿಲ್ಲ ಎಂದವರು ಸುಮ್ಮನಾದರು. ರಾತ್ರಿ 8 ಗಂಟೆಯವರೆಗೂ ಮೇಷ್ಟ್ರ ಮನೆಯಲ್ಲಿ ಮಾತನಾಡುತ್ತಿದ್ದೆ. ಮನೆಗೆ ಬಂದು ಹಸಿವಿಲ್ಲವೆಂದು ಹೇಳಿದೆ. ನಂಜು ಬಲವಂತ ಮಾಡಿದುದರಿಂದ 2 ತುತ್ತು ಮುಗಿಸಿದೆ. ನಂಜುವಿನ ಮನೆ ಸಣ್ಣದಾದುದರಿಂದ ಮಲಗಲು ಸ್ವಾಮಿ ಮೇಷ್ಟ್ರ ಮನೆಗೆ ಬಂದೆ. ಮೇಷ್ಟ್ರು ರಾತ್ರಿ 12 ಗಂಟೆಯವರೆಗೂ ಮಾತನಾಡುತ್ತಿದ್ದರು. ಇದು ಹಳ್ಳಿಗಾಡಿನ ಕಂತೆ. ವರ್ಗ ಮಾಡಿಸ್ಕೋಬೇಕು ಅಂತ ನಾನು ಕಂಡ ಆಟ ಆಡಿದ್ರು ಏನು ಪ್ರಯೋಜನ ಆಗೋಲ್ಲ. ಇಲ್ಲಿರೋ 4 ಜನ ಮೇಷ್ಟ್ರನ್ನ ಬಿಟ್ರೆ ಸಾಯಂಕಾಲದ ಹೊತ್ತು ಇಸ್ಪೀಟ್ ಆಡೋಕೆ ಯಾರೂ ಸಿಕ್ಕೋಲ್ಲ. ಅವ್ರ ಕೈಲಿ ಆಡಿ ದುಡ್ಡು ಗೆದ್ರೆ ಬೆಳಿಗ್ಗೆ ನಾನೇ ಅವ್ರ ಮನೆಗೆ ಖರ್ಚಿಗೆ ಸಾಲ ಕೊಡಬೇಕು. ಆ ಸಾಲ ಬಡಪಟ್ಟಿಗೆ ತೀರ್ಸೋಲ್ಲ. ನಮ್ಮ ಮನೆಯವಳಂತೂ ಇಸ್ಪೀಟ್ ಆಟ ಆಡಬೇಡಿ, ಉಳಿದ ಮೇಷ್ಟ್ರುಗಳ ಹೆಂಡತಿಯರು ನಿಮ್ಗೆ ಶಾಪ ಹಾಕ್ತಾರೆ ಅಂತಾಳೆ. ನಾನು ಅದನ್ನ ಹೆಚ್ಚು ಕಡಿಮೆ ಬಿಟ್ಟೇ ಇದ್ದೀನಿ. ಆಮೇಲೆ, ನೀನ್ ಆಡ್ತೀಯಾ ಹೇಳು, 4 ಆಟ ಆಡೋಣ ಎಂದರು. ಸಿಗರೇಟ್ ಸೇದ್ತೀಯಾ ಎಂದು ಕೇಳಿದರು. ಸೇದುವ ಅಭ್ಯಾಸವಿಲ್ಲ. ಯಾವಾಗ್ಲಾದ್ರೂ ಒಂದ್ಸಲ ಸುಮ್ಮನೆ ಸ್ನೇಹಿತರ ಜೊತೆ ಸೇರ್ತೀನಿ. ಹಾಗಾದ್ರೆ ಇದನ್ನು ತೆಗೋ. ನೀನು ಈಗಲೂ ನನಗೆ ಹೆದರ್ಕೊಂಡು ಸಂಕೋಚ ಮಾಡ್ಕೋಬೇಡ. ಅವರು ಕೊಟ್ಟ ಸಿಗರೇಟ್ನಲ್ಲಿ ಒಂದು ವಿಧವಾದ ರುಚಿ ಇತ್ತು. ಬೆಳಗಿನ ಜಾವದ ತಂಗಾಳಿ ಬೀಸಿ ಎಚ್ಚರವಾದಾಗ ನಾನೇ ಮತ್ತೊಂದನ್ನು ಕೇಳಿ ಇಸ್ಕೊಂಡು ಸೇದಿದೆ. ಮುಂಜಾನೆ ಇಬ್ಬರು ಎದ್ದು ಹೊರಗೆ ಹೋಗಿ ಮುಖ ತೊಳೆದು ಬಂದೆವು. ಮೇಷ್ಟ್ರ ಹೆಂಡತಿ ಮಾಡಿದ್ದ ಬೆಳಗಿನ ತಿಂಡಿಯನ್ನು ಇಬ್ಬರು ಜೊತೆಯಲ್ಲಿ ತಿಂದೆವು. ಮೇಷ್ಟ್ರು, ನೀನು ಹೇಗೂ ಬಂದಿದ್ದೀಯಾ, ನಾಳೆ ನಮ್ಮ ಸ್ಕೂಲ್ನಲ್ಲಿ ಒಂದು ಡಿಬೇಟ್ ಮಾಡಿಸ್ತೀನಿ, ಅಧ್ಯಕ್ಷನಾಗು ಎಂದರು. ನನಗೆ ಯಾವುದಕ್ಕೂ ಮನಸ್ಸಿರಲಿಲ್ಲ. ಈಗ ನನ್ನಿಂದ ಯಾವುದೂ ಸಾಧ್ಯವಿಲ್ಲವೆಂದು ಹೇಳಿ ಕಾಫಿ ಕುಡಿದು ನಂಜುವಿನ ಮನೆಗೆ ಬಂದೆ. ಅಲ್ಲಿಗೆ ಇನ್ನೂ ಕೆಲವರು ಹೆಂಗಸರು ಬಂದಿದ್ದರು. 3 ಬ್ರಾಹ್ಮಣರು ಬಂದಿದ್ದರು. ಒಳಗೆ ಅಡಿಯ ಕೆಲಸ ನಡೆಯುತ್ತಿತ್ತು. ಅವರ ಮಾತುಗಳಿಂದ ಆ ದಿನ ಮಧ್ಯಾಹ್ನ ಸುಮಾರು 70-80 ಜನ ವೈಕುಂಠ ಸಮಾರಾಧನೆಗೆ ಸೇರುತ್ತಾರೆ ಎಂದು ನಾನು ಅರ್ಥ ಮಾಡಿಕೊಂಡೆ. ನಂಜು ಒಬ್ಬ ಮುದುಕರ ಕೈಲಿ ಹೇಳ್ತಿದ್ದ, ಇಲ್ಲಿ ಜಾಗ ಸಾಕಾಗಲ್ಲ, ಹೆಡ್ ಮಾಸ್ಟರ್ಗೆ ಹೇಳಿದ್ದೀನಿ, ಇವತ್ತು ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ, ಸ್ಕೂಲ್ನಲ್ಲೇ ಎಲೆ ಹಾಕೋದು, 12 ಗಂಟೆಗೆ ಸರಿಯಾಗಿ ಊಟ ಶುರುವಾಗಬೇಕು, ಟೈಮಿಗೆ ಸರಿಯಾಗಿ ಬರೋ ಹಾಗೆ ಎಲ್ಲರಿಗೂ ಹೇಳಿದ್ದೀರಿ ತಾನೆ. ನನ್ನ ನೋಡಿ, ಬೆಳಿಗ್ಗೆ ನೀನು ಹೇಳಿ ಕಳಿಸಿದ್ದೆ, ನೀನು ಹೆಡ್ ಮಾಸ್ಟರ್ ಇಬ್ರು ಹೊರಗಡೆ ಹೋಗಿದ್ರಂತೆ, ಲೋಕಿಟ್ಟು ಸತ್ಯನಿಗೆ ಕಾಫಿ ತಗೊಂಡ್ ಬಾರೋ ಎಂದ. ನನ್ನ ಕಾಫಿ ತಿಂಡಿ ಆಗಿರುವುದಾಗಿ ಹೇಳಿದೆ. ತಮ್ಮ ಪರಿಚಯವಾಗಲಿಲ್ಲ. ಅಲ್ಲಿಗೆ ಬಂದಿದ್ದವರಲ್ಲಿ ಒಬ್ಬರು ನನ್ನ ಕಡೆಗೆ ತಿರುಗಿ ಹೇಳಿದರು, ಇವರೇ ನನ್ನ ಭಾವ ಮೈದುನ ಎಂದು ನಂಜು ಹೇಳಿದ. ಅವನ ಮಾತು ಕೇಳಿದ ಮತ್ತೆ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು. ಅಲ್ಲಿಯೇ ಇರುವುದು ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ. ತಿರುಗಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಊರಿನ ಕಡೆಗೆ ಹೊರಟೆ. ನಮ್ಮ ಮನೆಗೆ ಬರುವಂತೆ ಕರೆದಿದ್ದ ದಿಸ್ತೀನ್ ಗೌಡ್ರ ಮನೆಗೆ ಹೋದೆ. ಗೌಡರು ಮನೆಯಲ್ಲಿದ್ದರು. ಅವರ ಮನೆಯಲ್ಲಿ ಶಿಲುಬೆಗೆ ಏರಿಸುತ್ತಿದ್ದ ಕ್ರಿಸ್ತನ ಪಟವಿತ್ತು. ಗೌಡರು ಸಂಗೀತ ಪ್ರೇಮಿಗಳೆಂದು ಕಾಣುತ್ತದೆ. ಒಂದು ಹಾರ್ಮೋನಿಯಂ ಪೆಟ್ಟಿಗೆ ಇತ್ತು. ಒಂದು ಜೊತೆ ತಬಲಾಗಳಿದ್ದವು. ಒಂದು ಬೆಂಚಿನ ಮೇಲೆ ಸುಮಾರು 20 ಪುಸ್ತಕಗಳಿದ್ದವು. ಅದೇ ಬೆಂಚಿನ ಮೇಲೆ ಒಂದು ಶಾಲು ಹಾಕಿ ನನ್ನನ್ನು ಕೂರಿಸಿದರು. ಆ ಪುಸ್ತಕಗಳಲ್ಲಿ ಕೆಲವನ್ನು ತೆಗೆದು ನೋಡಿದೆ. ಲಂಕಾದಹನದ ನಾಟಕ ಪ್ರಕರಣ, ನಳಚರಿತ್ರೆ ನಾಟಕ, ಪ್ರಹ್ಲಾದ ಚರಿತ್ರೆ, ಶೂರಸೇನನ ಕತೆ, ದಾನಶೂರ ಕರ್ಣ, ಬಟ್ಟಿ ವಿಕ್ರಮಾದಿತ್ಯನ ಕತೆ ಮೊದಲಾದವು. ಇದೆಲ್ಲ ಏನ್ ಗೌಡ್ರೆ, ನೀವು ನಾಟಕ ಕಲಿಸ್ತೀರಾ? ಏನೋ ಹೀಗೆ ಸ್ವಾಮಿ, ಮೊದಲಿಂದಲೂ ಅದೊಂದು ಖಯಾಲಿ. ಈ ಸುತ್ತಮುತ್ತಿನ 10 ಹಳ್ಳಿಗಳಲ್ಲೂ ನನ್ನನ್ನು ಭಾಗವತರ ತಿಸ್ತೀನಣ್ಣ ಅಂತ ಕರೀತಾರೆ. ಮತ್ತೆ ಕೆಲವರು ನಾಟಕದ ಗೌಡ ಅಂತಾರೆ. ಅವರ ಮುಖವನ್ನು ಒಮ್ಮೆ ಲಕ್ಷ್ಯಪೂರ್ವಕವಾಗಿ ನೋಡಿದೆ. ಅವರಿಗೆ ಇದ್ದ ಅನ್ವರ್ಥ ನಾಮಗಳು ಸರಿಯಾಗಿ ಹೊಂದುವಂತೆ ತೋರಿತು. ಸುಮಾರು 6 ಅಡಿ ಎತ್ತರದ, ಅದಕ್ಕೆ ತಕ್ಕ ಮೈಕಟ್ಟಿನ ನುಸುಕೆಂಪು ಬಣ್ಣದ ಕಾಯ, ಮುಖಕ್ಕೂ ವಯಸ್ಸಿಗೂ ಒಪ್ಪುವಂತಹ ತುಂಬು ಮೀಸೆ ಸೊಂಪಾಗಿ ಬೆಳೆದಿತ್ತು. ಕೊಂಚ ಉದ್ದವಾದ ಕೂದಲನ್ನು ಹಿಂದಕ್ಕೆ ಬಾಚಿದ್ದರು. ರಾಜಸೂಯ ಯಾಗ ನಾಟಕದ ಧರ್ಮರಾಯನ ಪಾತ್ರ ಮಾಡುವ ನಿಲುವು. ಟಿವಿ. ಗೌಡ್ರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಜವಾದ ಉತ್ತರ ಕೊಡ್ತೀರಾ? ಅದೇನ್ ಕೇಳಿ ಸ್ವಾಮಿ, ನೀವು ಕ್ರಿಶ್ಚಿಯನ್ನರಾಗಿ ಜನರ ನಾಟಕ ಕಲಿಸೋದು ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಇದಕ್ಕೆ ಚರ್ಚಿನವರು ಅವಕಾಶ ಕೊಡ್ತಾರೆ.
ಚಿಕ್ಕ ವಯಸ್ಸಿನಿಂದಲೂ ನಾನು ಈ ಖಯಾಲಲ್ಲೇ ಬೆಳೆದೆ ಸ್ವಾಮಿ. ನಮ್ಮ ತಂದೆಯವರು ಸಹ ನಾಟಕ ಕಲಿಸೋದ್ರಲ್ಲಿ ಪಳಗಿದ ಕೈ. ಯಾವ ಜನರದಾದರೇನಂತೆ, ನಾಟಕ ನಾಟಕನೇ. ನಾವೆಲ್ಲ ಹಿಂದೂಗಳಲ್ಲದೆ ಬೇರೆನೆ. ಮಗ್ದೋನು, ಬಡಗಿ, ಗೌಡ, ದಾಸಗೌಡ, ವೈಷ್ಣವ ಅಂತ 58 ಜಾತಿ ಇದೆಯಲ್ಲ. ಹಾಗೆ ನಾವು ಹಿಂದೂಗಳಲ್ಲೇ ಒಂದು ಜಾತಿ ಅಂತ ನನ್ನ ಭಾವನೆ. ನೀವು ಹೇಳೋದು ವಿಚಿತ್ರವಾಗಿದೆ, ಹೊಸದೂ ಆಗಿದೆ. ನಿಮ್ಮ ಮಾತನ್ನು ಚರ್ಚಿನವರು ಕೇಳ್ತಾರೇ ಗೌಡ್ರೆ. ಕೇಳದಿದ್ದರೆ ಬಿಡಲಿ. ಈಗ 15 ವರ್ಷದಲ್ಲಿ ಈ ಊರಿನ ಚರ್ಚಿಗೆ ಹೊಸದಾಗಿ ಒಬ್ರು ಗುರುಗಳು ಬಂದ್ರು. ನಾನು ಹಿಂದೂ ದೇವರ ನಾಟಕ ಕಲಿಸ್ಕೊಡೋದು, ಕಲಿಸಿದ್ರೆ ನನ್ನನ್ನ ಚರ್ಚಿನಿಂದ ಹೊರಗೆ ಹಾಕಿಸ್ತೀನಿ ಅಂತ ರಾಜಶಾಸನ ಹೊರಡಿಸಿದ್ರು. ನಾನ್ ಕೇಳಲಿಲ್ಲ. ನಿನಗೆ ನಾಟಕ ಕಲಿಸೋ ಚಟ ಇದ್ರೆ ನಮ್ಮ ಕ್ರೈಸ್ತ ದೇವರ ನಾಟಕ ಕಲಿಸು ಅಂತ ಹೇಳಿದ್ರು. ಎಲ್ಲಿ ಕ್ರೈಸ್ತ ದೇವರ ನಾಟಕ, ಎಲ್ಲಿ ಹಿಂದೂ ಕತೆಗಳ ನಾಟಕ ಸ್ವಾಮಿ. ಅದೆಂತ ನಾಟಕನ ಕ್ರೈಸ್ತ ದೇವರ ಮೇಲೆ ಬರೆದರು. ಹರಿಶ್ಚಂದ್ರ ಕತೆ, ಮಹಾಭಾರತ, ದಾನಶೂರಕರ್ಣ, ವಸಂತ ಸೇನೆ, ಸದಾರಮೆ ಇವುಗಳ ಸಮಾನ ಬರುತ್ತದೆಯೇ ಹೇಳಿ. ನಾನು ಅವರ ಮಾತು ಕೇಳಲಿಲ್ಲ. ಈ ಊರಿನಲ್ಲಿ ಸ್ವಲ್ಪ ಬಲವಾದ ಕುಳ ಆಗಿರೋದ್ರಿಂದ ಅವರು ನನ್ನನ್ನು ಏನೂ ಮಾಡಲಿಲ್ಲ. ಆಳು ಕಾಳಿನ ಖರ್ಚು ಕಳೆದು ವರ್ಷಕ್ಕೆ 26,000 ಆದಾಯ ಇದೆ. ಇಲ್ಲದೆ ಇದ್ರೆ ಈ ಊರನ್ನೇ ಬಿಟ್ಟು ಕಳಿಸ್ತಾ ಇದ್ರು. ಇದರಿಂದ ನಿಮ್ಮ ಮಕ್ಕಳ ಮದುವೆ ಮೊದಲಾದ ಕೆಲಸಗಳಲ್ಲಿ ತೊಂದರೆ ಆಗಲ್ವೇ? ಯಾವ ತೊಂದರೆನೂ ಇಲ್ಲ ಸ್ವಾಮಿ. ನನ್ನ ಅಕ್ಕನ ಮಗನಿಗೆ ಕೊಟ್ಟು ಈ 1 ವರ್ಷದಲ್ಲಿ ತಾನೇ ನನ್ನ ಹಿರೇ ಮಗಳ ಮದುವೆ ಮಾಡಿದೆ. ಗೌಡ್ರು ತಮ್ಮ ಮನೆಯಲ್ಲಿ ಕಾಫಿ ಮಾಡಿಸಿಕೊಟ್ಟರು. ನಮ್ಮ ತೋಟದ ಬಾಳೆಹಣ್ಣು ಕೊಟ್ಟರು. ತಿಂದ ಮೇಲೆ ಜೇಬಿನಿಂದ ಸಿಗರೆಟ್ ಪ್ಯಾಕ್ ತೆಗೆದು, ಸಿಗರೆಟ್ ಸೇದ್ತೀರಾ ಸ್ವಾಮಿ ಎಂದು ಕೇಳಿದರು. ಅದೇಕೋ ನನಗೆ ಅದನ್ನು ಸೇದುವ ಚಪಲವಾಗುತ್ತಿತ್ತು. ಒಂದನ್ನು ತೆಗೆದುಕೊಂಡೆ. ಗೌಡ್ರೆ ಕಡ್ಡಿ ಕೊರೆದು ನನ್ನ ಸಿಗರೆಟ್ ಹತ್ತಿಸಿ ತಾವು ಒಂದನ್ನು ಹೇಳಿದರು. ನಿಮ್ಮ ತಂಗಿ ಭಾವ ಹೆಂಗಿದ್ದಾರೆ ಸ್ವಾಮಿ? ಚೆನ್ನಾಗಿಯೇ ಕಂಡರು ಎಂದು ಹೇಳಿದೆ. ಗೌಡರ ಮಾತಿನಲ್ಲಿ ಬಿಚ್ಚು ಹೃದಯವಿತ್ತು, ಆತ್ಮೀಯತೆ ಇತ್ತು. ನಿನ್ನೆಯಿಂದ ನಡೆದದೆಲ್ಲವನ್ನು ಅವರ ಸಂಗಡ ಹೇಳಿ, ಈಗ ನಡೀತಾ ಇರೋದು ನನ್ನ ತಂದೆದೇ ತಿಥಿ. ನನಗೆ ಗೊತ್ತಿರಲಿಲ್ಲ, ಇವತ್ತು ಕೊನೆ ಶಾಸ್ತ್ರ ಎಂದೆ. ಅಂದ್ರೆ ವೈಕುಂಠ ಸಮಾರಾಧನೆ ಎನ್ನಿ. ಹೌದು ನೋಡಿ, ಋಣ ಇರೋ ಹೊತ್ತಿಗೆ ನಿಮ್ಮನ್ನು ಹೇಳ್ಕೊಂಡು ಬಂದಿದೆ. ಋಣಾನುಬಂಧ ಅನ್ನೋದನ್ನ ಯಾರು ತಪ್ಪಿಸಗಾಗುತ್ತೆ ಹೇಳಿ ಎಂದು ಸಿಗರೇಟ್ ಪ್ಯಾಕ್ ಅನ್ನು ಮುಂದೆ ಹಿಡಿದರು. ಇನ್ನೊಂದು ತಗೋತೀರಾ? ನಾನು ಮತ್ತೊಂದನ್ನ ಹೊತ್ತಿಸಿದೆ. ಅದು ಮನಸ್ಸಿಗೆ ತುಂಬಾ ಹಿತಕರವಾಗಿತ್ತು. ಆಮೇಲೆ ಗೋಡೆಗೋರೆಗೂ ಕೇಳಿದೆ, ನಾನು ಕ್ರೈಸ್ತ ಜಾತಿಗೆ ಯಾಕೆ ಸೇರಿದೆ ಅನ್ನೋದು ನಿಮ್ಗೆ ಗೊತ್ತಿದೆಯೇ ಗೌಡ್ರೆ ಎಂದು ಕೇಳಿದೆ. ನಿಮ್ಮ ಭಾವನವರೇ ಒಂದು ದಿನ ಹೇಳಿದರು, ಅದೆಲ್ಲ ಪ್ರಾಚೀನ ಸ್ವಾಮಿ, ನಮ್ಮ ಕೈಲಿ ಏನಿದೆ, ಹಣೆಯಲ್ಲಿ ಬರೆದದನ್ನ ತಪ್ಸೋಕೆ ಯಾರಿಗಾಗುತ್ತೆ? ಪ್ರಾಚೀನ ಕರ್ಮ ಅಂತ ನೀವು ನಂಬ್ತೀರಾ? ನಂಬದೇ ಇದ್ರೆ ಹೆಂಗಾಗುತ್ತೆ ಹೇಳಿ. ನಾನು ನಿಮ್ಮಷ್ಟು ಓದಿಲ್ಲ, ನಿಮಗೆ ಹೇಳುವ ತಿಳಿವಳಿಕೆ ನನಗಿಲ್ಲ. ಆದರೂ ಪ್ರಾಚೀನ ಅನ್ನೋದು ಇದ್ದೇ ಇದೆ. ನಮ್ಮ ಚರ್ಚಿನ ಪಾದ್ರಿಗೆ ಹೇಳಿದ್ರೆ ನಂಬೋದಿಲ್ಲ. ನೀವು ಇವತ್ತು ಮಾಡಿದ ತಪ್ಪನ್ನ ಮುಂದಿನ ಭಾನುವಾರ ಚರ್ಚಿಗೆ ಹೋಗಿ ಒಪ್ಪಿಕೊಂಡದಕ್ಕೆ ನಿಮ್ಮ ಪಾಪವೆಲ್ಲ ಹೋಗೋ ಹಂಗಿದ್ರೆ ತಪ್ಪಿಗೆ ಶಿಕ್ಷೆ ಅನ್ನೋದು ಎಲ್ಲಿದೆ? ನಾವು ಮಾಡಿದ ಫಲ ನಾವೇ ಅನುಭವಿಸ್ಬೇಕು. ಈ ಜನ್ಮದಲ್ಲಿ ನಾವು ಮಾಡಿಲ್ಲದೆ ಇರೋದಕ್ಕೆಲ್ಲ ಅನುಭವಿಸ್ಬೇಕಾದ್ರೆ ಹಿಂದಿನ ಜನ್ಮದಾದ್ರೂ ಒಂದು ಕಾರಣ ಇರಬೇಕಲ್ಲ. ನಾನು ಕ್ರೈಸ್ತ ಜಾತಿಗೆ ಸೇರಿದ ಮೇಲೆ ಅದಕ್ಕಾಗಿ ಎಷ್ಟೊಂದು ನರಳಿದ್ದೀನಿ ಅನ್ನೋದು ಭಗವಂತನಿಗೆ ಒಬ್ಬನಿಗೆ ಗೊತ್ತು. ಈ ರೀತಿಯ ನೋವು, ಮನಸ್ಸಿನ ಸಂಕಟ ನನ್ನೊಬ್ಬನಿಗೆ ಮಾತ್ರ ಇರುವ ಅನುಭವವು ಅಥವಾ ಮತಾಂತರ ಹೊಂದುವ ಇತರ ಎಲ್ಲರಿಗೂ ಆಗಿದೆಯೋ ಕಾಣೆ. ನಿಮಗೆ ಎಂದಾದರೂ ಈ ವಿಧವಾದ ಮನೋವೇದನೆ ಆಗಿದೆಯೇ? ಒಂದೊಂದ್ಸಲ ನಾನು ಯಾಕೆ ಈ ಜಾತಿಲಿ ಇದ್ದೀನಿ ಅಂತ ಯೋಚನೆ ಬರುತ್ತೆ. ಆದ್ರೆ ನೀವು ಹೇಳೋ ಹಾಗೆ ಸಂಕಟ ಆಗೋಲ್ಲ. ನೀವು ತುಂಬಾ ಬುದ್ಧಿವಂತರು. ಹಿಂದೂ ಧರ್ಮದ ವಿಷಯ ತುಂಬಾ ಓದಿ ತಿಳ್ಕೊಂಡಿದ್ದೀರಿ ಅಂತ ನಿಮ್ಮ ಭಾವನವರಿಂದಲೇ ಕೇಳಿದ್ದೀನಿ. ಆದ್ರಿಂದಲೇ ನಿಮ್ಗೆ ಇಷ್ಟು ಸಂಕಟ ಆಗೋದು. ಆ ವಿಷಯ ಯೋಚನೆ ಮಾಡದೆ ಇರೋರು ಸುಖವಾಗಿ ಇದ್ದಾರೆ. ನನಗೂ ನಿಮಗೂ ವ್ಯತ್ಯಾಸವಿದೆ. ನಾನು ಹುಟ್ಟುವಾಗಲೇ ಈ ಜಾತಿಯಲ್ಲಿ ಹುಟ್ಟಿದೆ. ನನಗೆ ಇದು ಒಗ್ಗಿ ಹೋಗಿದೆ. ನಿಮಗೆ ಇನ್ನೂ ಒಗ್ಗಿಲ್ಲ. ಹೀಗೆ 4 ದಿನ ಕಳೆದರೆ ಸರಿ ಆಗ್ತದೆ. ಇಲ್ಲ ಗೌಡ್ರೆ, ಎಷ್ಟು ದಿನ ಕಳೆದರೂ ಇದು ನನಗೆ ಸರಿ ಹೋಗೋಲ್ಲ. ಸಮಾಧಾನ ತಂದ್ಕೋಬೇಕು ಸ್ವಾಮಿ. ತಿಳುವಳಿಕೆ ಇರೋ ನೀವೇ ಹಿಂಗಂದ್ರೆ ಹೇಗೆ? ನಳ ಮಹಾರಾಜ ಋತುಪರ್ಣ ರಾಜನ ಮನೆ ಅಡಿಗೆ ಪರಿಚಾರಕನಾಗಿದ್ದ. ಹರಿಶ್ಚಂದ್ರ ಮಹಾನುಭಾವ ಮಶಾಣ ಕಾಯ್ಲಿಲ್ವೇ? ದೇವೇಂದ್ರನೇ ಬ್ರಹ್ಮಹತ್ಯಾ ದೋಷ ಹಿಡಿದು ತಿರುಗಿದನಂತೆ. ಅವರೆಲ್ಲ ಹೆಂಗ್ ಸಮಾಧಾನ ತಂದ್ಕೊಂಡ್ರು ಹೇಳಿ. ಆದರೂ ನಿಮಗಿರೋ ಸಂಕಟ ನಿಮ್ಮ ಮಕ್ಕಳಿಗೆ ಇರೋಲ್ಲ. ಅವರಿಗೆ ಒಗ್ಗಿ ಹೋಗಿರುತ್ತೆ ಅಲ್ವೇ? ನಾನು ಬಿಚ್ಚು ಮಾತಿನಿಂದ ಮಾತನಾಡುತ್ತಿದ್ದೆ. ನನ್ನಲ್ಲಿ ಇಷ್ಟು ದಿನವೂ ಆಗುತ್ತಿದ್ದ ನೋವಿನ ಕಥೆಯನ್ನು ಇಷ್ಟು ತೆರೆದ ಹೃದಯದಿಂದ ಯಾರ ಸಂಗಡವೂ ತೋಡಿಕೊಂಡಿರಲಿಲ್ಲ. ತಮ್ಮದೇ ಆದ ವಿಧಾನದಲ್ಲಿ ಗೌಡರು ನನಗೆ ಸಮಂಜಸವಾದ ಉತ್ತರ ಕೊಡುತ್ತಾ ಇದ್ದರು. ನಮ್ಮ ಹಣೆಬರವೇ ಹಂಗೆ ಆಗಿದೆ. ನಾವು ನಿಮ್ ಜಾತಿಗೆ ಬರ್ತೀವಿ ಅಂದ್ರೂ ಹಿಂದೂಗಳು ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ. ಹೊಸರಾಡಿದರೆ ಇರೋ ಜಾತಿಲೂ ನಿಷ್ಠುರ ಕಟ್ಕೋಬೇಕು. ಅವರು ನಮ್ಮನ್ನ ಹೊರಕಾಕ್ತಾರೆ. ಮುಂದೆ ನಮ್ ಗತಿ ಏನು? ನಮ್ ಸುತ್ತಮುತ್ತ ಇರೋ ಹಳ್ಳಿಯವರೆಲ್ಲ ನಮ್ಮನ್ನ ಪೂರ್ತಿಯಾಗಿ ಒಳಗೆ ಕರ್ಕೋತೀವಿ, ನಮ್ ಜೊತೆಯಲ್ಲಿ ಸಂಬಂಧ ಬೆಳೆಸ್ತೀವಿ ಅನ್ನಲಿ. ಇವತ್ತು ನಮ್ಮ ಮನೇಲಿ ಊರ್ನಲ್ಲೇ ಬೇಕಾದ್ರೆ 20 ಮನೆಯವ್ರನ್ನ ಮತ್ತೆ ಹಿಂದೂ ಜಾತಿಗೆ ಸೇರಿಸ್ತೀನಿ. ನಾನು ಸೇರ್ತೀನಿ. ಆದ್ರೆ ಹಿಂದೂಗಳೇ ತಯಾರಿಲ್ಲ. ಅದಕ್ಕೆ ನಾವೇನ್ ಮಾಡೋದು? ಇದ್ದಂಗೆ ಇರೋದು. ಆಗ್ಲೇ ಮಧ್ಯಾಹ್ನ 1 ಗಂಟೆ ಸಮಯವಾಗಿತ್ತು. ಗೌಡರಿಂದ ಮತ್ತೊಂದು ಸಿಗರೆಟ್ ತೆಗೆದುಕೊಂಡು ಹೊರಟೆ. ಇನ್ನು 4 ದಿನ ಇರ್ತೀರಾ? ಹೇಳೋಕ್ಕಾಗಲ್ಲ. ನನ್ನ ಮನ್ಸು ಹೇಗ್ ಬರುತ್ತೋ ನನಗೆ ಗೊತ್ತಿಲ್ಲ. ಇರಿ, ನಾಡಿದ್ದು ರಾತ್ರಿ ಇಲ್ಲೇ ಹತ್ತಿರ ಹೂವಿನ ಕೆರೆಯಲ್ಲಿ ನಾಟಕ ಐತಿ,
ಹೋಗೋಣ, ತುಂಬಾ ಚೆನ್ನಾಗಿ ಆಡ್ತಾರೆ. ಆಗಲಿ ಎಂದೆ. ನಂಜುವಿನ ಮನೆಗೆ ಬರುವಾಗ ಗೌಡರ ಮಾತುಗಳೇ ನನ್ನ ಕಿವಿಯಲ್ಲಿ ಧ್ವನಿಸುತ್ತಿತ್ತು. ಎಲ್ಲವೂ ಪ್ರಾಚೀನ ಕರ್ಮ. ನಳ, ಹರಿಶ್ಚಂದ್ರ, ದೇವೇಂದ್ರ ಎಲ್ಲ ಅನುಭವಿಸಿದುದು ಕರ್ಮವೇ. ಅದು ನಿಜವೋ ಸುಳ್ಳು ನನಗೆ ತಿಳಿದಿರಲಿಲ್ಲ. ಆದರೆ ಮನಸ್ಸಿಗೆ ನಿಜವೆನಿಸುತ್ತಿತ್ತು. ನಾನು ಮನೆಗೆ ಬರುವ ವೇಳೆಗೆ ಎಲ್ಲರದು ಊಟ ಶುರುವಾಗಿತ್ತು. ಶಾಲೆಗೆ ತುಂಬ ಜನಗಳು ಕೂತಿದ್ದರು. 6 ಜನ ಬಡಿಸಲು ಓಡಾಡುತ್ತಿದ್ದರು. ನನ್ನನ್ನು ನೋಡಿ ನಂಜು, ಎಲ್ಲಿಗೆ ಹೋಗಿದ್ದೆ? ನಾನು ನಿನ್ನನ್ನು ಹುಡುಕಿಸಿದೆ ಎಂದ. ನಾನು ಅವರ ಮನೆಯ ಜಗುಲಿಯ ಮೇಲೆ ಸುಮ್ಮನೆ ಕುಳಿತೆ. ಬಡಿಸುವವರು ನನ್ನನ್ನು ಕಿರುಗಣ್ಣಿನಿಂದ ನೋಡಿಕೊಂಡು ತಿರುಗಾಡುತ್ತಿದ್ದರು. ನನ್ನ ಮನಸ್ಸೆಲ್ಲವೂ ಗೌಡರು ಹೇಳಿದ ಪ್ರಾಚೀನ ಕರ್ಮದ ಕಲ್ಪನೆಯಲ್ಲಿ ಇತ್ತು. ನಾನು ಬೆಳಗಿನಿಂದ ಸ್ನಾನ ಮಾಡಿಲ್ಲವೆಂದು ನೆನಪು ಇದ್ದಕ್ಕಿದ್ದಂತೆ ಬಂತು. ಮೈಸ್ಟರ ಮನೆಗೆ ಹೋಗಿ ಟಗಲು ಪಂಚೆಗಳನ್ನು ತೆಗೆದುಕೊಂಡು ಕೆರೆಗೆ ಹೊರಟೆ. ತಣ್ಣೀರು ಮೈಗೆ ಆಗೋಲ್ಲ ತಡಿ, ಬಿಸಿನೀರು ಕಾಯಿಸಿಕೊಡಿಸ್ತೀನಿ ಎಂದು ಮೇಸ್ಟರು ಹೇಳಿದರು. ನನ್ನ ಪಾಡಿಗೆ ನಾನು ಕೆರೆಗೆ ಹೋಗಿ ಸ್ನಾನ ಮಾಡಿ ಒಗೆದ ಪಂಚೆ ಉಟ್ಟುಕೊಂಡೆ. ಮನೆಗೆ ಬರುವ ವೇಳೆಗೆ ಎಲ್ಲರದು ಊಟವಾಗಿ ತಾಂಬೂಲಕ್ಕಾಗಿ ಶಾಲೆಯ ಜಗುಲಿ ಮೇಲೆ ಸೇರುತ್ತಿದ್ದರು. ನನ್ನ ಪರ್ಸ್ ತೆಗೆದು ನೋಡಿದೆ. ಒಟ್ಟು 90 ರೂಪಾಯಿಗಳಿತ್ತು. 10 ರೂಪಾಯಿ ನನ್ನ ವೆಚ್ಚಕ್ಕೆ ಇಟ್ಟುಕೊಂಡು ಉಳಿದ ದುಡ್ಡನ್ನು ನಂಜುವಿಗೆ ಹತ್ತಿರ ಕರೆದು ಅದನ್ನು ಮುಂದೆ ಇಟ್ಟು, ಎಲ್ಲರಿಗೂ ಇದನ್ನು ದಕ್ಷಿಣೆಯಾಗಿ ಕೊಡು ಎಂದೆ. 1 ನಿಮಿಷ ನಂಜು ನನ್ನ ಮುಖ ನೋಡಿ, ಬ್ಯಾಡ, ಅದನ್ನು ತೆಗೆದಿಡು ಎಂದ. ಸುಮ್ಮನೆ ನಾನು ಹೇಳಿದಾಗ ಮಾಡು ಎಂದು ಬಲವಂತಪಡಿಸಿದ ಮೇಲೆ ಅವನು ಹಣ ಕೈಗೆ ತೆಗೆದುಕೊಂಡ. ಅವೆಲ್ಲವೂ 5 ರೂಪಾಯಿ ನೋಟುಗಳು. ನಂಜು ತಲೆ ಎಲೆ ಅಡಿಕೆಯ ಮೇಲೆ ಒಂದೊಂದು ನೋಟನ್ನು ಇಟ್ಟ. ನಂಜು ಮತ್ತು ಶಕುಂತಲೆ ಇಬ್ಬರು ತಾಂಬೂಲಕ್ಕಾಗಿ ಕುಳಿತಿದ್ದವರ ಕಡೆಗೆ ಹೊರಟರು. ನಾನು ಅವರ ಹಿಂದೆ ಹೋದೆ. ನಂಜು ವಯಸ್ಸಾದ ಗೌಡರಿಗೆ, ಶಕುಂತಲೆ ವಯಸ್ಸಾದ ಹೆಂಗಸರಿಗೆ ನೋಟುಗಳ ತಾಂಬೂಲ ಕೊಟ್ಟರು. 5 ರೂಪಾಯಿ ದಕ್ಷಿಣೆಯನ್ನು ಎಲೆ ಅಡಿಕೆಯ ಮೇಲೆ ಕಂಡ ಕೂಡಲೇ ಎಲ್ಲರೂ ನಿಶ್ಶಬ್ದರಾದರು. ಎಲ್ಲರೂ ನನ್ನ ಕಡೆಗೆ ನೋಡಿದರು. ಹೆಂಗಸರು ತಮ್ಮಲ್ಲಿಯೇ ಬಿಗುವಿನಿಂದ ನೋಡಿಕೊಂಡು ಕುಳಿತರು. 1 ನಿಮಿಷ ಕಳೆದ ನಂತರ ಹೆಂಗಸರು ಗುಜು ಗುಜು ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಯಾವ ಮಾತುಗಳು ನನಗೆ ಸರಿಯಾಗಿ ಕೇಳಿಸಲಿಲ್ಲ. ಆದರೆ ಆ ಮಾತಿನ ಅಭಿಪ್ರಾಯವು ನನ್ನ ಅಂತರಂಗವನ್ನು ತಟ್ಟುತ್ತಿತ್ತು. ಚಿಕ್ಕ ಮಕ್ಕಳೆಲ್ಲರಿಗೂ ನಂಜು ಅರ್ಧ ಆಣೆ ಬಿಲ್ಲೆಯ ದಕ್ಷಿಣೆ ಕೊಟ್ಟ. ವೇದ ಮಂತ್ರದ ಘೋಷವಾದ ನಂತರ ನಂಜು ಮತ್ತು ಶಕುಂತಲೆಯರು ಬ್ರಾಹ್ಮಣ ಮುತ್ತೈದರ ಪಾದಕ್ಕೆ ಮುಟ್ಟಿ ನಮಸ್ಕರಿಸಿದರು. ನಾನು ದೂರದಿಂದಲೇ ಎಲ್ಲರಿಗೂ ಆಗುವಂತೆ ನೆಲದ ಮೇಲೆ ಅಡ್ಡ ಬಿದ್ದೆ. ನನ್ನ ತಲೆಯ ಮೇಲೂ ಕೆಲವು ಮಂತ್ರಾಕ್ಷತೆ ಕಾಳುಗಳು ಬಿದ್ದವು. ಕತ್ತೆತ್ತಿ ಯಾರನ್ನು ನೋಡಲಿಲ್ಲ. ನನ್ನ ಪಾಡಿಗೆ ನಾನು ಅಲ್ಲಿಗೆ ಬಂದು ಬಿಟ್ಟೆ. ಗತಿಸಿ ಹೋದ ತಂದೆ ಆ ದಿನ ವೈಕುಂಠ ಸೇರಿದ್ದರು. 5 ರೂಪಾಯಿ ದಕ್ಷಿಣೆ ಸಿಕ್ಕಿದ ಇಬ್ಬರು ಬ್ರಾಹ್ಮಣೋತ್ತಮರು ನನ್ನ ಹತ್ತಿರ ಬಂದರು. ನಾನು ಮಾತನಾಡಿಸದೇ ಇದ್ದರೂ ಅವರು ನನ್ನ ತಲೆಯ ಮೇಲೆ 2ನೇ ಸಲ ಮಂತ್ರಾಕ್ಷತೆ ಹಾಕಿ, ನೀವು ನಿಜವಾಗಿಯೂ ದೊಡ್ಡ ಮನುಷ್ಯರು. ತಂದೆಯವರಿಗಾಗಿ ಧಾರಾಳ ಮನಸ್ಸಿನಿಂದ ದಾನ ಧರ್ಮ ಮಾಡಿದಿರಿ. ಆಯುರಾರೋಗ್ಯ ಸಕಲ ಸನ್ಮಂಗಳಾನಿ ಭವಂತು ಎಂದರು. ನನ್ನ ಹತ್ತಿರ ಇನ್ನೂ ಹಣವಿರಲಿಲ್ಲ. ನಾನು ಸುಮ್ಮನೆ ನಿಂತೆ. 1 ನಿಮಿಷ ಹಾಗೆಯೇ ನಿಂತಿದ್ದು ಅವರು ಪೆಚ್ಚು ಮೋರೆ ಹಾಕಿಕೊಂಡು ಹೊರಟು ಹೋದರು. ಸುಮಾರು ಅರ್ಧ ಗಂಟೆ ಸ್ಕೂಲಿನಲ್ಲಿದ್ದ ಎಲೆಗಳನ್ನು ತೆಗೆದು ಗೋಮಯ ಹಾಕಿದರು. ಮೊದಲ ಪಂಕ್ತಿ ಬಡಿಸುತ್ತಿದ್ದವರೆಲ್ಲ ಅಲ್ಲಿಗೆ ಊಟಕ್ಕೆ ಕುಳಿತರು. ನಂಜುವಿನ ಮನೆಯ ಅಂಗಳದಲ್ಲಿ 2 ಎಲೆ ಹಾಕಿದ್ದರು. ಸ್ವಾಮಿ ಮೇಷ್ಟರು ಬಂದರು. ನಾವಿಬ್ಬರು ಅಲ್ಲಿ ಊಟಕ್ಕೆ ಕುಳಿತರು. ಊಟ ಮಾಡುವಾಗ ನನಗೆ ಯಾವ ವಿಧವಾದ ಮನಕ್ಲೇಶವೂ ಇರಲಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದೆ. ಮೇಷ್ಟರು, ನೀನು ಎಲೆ ತೆಗಿಬೇಡ, ಸ್ಕೂಲಿನ ಜವಾನ ಈಗ ಬಂದು ತೆಗಿತಾನೆ ಎಂದು ಹೇಳಿದರು. ನಾನು ಹಾಗೆಯೇ ಮೇಲೆ ಎದ್ದೆ. ಇದುವರೆಗೂ ಶಕುಂತಲೆ ನನ್ನ ಹತ್ತಿರ ಬಂದು ಕುಳಿತು ಮಾತನಾಡಿರಲಿಲ್ಲ. ಕೆಲಸದ ನಡುವೆ ಅವಳಿಗೆ ಬಿಡುವಾಗಿರಲಿಲ್ಲವೆಂದು ನಿಜವಾದರೂ ನನ್ನ ಬಗ್ಗೆ ಅವಳೇ ಉದಾಸೀನಳ ಆಗಿದ್ದಂತಿತ್ತು. ನಂಜು ಮತ್ತು ರಂಗತ್ತೆಯರು ನನ್ನನ್ನು ನೋಡಿದಾಗ ಸೌಜನ್ಯಕ್ಕಾದರೂ ಮುಖದಲ್ಲಿ ನಗೆ ತಂದುಕೊಳ್ಳುತ್ತಿದ್ದರು. ನಿರ್ವಿಕಾರಳಾಗಿರುವಂತೆ ತೋರಿಸಿಕೊಂಡರೂ ಶಕುಂತಲೆಯ ಮುಖದ ಮೇಲೆ ಔದಾಸೀನ್ಯ, ನಿರಾಶೆ ಮೊದಲಾದ ನೋವಿನ ಭಾವಗಳು ಏಕಕಾಲದಲ್ಲಿ ವ್ಯಕ್ತವಾಗುತ್ತಿದ್ದವು. ಅವಳೊಡನೆ ಬಿಡುವಿನಲ್ಲಿ ಮಾತನಾಡಬೇಕೆಂದು ಯೋಚಿಸಿದೆ. ಆ ಸಂಜೆ ಕೆರೆಯ ಹತ್ತಿರ ಪಾತ್ರೆ ತೊಳೆಯುತ್ತಿದ್ದಳು. ಅವಳ ಮಗ ನೀರಿನಲ್ಲಿ ಆಟವಾಡುತ್ತಿದ್ದ. ನಾನು ಅಲ್ಲಿಗೆ ಹೋದೆ. ಹುಡುಗ ಮಾವ ಬಂದ ಎಂದು ನನ್ನ ಹತ್ತಿರ ಬಂದ. ನಾನು ಎತ್ತಿಕೊಳ್ಳಲು ಕೈ ನೀಡಿದಾಗ ಮಾತ್ರ ದೂರ ಹೊರಟು ಹೋದ. ಶಕುಂತಲೆ ತಲೆ ತಗ್ಗಿಸಿ ಪಾತ್ರೆ ಉಜ್ಜುತ್ತಿದ್ದಳು. ನಾನೇ ಶಕುಂತಲಾ ಎಂದೆ. ಮಾತನಾಡಲಿಲ್ಲ. ಅವಳ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಸೀರೆ ಸೆರಗನ್ನು ಕಣ್ಣಿಗೆ ಹಿಡಿದು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ನಾನು ಕಲ್ಲಿನ ವಿಗ್ರಹದಂತೆ ಕುಳಿತೆ. ನನ್ನ ದುಃಖವನ್ನು ತಾನೇ ಸಮಾಧಾನ ಮಾಡಿಸಿಕೊಂಡವಳು ತಲೆ ಎತ್ತಿ ನನ್ನ ಮುಖ ನೋಡಿ, ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದಳು. ನನಗೆ ತಿಳಿಯದಮ್ಮ ಎಂದೆ. ಮತ್ತೆ ಕೆಲವು ನಿಮಿಷ ಮೌನವಾಗಿದ್ದು ನಂತರ ತಾನು ಬೆಳಗುವ ಪಾತ್ರೆಯನ್ನು ನೋಡುತ್ತಾ, ನನಗೆ ಮೊದಲಿನಿಂದಲೂ ತಂದೆ ತಾಯಿ ಯಾರೂ ಇಲ್ಲ, ಕರೆದು ಕಳಿಸೋರು ಯಾರು, ತವರು ಮನೆ ಅಂದರೆ ಇದ್ದ ಕೊಂಪ ಅಣ್ಣ ಎಂದಳು. ಅವಳ ಮಾತಿನಲ್ಲಿ ಒಡೆದು ಕಾಣುತ್ತಿದ್ದ ಯಾತನೆಯು ಅತ್ಯಂತ ತೀಕ್ಷ್ಣವಾಗಿ ನನಗೆ ತಾಗುತ್ತಿತ್ತು. ಆದರೆ ಈಗ ನಾನು ಮಾಡಬಹುದಾದರೂ ಏನು? ಸುಮ್ಮನೆ ಕುಳಿತೆ. ನಾನು ಈಗ ಇರುವ ಕೆಲಸ ಮತ್ತು ನನ್ನ ಆರೋಗ್ಯದ ವಿಚಾರಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದಳು. ಮೌನವನ್ನು ದೂರ ಇರಿಸುವುದಕ್ಕಾಗಿ ಮಾತ್ರವೇ ಇನ್ನು ಕೆಲವು ಹೊತ್ತು ಮಾತನಾಡುತ್ತಿದ್ದೆವು. ಅವಳು ಪಾತ್ರೆ ತೊಳೆದಾದ ಮೇಲೆ ಇಬ್ಬರು ಮನೆಗೆ ಬಂದೆವು. ಅವಳ ಮಗ ಮೊದಲೇ ಅಲ್ಲಿಂದ ಹೊರಟು ಹೋಗಿದ್ದ. ರಾತ್ರಿ ಮೇಸ್ಟರ್ ಮನೆಯಲ್ಲೇ ಮಲಗಿದೆ. ಈ ದಿನ ನಾವು ಮಾತನಾಡುತ್ತಿದ್ದಂತೆ ಅವರಿಗೆ ಬಹುಬೇಗ ನಿದ್ರೆ ಬಂದು ಬಿಟ್ಟಿತ್ತು. ಆದರೆ ನನ್ನ ಕಣ್ಣಿನಲ್ಲಿ ಅಳುತ್ತಿದ್ದ ಶಕುಂತಲೆಯ ಚಿತ್ರ ತುಂಬಿತ್ತು. ಯಾಕೆ ಹೀಗೆ ಮಾಡಿದೆ ಎಂದು ಅವಳ ಪ್ರಶ್ನೆಯು ಮತ್ತಷ್ಟು ಯಾತನೆಯನ್ನುಂಟು ಮಾಡಿತು. ನಿದ್ರೆ ಬಾರದೆ ಹೊತ್ತು ಕಳೆಯುವುದು ಬೇಸರವಾಯಿತು. ಸಣ್ಣದಾಗಿ ಉರಿಯುತ್ತಿದ್ದ ಲಾಟಿನ ಬೆಳಕಿನಲ್ಲಿ ಮೇಸ್ಟರ
ತಲೆಯ ಹತ್ತಿರ ಇದ್ದ ಸಿಗರೆಟ್ ಪ್ಯಾಕ್ ಬೆಂಕಿಯ ಪೊಟ್ಟಣ ಕಾಣಿಸಿದವು. ಅವೆರಡನ್ನೂ ತೆಗೆದುಕೊಂಡು ಹೊರಗೆ ಬಂದು ಜಗಲಿಯ ಮೇಲೆ ಕುಳಿತೆ. ನಾನು ಈ ಊರಿಗೆ ಏಕೆ ಬಂದೆ ಎಂಬ ಪ್ರಶ್ನೆ ತಲೆಯಲ್ಲಿ ಹುಟ್ಟಿತು. ಯಾವುದೋ ಭಾವನಾ ವೇಗದಲ್ಲಿ ಇಲ್ಲಿಗೆ ಬಂದಿದ್ದೆ. ಗೌಡರು ಹೇಳಿದ ಹಾಗೆ ಪ್ರಾಚೀನ ಋಣವಿರಬಹುದು. ತಂದೆಯ ಪ್ರಸಾದ ಸಿಕ್ಕಿತು. ಇಲ್ಲಿ ನನಗೆ ಇನ್ನು ಯಾವ ಕೆಲಸವೂ ಇದ್ದಂತೆ ಕಾಣಲಿಲ್ಲ. ಪ್ಯಾಕಿನಲ್ಲಿದ್ದ ಕೊನೆಯ ಸಿಗರೇಟ್ ಮುಗಿಯುವವರೆಗೆ ರಾತ್ರಿ 1 ಗಂಟೆಯಾಗಿತ್ತು. ಸ್ವಲ್ಪ ನಿದ್ದೆ ಬರುವಂತಾಯಿತು. ಒಳಗೆ ಹೋಗಿ ಮಲಗಿದೆ. ಆದರೆ ಬೆಳಗಿನ ಜಾವ 4 ಗಂಟೆಗೆ ಎಚ್ಚರವಾಯಿತು. ಹಾಸಿಗೆ ಮೇಲೆ ಹೊರಳಾಡುತ್ತಾ ಕಳೆದೆ. 6 ಗಂಟೆಗೆ ನಂಜುವಿನ ಮನೆಗೆ ಬರುವ ವೇಳೆಗೆ ಅವರೆಲ್ಲರೂ ಎದ್ದಿದ್ದರು. ಆ ದಿನದ ಮೊದಲ ಬಸ್ಸಿಗೆ ಮೈಸೂರಿಗೆ ಹೊರಡುವುದಾಗಿ ಹೇಳಿದೆ. ನಾನು 1-2 ದಿನ ಇರುವುದಾಗಿ ಅವರು ನಿರೀಕ್ಷಿಸಿದಂತಿತ್ತು. ಕೊನೆಯ ಪಕ್ಷ ಇನ್ನೂ 2 ದಿನ ಇರುವಂತೆ ನಂಜು ಬಲವಂತ ಮಾಡಿದ. ಶಕುಂತಲೆ 1 ವಾರವಾದರೂ ಇರುವಂತೆ ಕಣ್ಣೀರು ಹಾಕಿದಳು. ನನಗೆ ರಜವಿಲ್ಲ ಎನ್ನುವುದೊಂದೇ ಉತ್ತರ ಹೇಳಿದೆ. ನಾನು ಆಗಲೇ ಹೊರಟಿದ್ದು ಮೇಸ್ಟರಿಗೂ ಅವರ ಹೆಂಡತಿಗೂ ಆಶ್ಚರ್ಯವಾಯಿತು. ಹೊರಡುವಾಗ ಅವರಿಬ್ಬರಿಗೂ ನಮಸ್ಕರಿಸಿದೆ. ರಂಗತ್ತೆಗೆ ದೂರದಿಂದ ನಮಸ್ಕಾರ ಮಾಡಿದೆ. ಸ್ಕೂಲಿನ ಜವಾನ ನನ್ನ ಪೆಟ್ಟಿಗೆ ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದ. ಬರ್ತೀನಿ ಎಂದು ಹೇಳಿದಾಗ ಶಕುಂತಲೆ, ಇನ್ನೇನು ಬೇಸಿಗೆ ರಜೆ ಬಂತು, ರಜದಲ್ಲಿ ಒಂದ್ಸಲ ನಿನ್ನ ಹೆಂಡತಿನ ಕರ್ಕೊಂಡು ಬಾ ಎಂದಳು. 4 ಹೆಜ್ಜೆ ಮುಂದೆ ಹೋಗಿ ಹಿಂದಿರುಗಿ ನೋಡಿದೆ. ಅವಳು ಕಣ್ಣನ್ನು ಒರೆಸಿಕೊಳ್ಳುತ್ತಿದ್ದಳು. ರಸ್ತೆಯವರೆಗೆ ನಂಜು ಮತ್ತು ಸ್ವಾಮಿ ಮೇಷ್ಟ್ರು ಬಂದರು. ಈ ದಿನವೂ ದಾರಿಯ ತೋಟದಲ್ಲಿ ದಿಸ್ತಿನ್ ಗೌಡ್ರು ಸಿಕ್ಕಿದರು. ಅವರು ಬಸ್ಸಿನ ಹತ್ತಿರ ಬಂದರು. ದಾರಿಯಲ್ಲಿ ನನಗೆ ಸ್ವಾಮಿ ಮೇಷ್ಟ್ರು 2 ಸಲ ಸಿಗರೇಟ್ ಕೊಟ್ಟರು. ಬಸ್ ಹೊರಡುವಾಗ ನಂಜು ಹೋಗಿ ಬರ್ತೀಯಾ ಎಂದ. ಅರಸಿನಕೆರೆ ತಲುಪುವ ವೇಳೆಗೆ ಮೈಸೂರಿನ ಮೊದಲ ಬಸ್ಸು ಹೊರಟು ಹೋಗಿತ್ತು. ಮಧ್ಯಾಹ್ನದ ರೈಲಿಗೆ ಹೋಗಿ ಕುಳಿತೆ. ಅದು ನಿಲ್ಲುವ ಒಂದೊಂದು ಸ್ಟೇಷನ್ನಲ್ಲೂ ಕಾಲ ಕಳೆಯಲು ನನ್ನ ಜೀವನದಲ್ಲಿ ಮೊದಲ ಸಲ 1 ಪ್ಯಾಕ್ ಸಿಗರೇಟ್ ಕೊಂಡುಕೊಂಡೆ. ಅದನ್ನು ಸೇದುವಾಗಲಾದರೂ ನನ್ನ ತಲೆಯನ್ನು ತುಂಬಿದ ಕಪ್ಪು ಹೊಗೆಯು ತಿಳಿಯಾಗುವಂತೆ ಅನುಭವವಾಗುತ್ತಿತ್ತು. ಆ ದಿನ ರೈಲು ತಡ ಮಾಡಿದುದರಿಂದ ಮನೆಗೆ ಸೇರುವ ವೇಳೆಗೆ 9 ಆಗಿತ್ತು. ಮೈ ಆಯಾಸದಿಂದ ಬಳಲಿತ್ತು. ತಲೆ ತಿರುಗುವಂತೆ ಆಗಿತ್ತು. ಮನೆಗೆ ಹೋದ ತಕ್ಷಣ ಇಲ್ಲಿ ಎದುರುಗೊಂಡಳು. ಜೊತೆಗೆ ಮರಿಯಮ್ಮನನ್ನು ಇಟ್ಟುಕೊಂಡು ಅವಳು ಮನೆಯಲ್ಲಿಯೇ ಇದ್ದಳು. ರಾತ್ರಿ ಮಲಗಲು ಅವಳ ತಮ್ಮ ಬರುತ್ತಿದ್ದ. ಬಿಷಪ್ಪರ ಆಳು ತಂದುಕೊಟ್ಟನೆಂದು ಹೇಳಿ ಇಲ್ಲಿ ಒಂದು ಚೀಟಿಯನ್ನು ಕೈಗೆ ಕೊಟ್ಟಳು. ಆ ಚೀಟಿಯನ್ನು ನೋಡಿದ ತಕ್ಷಣ ತಮ್ಮನ್ನು ಬಂದು ಕಾಣಬೇಕೆಂದು ಬಿಷಪ್ಪರು ಬರೆದಿದ್ದರು. ನಾನು ಆಗಲೇ ಹೋಗಿ ಅವರನ್ನು ನೋಡಿಕೊಂಡು ಬರುವುದಾಗಿ ಹೊರಟೆ. ಲಿಲ್ಲಿ, ಬೆಳಿಗ್ಗೆ ಹೋದರೆ ಆಗುತ್ತೆ, ಈಗ ಬೇಡಿ ಎಂದರೂ ಕೇಳಲಿಲ್ಲ. ಸೈಕಲ್ ಹತ್ತಿ ಅವರ ಮನೆಗೆ ಹೋಗುವ ವೇಳೆಗೆ ಬಿಷಪ್ಪರ ಬಂಗಲೆಯ ಬಾಗಿಲು ಹಾಕಿತ್ತು. ಹೊರಗೆ ಇದ್ದ ಜವಾನ ಅವರು ಮಲಗಿದ್ದಾರೆ ಎಂದ. ಒಳಗಿದ್ದ ಬಿಷಪ್ಪರಿಗೆ ನನ್ನ ಧ್ವನಿ ಕೇಳಿರಬೇಕು. ಅವರನ್ನು ಒಳಗೆ ಕರೆ ಎಂದರು. ನಾನು ಒಳಗೆ ಹೋದೆ. ಅವರು ಒಂದು ಸೋಫಾದ ಮೇಲೆ ಕುಳಿತರು. ಅವರು ತಮ್ಮ ಬುದ್ಧಿಯ ಸ್ವಾಭಾವಿಕ ಸಮತೋಲನದಲ್ಲಿ ಇದ್ದಂತೆ ಕಾಣಲಿಲ್ಲ. ಅವರ ಕಣ್ಣಿನ ಗುಡ್ಡೆಗಳು ಕೆಂಪು ಎಣ್ಣೆಯಲ್ಲಿ ತೇಲಿದಂತೆ ತೇಲುತ್ತಿದ್ದವು. ತಕ್ಷಣ ಬಂದು ನೋಡಬೇಕು ಅಂತ ಚೀಟಿ ಕಳಿಸಿದ್ದೀರಿ ಅಂದ. ಹೌದು, ಜ್ಞಾಪಕಕ್ಕೆ ಬಂತು. ಕೇಳದೆ ನಿಮಗೆ ಇಷ್ಟ ಬಂದ ಹಾಗೆ ನೀವು ರಜೆ ಬರೆದು ಹೋಗಬಹುದು. ತುಂಬಾ ಅನಿವಾರ್ಯವಾಗಿ ಇದ್ದಕ್ಕಿದ್ದಂತಾಗಿ ನನ್ನ ತಂಗಿಯ ಊರಿಗೆ ಹೋಗಬೇಕಾಗಿ ಬಂತು. ಪೂರ್ವಭಾವಿಯಾಗಿ ಬಂದು ನಿಮ್ಮನ್ನು ನೋಡಲು ಆಗಲಿಲ್ಲ. ಇದು ಅವಿಧೇಯ ಮನೋಭಾವ ಎಂದು ನಿಮಗೆ ಗೊತ್ತಿದೆಯೇ? ಬಿಷಪ್ಪನವರ ಧ್ವನಿ ಅವರ ಸ್ವಾಧೀನದಲ್ಲಿ ಇರಲಿಲ್ಲ. ಅದನ್ನು ಬೆಳಗ್ಗೆ ಚರ್ಚಿಸೋಣ. ಈಗ ನಾನು ಮನೆಗೆ ಹೋಗುತ್ತೇನೆ ಎಂದು ಹೊರಟೆ. ದಾರಿಯಲ್ಲಿ ಬರುವಾಗ ಒಂದು ಪೆಟ್ಟಿಗೆ ಅಂಗಡಿ ಹತ್ತಿರ 1 ಪ್ಯಾಕ್ ಸಿಗರೇಟ್ ತೆಗೆದುಕೊಂಡೆ. ಬುದ್ಧಿ ಪೂರ್ಣವಾಗಿಯೂ ನನ್ನ ಸ್ವಾಧೀನ ತಪ್ಪಿತ್ತು. ಶರೀರವು ಮನಸ್ಸಿನ ಹಿಡಿತ ಮೀರಿತ್ತು. ಸೈಕಲ್ ತಳ್ಳಿಕೊಂಡು ಕಾಲುಗಳನ್ನು ಎಳೆದುಕೊಂಡು ಬಂದೆ. ನಾನು ಸಿಗರೇಟ್ ಸೇದುತ್ತಿರುವುದನ್ನು ನೋಡಿ ಇಲ್ಲಿಗೆ ಗಾಬರಿಯಾಗಿರಬೇಕು. ಇದೇನು ಎಂದಳು ಅವಳು. ನಾನು ಮಲಗಬೇಕು. ಹಾಸಿಗೆ ಹಾಕಿಕೊಡು. ಇನ್ನೇನು ಬಿಸಿಯಾಗಿ ಅಡಿಗೆ ಆಗುತ್ತೆ, 5 ನಿಮಿಷ ತಡೆಯಿರಿ. ನನಗೆ ಊಟ ಬೇಕಾಗಿರಲಿಲ್ಲ. ಹೋಗಿ ಮಲಗಿದೆ. ಇಲ್ಲಿ 1 ಲೋಟ ಹಾಲು ಬಿಸಿ ಮಾಡಿಕೊಂಡು ಅಲ್ಲಿಗೆ ಬರುವುದರೊಳಗಾಗಿ 3 ಸಿಗರೇಟುಗಳನ್ನು ಸೇದಿದ್ದೆ. ಮನಸ್ಸಿಗೆ ಶಾಂತಿ ದೊರಕಿತ್ತು. ಇಲ್ಲಿ ಬಂದು ಕೂತುಕೋ. ನಿನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗುತ್ತೇನೆ. ಮೊದಲು ಹಾಲು ಕುಡಿಯಿರಿ. ಅಷ್ಟಕ್ಕೆ ಕೋಪ ಬಂತು. ಹಾಲು ಬೀದಿಗೆ ಚೆಲ್ಲು ಎಂದೆ. ಇಲ್ಲಿ ಮಂಚದ ಮೇಲೆ ಕುಳಿತಳು. ಅವಳ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದೆ. ಕೆಲ ಹೊತ್ತು ನನ್ನ ಕಣ್ಣುಗಳೆರಡೂ ಬೆಂಕಿಯಲ್ಲಿ ಬೇಯಿಸಿದಂತೆ ಉರಿಯುತ್ತಿದ್ದವು. ಕಣ್ಣನ್ನು ಮುಚ್ಚಿದೆ. ಕಣ್ಣಿನಲ್ಲಿದ್ದ ಬೆಂಕಿ ಪೂರ್ಣವಾಗಿ ತಲೆಯ ಮಿದುಳನ್ನು ಆವರಿಸಿದಂತೆ ಕಂಡಿತು. ಮುಂದೆ ಏನಾಯಿತೆಂಬುದು ತಿಳಿಯದು. ನನಗೆ ಇಹಲೋಕದ ಪ್ರಜ್ಞೆ ಕಣ್ಣು ಬಿಟ್ಟಾಗ ನಾನು ಬೆಳಗ್ಗಿನ 9 ಗಂಟೆಯಾಗಿತ್ತು. ಮಂಚದ ಮೇಲೆ ನಾನೊಬ್ಬನೇ ಮಲಗಿದ್ದೆ. ಮಂಚದ ಪಕ್ಕದಲ್ಲಿಯೇ ಇದ್ದ ಮೇಜಿನ ಮೇಲೆ ಔಷಧಿಯ ಸೀಸೆಗಳು, ಗಾಜಿನ ಲೋಟ, ಚಮಚ ಮೊದಲಾದವು ಇದ್ದವು. ಮನೆ ನಿಶ್ಶಬ್ದವಾಗಿತ್ತು. ಆದರೆ ಒಳಗೆ ಅಡಿಗೆ ಮನೆಯಲ್ಲಿ ಯಾರೋ ಮಾತನಾಡುತ್ತಿದ್ದಂತೆ ಕೇಳಿಸಿತು. ನಿತ್ರಾಣದಿಂದ ಬೇರೆ ಮಗ್ಗುಲಿಗೆ ಹೊರಗೆ ಮಲಗುವುದು ನನಗೆ ಕಷ್ಟವಾಯಿತು. ಹಾಗೆಯೇ ಕಣ್ಣು ಮುಚ್ಚಿದೆ. ತುಸು ಹೊತ್ತಿನಲ್ಲಿ ನನಗೆ ಇರುವ ಕಡೆ ಯಾರೋ ಬಂದಂತಾಯಿತು. ಕಣ್ಣು ಬಿಟ್ಟು ನೋಡಿದೆ. ಲಿಲ್ಲಿ ನನ್ನ ಹತ್ತಿರ ನಿಂತಿದ್ದಳು. ಅವಳ ಮುಖದ ಮೇಲೆ ಸಂತೋಷ ಮಿನುಗಿತು. ಹಣೆಯಲ್ಲಿ ದೊಡ್ಡದಾಗಿ ಇಟ್ಟಿದ್ದ ಕುಂಕುಮ ಕಾಣಿಸುತ್ತಿತ್ತು. ನನ್ನ ಮೇಲೆ ಬಗ್ಗಿ ತನ್ನ 2 ಕೈಗಳಿಂದಲೂ ನನ್ನ ಮುಖವನ್ನು ಹಿಡಿದುಕೊಂಡು ದಿಟ್ಟಿಸಿ ನೋಡಿದಳು. ಲಿಲ್ಲಿ ಎಂದು ಕ್ಷೀಣ ಸ್ವರದಿಂದ ಕರೆದೆ. ಅವಳು ಮಂಚದ ತುದಿಯಲ್ಲಿ ಕುಳಿತುಕೊಂಡಳು. ಏನೋ ಮಾತನಾಡಲು ಬಾಯಿ ತೆರೆದೆ. ಈಗ ಮಾತನಾಡಬೇಡಿ, ಆಯಾಸವಾಗುತ್ತೆ, ಸುಮ್ಮನಿರಿ ಎಂದಳು. ನಾನು ಸುಮ್ಮನಾದೆ. ಲಿಲ್ಲಿ ಎದ್ದು ಹೊರಗೆ ಹೋದಳು. ಅವಳ ಜೊತೆ ರಾಚಮ್ಮ ಬಂದಳು. ಲಿಲ್ಲಿ ಮಂಚದ ಒಂದು ತುದಿಗೆ ಕುಳಿತಳು. ರಾಚಮ್ಮ ಹತ್ತಿರದ ಒಂದು ಕುರ್ಚಿಯ ಮೇಲೆ ಕುಳಿತಳು. ನಾನು ಆಯಾಸದಿಂದ ಕಣ್ಣುಗಳನ್ನು ಮುಚ್ಚಿದೆ.
ಡಾಕ್ಟರು ದಿನಕ್ಕೆ 2 ಸಲ ಬಂದು ಹೋಗುತ್ತಿದ್ದರು. 8 ದಿನ ಕಳೆಯುವುದರಲ್ಲಿ ನಾನು ಚೆನ್ನಾಗಿ ಮಾತನಾಡುವಷ್ಟು ಶಕ್ತಿ ಕೂಡಿತ್ತು. ರಾಚಮ್ಮ ನಮ್ಮ ಮನೆಯಲ್ಲಿಯೇ ಇದ್ದಳು. ಅಡುಗೆ ಮನೆಯ ಕೆಲಸವನ್ನು ಅವಳೇ ಮಾಡುತ್ತಿದ್ದಳು. ದೇವಪ್ರಸಾದರು ಇಲ್ಲಿಗೆ ಬಂದು ಊಟ ಮಾಡುತ್ತಿದ್ದರು. ರಾಚಮ್ಮನ ಪುಟ್ಟ ಮಗಳು ಶಾಂತ ನಾನು ಮಲಗಿದ್ದ ಕೋಣೆಯಲ್ಲಿ ತಪ್ಪು ಹೆಜ್ಜೆಗಳನ್ನಿಟ್ಟು ತಿರುಗುತ್ತಿತ್ತು. 4 ಹೆಜ್ಜೆ ಇಟ್ಟು ಬಿದ್ದು ಬಿಡುತ್ತಿತ್ತು. ದಿನಕ್ಕೊಮ್ಮೆಯಾದರೂ ತಮ್ಮಯ್ಯನವರು ಮತ್ತು ಲಿಲ್ಲಿಯ ತಾಯಿ ಮನೆಗೆ ಬಂದು ಹೋಗುತ್ತಿದ್ದರು. ಲಿಲ್ಲಿ ಒಂದೇ ರಾತ್ರಿಯೂ ನಿದ್ದೆ ಮಾಡುತ್ತಿರಲಿಲ್ಲ. ಹಗಲಿನಲ್ಲಿಯೂ ನನ್ನ ಹತ್ತಿರವೇ ಇರುತ್ತಿದ್ದಳು. ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಮಾಡುತ್ತಿದ್ದ ಸೇವೆಯಲ್ಲಿ ಎದ್ದು ಕಾಣುತ್ತಿದ್ದ ಶ್ರದ್ಧೆ ಭಕ್ತಿಗಳಿಂದ ನಾನು ಮೂಕನಾಗುತ್ತಿದ್ದೆ. ಒಂದು ಸಂಜೆ 4 ಗಂಟೆಯ ವೇಳೆ ರಾಚಮ್ಮ ತನ್ನ ಮನೆಗೆ ಹೋಗಿದ್ದಳು. ಮನೆಯಲ್ಲಿ ಯಾರೂ ಇರಲಿಲ್ಲ. ಲಿಲ್ಲಿ ನನ್ನ ಮಂಚದ ಒಂದು ಬದಿಗೆ ಕುಳಿತು ಗಾಳಿ ಹಾಕುತ್ತಿದ್ದಳು. ಇವತ್ತು ತಾರೀಕು ಎಷ್ಟು ಎಂದು ಕೇಳಿದೆ. ಏಪ್ರಿಲ್ 16. ಲಿಲ್ಲಿ ಎಂದಳು. ನನ್ನ ಮನಸ್ಸಿನಲ್ಲಿ ಏನೋ ಯೋಚಿಸುತ್ತಿದ್ದು ಪುನಃ ನೀವು ಮಲಗಿ 1 ತಿಂಗಳ ಮೇಲೆ 3 ದಿನವಾಯಿತು ಎಂದಳು. ಹತ್ತಿರದಲ್ಲಿದ್ದ ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದಳು. ಲಿಲ್ಲಿ, ಮೃತ್ಯುವಿನಿಂದ ತನ್ನ ಪತ್ನಿಯನ್ನು ಬಿಡಿಸಿಕೊಂಡು ಬಂದಳು ಅಂತ ಸಾವಿತ್ರಿನ ನಾವು ಪೂಜಿಸ್ತೀವಿ. ಈಗ ನೀನು ನನ್ನನ್ನು ಸಾವಿನಿಂದ ಉಳಿಸಿದೀಯ. ಪುರಾಣದ ಸಾವಿತ್ರಿಗೂ ನಿನಗೂ ಹೆಚ್ಚು ವ್ಯತ್ಯಾಸವಿಲ್ಲ. ನೀವು ಸುಮ್ಮನಿರಿ. ದೊಡ್ಡ ದೊಡ್ಡ ದೇವರುಗಳಿಗೆಲ್ಲ ನನ್ನನ್ನು ಹೋಲಿಸಬೇಡಿ ಎಂದು ನನ್ನ ಬಾಯಿಯ ಮೇಲೆ ಕೈ ಇಟ್ಟಳು. ಅವಳ ಕಣ್ಣು ಹನಿಯೊಡೆಯಿತು. ನನ್ನ ಎದೆಯ ಮೇಲೆ ಮುಖವಿಟ್ಟು ಅತ್ತು ಬಿಟ್ಟಳು. ನನ್ನ ಅದೃಷ್ಟ ಚೆನ್ನಾಗಿತ್ತು. ದೇವರು ನಿಮ್ಮನ್ನ ಉಳಿಸಿಕೊಟ್ಟ. ಆಮೇಲೆ ಅವಳು ನಿಧಾನವಾಗಿ ನನ್ನ ಅಳುವನ್ನು ಸಮಾಧಾನ ಪಡಿಸಿಕೊಂಡು, ಹಿಂದೂಗಳು ಅರಿಶಿನ ಕುಂಕುಮದ ಭಾಗ್ಯ ಅಂತ ಕರೀತಾರೆ. ಒಂದು ದಿನ ರಾತ್ರಿ 2 ಗಂಟೆಯಾಗಿತ್ತು. ಅತ್ತಿಗೆ ಇಲ್ಲಿಯೇ ಮಲಗಿದ್ದಳು. ಅಣ್ಣ ಎದುರಿನ ಗೋಡೆಯ ಪಕ್ಕಕ್ಕೆ ಇನ್ನೊಂದು ಮಂಚ ಹಾಕಿಕೊಂಡು ಮಲಗಿದ್ದ. ನನಗೆ ನಿದ್ರೆ ಬರುತ್ತಿರಲಿಲ್ಲ. ನಿಮ್ಮ ಎದೆಯ ಮೇಲೆ ಕಟ್ಟಿದ್ದ ಪೋಲ್ಟೀಸ್ ಹಾಗೆಯೇ ಇತ್ತು. ನಾನು ನಿಮ್ಮ ಮುಖವನ್ನೇ ನೋಡುತ್ತಾ ಬೆತ್ತದ ಕುರ್ಚಿಯ ಮೇಲೆ ಕೂತಿದ್ದೆ. ನಿಮ್ಮ ಮುಖದಲ್ಲಿ ವಿಕಾರದ ಭಾವನೆಗಳು ಬಂದು ಹೋಗುತ್ತಿರುವಂತೆ ಕಾಣಿಸ್ತಿತ್ತು. ನಿನ್ ಹೆಂಡ್ತಿನ ಕರ್ಕೊಂಡ್ ಬಾ ಅಂದಳು. ನಮ್ಮ ಅತ್ತಿಗೆನ ಕರ್ಕೊಂಡ್ ಬಾ ಅಂತ ಅನ್ಲಿಲ್ಲ ಅಂತ ಕನವರಿಸ್ಕೊಳ್ತಿದ್ರಿ. ಸಿಗರೇಟ್ ಸೇದುವಾಗ ಹೊಗೆ ಬಿಡುವ ಹಾಗೆ ತುಟಿ ಆಡಿಸ್ತಿದ್ರಿ. ಪ್ರಜ್ಞೆ ಇರಲಿಲ್ಲ. ಜ್ವರ ಮಾತ್ರ ಒಂದೇ ಸವನೆ ಸುಡುತ್ತಿತ್ತು. ಸ್ವಲ್ಪ ಒಡೆದ ಹಾಲಿನ ನೀರನ್ನ ಕುಡಿಸಿದೆ. ನೀವು ಸುಮ್ಮನೆ ಮಲಗಿದ್ರಿ. ಬೆಳಗಿನ ಜಾವದಲ್ಲಿ ಕುರ್ಚಿಯ ಮೇಲೆ ನನಗೆ ಸ್ವಲ್ಪ ನಿದ್ದೆ ಬಂತು. ಒಂದು ಕನಸಾಯಿತು. ಒಬ್ಬ ವೃದ್ಧ ಹಿಂದೂ ಹೆಂಗಸು, ಅವ್ರನ್ನ ಜಾಪಿಸ್ಕೊಂಡ್ರೆ ಅವತ್ತು ನಾವು ಮದ್ವೆಗೆ ಹೋಗಿದ್ವಲ್ಲ, ರಾಮಣ್ಣ, ಅವ್ರ ತಾಯಿ ನನ್ನ ಹತ್ತಿರ ಬಂದರು. ಒಂದು ಚಿಟಿಕೆ ಕುಂಕುಮ ತೆಗೆದು ನನ್ನ ಹಣೆಗೆ ಇಟ್ಟರು. ಹಾಗೆ ನಿಧಾನವಾಗಿ ನುಸುಳಿ ಹೋದರು. ಎಚ್ಚರವಾದ ಮೇಲೆ ಅದು ಕನಸು ಅಂತ ಗೊತ್ತಾದ್ರೂ ಅದರಲ್ಲಿ ನಂಬಿಕೆ ಬಂತು. ನಿಮ್ಮ ಪ್ರಾಣಕ್ಕೆ ಯಾವ ಭಯವೂ ಇಲ್ಲ ಅಂತ ತಿಳಿದೆ. ಅವತ್ತು ಸ್ವಲ್ಪ ಊಟನೂ ಮಾಡಿದೆ. ಅವತ್ತಿಂದ ನಾನು ಹಣೆಗೆ ಕುಂಕುಮ ಇಟ್ಕೊಳ್ಳಕ್ಕೆ ಶುರು ಮಾಡಿದೆ. ಡ್ಯಾಡಿ ಮನೆಗೆ ಬಂದಾಗ ಅದನ್ನು ನೋಡಿದ್ರು ಏನು ಅನ್ನುತ್ತಿರಲಿಲ್ಲ. ಸುಮ್ಮನಾದರು. ನಿಮಗೆ ದಿನಕ್ರಮೇಣ ಗುಣವಾಯಿತು. ನಾನು ಲಿಲ್ಲಿಯ ಮುಖವನ್ನು ದಿಟ್ಟಿಸಿ ನೋಡಿದೆ. ಹಣೆಯಲ್ಲಿ ಕುಂಕುಮ ಇದ್ದುದರಿಂದ ಮಾತ್ರವಲ್ಲ, ಹಿಂದೆ ಇಲ್ಲದ ಒಂದು ರೀತಿಯ ಶೋಭೆ ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು. ಲಿಲ್ಲಿ, ನೀನು ಯಾವಾಗಲೂ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಒಂದು ಥರ ಕಳೆ ಬಂದಿದೆ. ಬರೀ ಕುಂಕುಮ ಇಟ್ಕೊಂಡೋದ್ರಿಂದ ಬರೋದಿಲ್ಲ ಅನ್ನಿಸುತ್ತೆ. ಲಿಲ್ಲಿ ನುಸುನಕ್ಕಳು. ನೀವು ವಿಚಿತ್ರವಾಗಿ ಮಾತಾಡ್ತೀರಾ. ಅದೇನೋ ನನಗೆ ಗೊತ್ತಿಲ್ಲ ಎಂದು ತಲೆ ತಗ್ಗಿಸಿ ಓರೆ ಕಣ್ಣಿನಿಂದ ನನ್ನನ್ನು ನೋಡಿದಳು. ನಾನು ಸುಮ್ಮನಾದೆ. ನಂತರ ತಿಳಿಯಿತು. ಇನ್ನು 6 ತಿಂಗಳಲ್ಲಿ ನಾನು ತಂದೆಯಾಗುವವನಿದ್ದೆ. ಲಿಲ್ಲಿಯ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ಮತ್ತೆ 15 ದಿನ ಕಳೆದವು. ನಾನು ನಿಧಾನವಾಗಿ ಮನೆಯಲ್ಲಿ ತಿರುಗುತ್ತಿದ್ದೆ. ಡಾಕ್ಟರ್ ಔಷಧಿ ನಿಲ್ಲಿಸಿದ್ದರು. ಟಾನಿಕ್ ಮತ್ತು ಉತ್ತಮ ಆಹಾರದಿಂದ ನಿಮ್ಮ ಮೈಯಲ್ಲಿ ಶಕ್ತಿ ಕೊಡಬೇಕೆಂದು ಹೇಳಿದ್ದರು. ಈಗ 1 ವಾರದಿಂದ ರಾಚಮ್ಮ, ದೇವಪ್ರಸಾದರು ಅವರ ಮನೆಗೆ ಹೋಗಿದ್ದರು. ಸ್ಕೂಲಿಗೆ ಬೇಸಿಗೆ ರಜಾ ಬಂದುದರಿಂದ ನಾನು ವಿರಾಮವಾಗಿದ್ದೆ. ಥಾಮಸ್ ಆಗಾಗ ಮನೆಗೆ ಬಂದು ಕೆಲವು ಕಾಗದ ಪತ್ರಗಳಿಗೆ ಸಹಿ ತೆಗೆದುಕೊಂಡು ಹೋಗುತ್ತಿದ್ದ. ಇನ್ನು 1 ತಿಂಗಳಿನಲ್ಲಿ ಬೇಸಿಗೆ ರಜೆ ಮುಗಿಯುವುದಿತ್ತು. ಅಷ್ಟರಲ್ಲಿ ಎಲ್ಲಿಯಾದರೂ ಹವೆ ಬದಲಾಯಿಸಲು ಉತ್ತಮವೆಂದು ಡಾಕ್ಟರ್ ಹೇಳುತ್ತಿದ್ದರು. ನನ್ನನ್ನು ಒಂಟಿಯಾಗಿ ಕಳುಹಿಸಲು ಲಿಲ್ಲಿ ಒಪ್ಪುತ್ತಿರಲಿಲ್ಲ. ಅಲ್ಲದೆ ನಾವಿಬ್ಬರು 1 ತಿಂಗಳ ಕಾಲ ಇರುವಂತಹ ಸ್ಥಳ ಯಾವುದು ಎಂದು ಯೋಚಿಸಬೇಕಾಗಿತ್ತು. ನೀಲಗಿರಿಗೆ ಹೋಗುವಂತೆ ದೇವಪ್ರಸಾದರು ಸಲಹೆ ಕೊಟ್ಟರು. ಆದರೆ ಅಲ್ಲಿಯ ಚಳಿ ಆಗ ತಾನೇ ಎದ್ದ ರೋಗಿಗೆ ಹೊಂದದೇ ಇರಬಹುದು ಎಂದು ಡಾಕ್ಟರ್ ಹೇಳಿದರು. ಬೆಂಗಳೂರಿಗೆ ಹೋಗೋಣ ಎಂದು ಲಿಲ್ಲಿ ಹೇಳಿದಳು. ಅಲ್ಲಿ ನಮಗೆ ಸೌಕರ್ಯ ಒದಗಿಸುವವರು ಯಾರೂ ಇರಲಿಲ್ಲ. ಕೊನೆಗೆ ರಾಚಮ್ಮ ಹೇಳಿದಂತೆ ನಾವಿಬ್ಬರು ಹಾಸನಕ್ಕೆ ಹೋಗಿ 1 ತಿಂಗಳು ಇರುವುದಾಗಿ ತೀರ್ಮಾನಿಸಿದೆವು. ಹಾಸನದಲ್ಲಿ ರಾಚಮ್ಮನ ಅಕ್ಕ ಭಾವ ಇದ್ದಾರೆ. ರಾಚಮ್ಮ ಅವರಿಗೆ ಪತ್ರ ಬರೆದಳು. ನಮಗಾಗಿ ಬೇರೆ ಒಂದು ಮನೆ ಗೊತ್ತು ಮಾಡಿ ಎಲ್ಲ ಸೌಕರ್ಯಗಳನ್ನು ಸಿದ್ಧಪಡಿಸುವುದಾಗಿ ಅವರಿಂದ ಉತ್ತರ ಬಂತು. ನಾವು ಬರುವ ರೈಲನ್ನು ತಿಳಿಸಿದರೆ ನಿಲ್ದಾಣಕ್ಕೆ ಬರುವುದಾಗಿ ತಿಳಿಸಿದರು. ಒಂದು ಬೆಳಗಿನ ಗಾಡಿಯಲ್ಲಿ ಮರಿಯಮ್ಮನನ್ನು ಸಂಗಡ ಕರೆದುಕೊಂಡು ಹಾಸನಕ್ಕೆ ಹೊರಟೆವು. ರಾಚಮ್ಮನ ಅಕ್ಕ ಭಾವ ನಮ್ಮನ್ನು ವಿಶ್ವಾಸದಿಂದ ಕಂಡರು. ಬೇರೆ ಮನೆಯ ಬದಲು ನಮ್ಮ ಮನೆಯಲ್ಲೇ ಇರುವಂತೆ ಹೇಳಿದರು. ಆದರೆ ನಾವು ಒಪ್ಪಲಿಲ್ಲ. ಬೀರನಹಳ್ಳಿಯ ಪ್ರಶಾಂತವಾದ ವಿಸ್ತರಣದಲ್ಲಿ ಒಂದು ಪುಟ್ಟ ಮನೆ ಗೊತ್ತುಪಡಿಸಿದ್ದರು. ಹಾಲು, ಮೊಸರು, ಸೌದೆ, ತರಕಾರಿ ಎಲ್ಲ ವಿಧವಾದ ಏರ್ಪಾಡುಗಳನ್ನು ಮೊದಲೇ ಮಾಡಿ ನಮಗೆ ಅವಶ್ಯಕವಾಗಿ ಬೇಕಾದ ಪಾತ್ರೆಗಳನ್ನು ತಮ್ಮ ಮನೆಯಿಂದ ಒದಗಿಸಿದ್ದರು. ಹಾಸನದಲ್ಲಿದ್ದ ದಿನಗಳು ಅತ್ಯಂತ ಪ್ರಶಾಂತವಾಗಿ ಕಳೆಯುತ್ತಿದ್ದವು. ಸಂಜೆಯ ವೇಳೆ ಹೊಲಗಳ ಬಯಲಿನಲ್ಲಿ ತಿರುಗಾಡಲು ಲಿಲ್ಲಿಯೊಡನೆ ಹೋಗುತ್ತಿದ್ದೆ. ಅವಳ ಆರೋಗ್ಯದ ದೃಷ್ಟಿಯಿಂದಲೂ ನಾವು ಹವಾ ಬದಲಾವಣೆಗೆ ಬಂದದ್ದು ಸೂಕ್ತವೆನಿಸುತ್ತಿತ್ತು. ಲಿಲ್ಲಿ ಒಂದು ಕ್ಷಣವೂ ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ. ಹೊರಗೆ ಹೊರಟಾಗ 1-2 ಸಿಗರೆಟ್ ಸೇದಬೇಕೆಂಬ ಬಯಕೆ ಆದರೂ ಅವಳ ಮನಸ್ಸನ್ನು ನೋಯಿಸಬಾರದೆಂದು ಸುಮ್ಮನಿದ್ದೆ.
ನಾವು ಅಲ್ಲಿಗೆ ಬಂದು 15 ದಿನವಾಗಿತ್ತು. ಆರೋಗ್ಯ ಉತ್ತಮಗೊಂಡು ನನ್ನ ಮೈಯಲ್ಲಿ ಶಕ್ತಿಗೂಡಿತ್ತು. ಇನ್ನು 10-12 ದಿನದಲ್ಲಿ ಮೈಸೂರಿಗೆ ಹೋಗಬೇಕೆಂದು, ಹಾಸನ ಬಿಡುವ ಮೊದಲು ಒಮ್ಮೆ ಬೇಲೂರು ನೋಡಬೇಕೆಂದು ಬಯಸಿದೆವು. ನಮ್ಮ ದೇಶದ ಕುತೂಹಲಕಾರಿಯಾದ ಸ್ಥಳಗಳ ಬಗೆಗೆ ನಾನು ಓದಿದ್ದದ್ದೇ ವಿನ ಯಾವುದನ್ನು ಕಣ್ಣಿನಿಂದ ನೋಡಿರಲಿಲ್ಲ. ಲಿಲ್ಲಿಯು ಜಗತ್ಪ್ರಸಿದ್ಧವಾದ ಬೇಲೂರಿನ ಕಲಾವೈಭವವನ್ನು ಓದಿದ್ದಳು. ಒಂದು ದಿನ ಬೆಳಗಿನ ಬಸ್ಸಿನಲ್ಲಿ ಇಬ್ಬರು ಹೊರಟೆವು. ಬಸ್ಸು ಬೇಲೂರನ್ನು ತಲುಪುವ ವೇಳೆಗೆ ಬೆಳಗಿನ 8 ಗಂಟೆಯಾಗಿತ್ತು. ಪ್ರಯಾಣಿಕರ ಬಂಗಲೆಯಲ್ಲಿ ಸ್ಥಳವಿಲ್ಲದ್ದರಿಂದ ದೇವಸ್ಥಾನದ ಹತ್ತಿರವಿರುವ ಒಂದು ಹೋಟೆಲ್ನಲ್ಲಿ ನಮ್ಮ ಕೈ ಚೀಲ ಬಿಟ್ಟೆವು. 8:15 ಗಂಟೆಗೆ ದೇವಾಲಯವನ್ನು ಪ್ರವೇಶಿಸಿದೆವು. ದೇವಸ್ಥಾನ ಒಳಹೊಕ್ಕ ತಕ್ಷಣ ನನಗೆ ನಿರಾಶೆಯಾಯಿತು. ಅದು ಗಾತ್ರದಲ್ಲಿ ನೋಡಿದ ತಕ್ಷಣ ಮನಸ್ಸನ್ನು ಸೆಳೆಯಬಲ್ಲ ಕಲಾಕೃತಿಯಲ್ಲ. ಒಬ್ಬ ಅರ್ಚಕರು ತಮ್ಮ ನೆರವಿಗೆ ಬಂದರು. ಅಲ್ಲಿ ಮೆಚ್ಚುವಂತಹ ಗಾತ್ರ ಪ್ರಮಾಣದ ಕೆಲಸವಲ್ಲ, ಗುಣಪ್ರಮಾಣದ ಕೌಶಲ. ಇಡೀ ದೇವಸ್ಥಾನವು ಅತ್ಯಂತ ಸೂಕ್ಷ್ಮವಾದ ಕುಸುರಿ ಕೆಲಸದ ಶಿಲ್ಪ ಕೌಶಲದಿಂದ ನಿರ್ಮಾಣವಾಗಿದೆ. 10 ಗಂಟೆಯವರೆಗೂ ದೇವಾಲಯದ ಕಂಬಗಳು, ಮೇಲ್ಭಾಗದ ಪ್ರಾಂಗಣಗಳನ್ನು ನೋಡಿದೆವು. ಹೊರಭಾಗದ ಶಿಲಾಬಾಲಿಕೆಯರು ನೋಡುವಾಗ ನಾವು ಈ ಲೋಕದಲ್ಲಿ ಇರಲೇ ಇಲ್ಲ. ಕಲ್ಲಿನಲ್ಲಿ ಕಾವ್ಯವನ್ನು ಹಾಡಿದಂತೆ, ಶಿಲೆಯಲ್ಲಿ ನಲಿವನ್ನು ತೋರಿಸಿದಂತೆ ಇದ್ದ ಆ ಪ್ರತಿಮೆಗಳಲ್ಲಿ ಸಂಗೀತದ ಪ್ರತಿಭೆ ಹೊರಹೊಮ್ಮಿತ್ತು. ತ್ರಿಭಂಗ ನೃತ್ಯ, ಗಾಳಿಪಟದ ನೃತ್ಯ, ಭಸ್ಮ ಮೋಹಿನಿ, ಬಿಲ್ಲುಗಾತಿ ಒಂದರಂತೆ ಒಂದಿಲ್ಲ, ಒಂದರ ಭಾವ ಭಂಗಿಯಂತೆ ಮತ್ತೊಂದಿಲ್ಲ. ಭಗವದರ್ಪಣವಾಗದ, ಕಲಾಚೇತನವಿಲ್ಲದ, ರಸಋಷಿಯಲ್ಲದ ಒಣರುವಾರಿ ಸೃಷ್ಟಿಸುವ ಅಂತಹ ಆಕೃತಿಯಲ್ಲ ಬೇಲೂರಿನ ಕಲಾಮಂದಿರ. ನಾನು ಅಲೌಕಿಕ ಆನಂದದಲ್ಲಿ ತೇಲುತ್ತಿದ್ದೆ. ಲಿಲ್ಲಿ ಮಾತನ್ನು ಮೀರಿದ ಮೌನದಲ್ಲಿ ಮುಳುಗಿದ್ದಳು. ಕಲಾವಿದನ ಸಂಮೋಹನಾಸ್ತ್ರವು ನಮ್ಮನ್ನು ಇಹಲೋಕ ಪ್ರಜ್ಞಾಶೂನ್ಯರಾಗಿ ಮಾಡಿತ್ತು. ಅಲಂಕಾರವನ್ನು ಮೀರಿದ ಸೊಬಗನ್ನು ಮೀರಿದ ಸೌಂದರ್ಯವನ್ನು ಮೀರಿದ ಜೀವರಸವು ಶಿಲಾಮಂದಿರದಲ್ಲಿ ಚಿಮ್ಮುತ್ತಿತ್ತು. ದೇವಾಲಯವನ್ನು ತೋರಿಸುತ್ತಿದ್ದ ಮಾರ್ಗದರ್ಶಕರಿಗೆ ಮರ್ಯಾದೆ ನೀಡಿ ಕಳುಹಿಸಿದೆವು. ಹೋಟೆಲಿಗೆ ಬಂದು ಊಟಕ್ಕೆ ಕುಳಿತಾಗ 1 ಗಂಟೆಯಾಗಿತ್ತು. ನನ್ನ ಮನಸ್ಸು ದೇವಾಲಯದ ನೋಟದಿಂದ ತುಂಬಿ ಹೋಗಿತ್ತು. ನಾವು ಅದನ್ನು ನೋಡುತ್ತಿದ್ದಾಗ ಅನೇಕರು ಅಲ್ಲಿಗೆ ಬಂದಿದ್ದರು. ಹಣ್ಣುಕಾಯಿ ಮಾಡಿಕೊಂಡು ಹೋದರು. ನಾವು ಫಲಪುಷ್ಪಗಳನ್ನು ಅರ್ಪಿಸಿ ಮಂಗಳಾರತಿ ತೆಗೆದುಕೊಂಡೆವು. ದೇವರಿಗೆ ದೀರ್ಘವಾಗಿ ನಮಸ್ಕಾರ ಮಾಡಿದೆವು. ಆದರೂ ನಾವು ಪರಂಪರೆಯಿಂದ ಆ ದೇವಾಲಯದ ಸ್ವಾಭಾವಿಕ ಹಕ್ಕುದಾರರ ವರ್ಗದಿಂದ ಹೊರಗೆ ಸೇರಿದವರೆಂಬ ಭಾವನೆಯು ನನ್ನಲ್ಲಿ ಉಂಟಾಯಿತು. ಕಲಾಕೃತಿಯ ಪರಂಪರೆಯನ್ನು ಮೀರಿ ನಿಲ್ಲುವುದಾದರೂ ಅದು ಒಂದು ಪರಂಪರೆಗೆ ಸೇರಿದ ಹೆಮ್ಮೆಯ ವಸ್ತುವಾಗಿ ನಿಲ್ಲುತ್ತದೆ. ಆಧುನಿಕ ಯುಗದವರು ಕರೆಯುವಂತೆ ಬರಿಯ ಕಲೆಯ ದೃಷ್ಟಿಯಿಂದಲೇ ಆ ದೇವಾಲಯದ ನಿರ್ಮಾಣವಾಗಿರಲಿಲ್ಲ. ಭಾರತದ ಯಾವ ಮೂಲೆಗೂ ಹೋದರೂ ಕಾಣಸಿಗುವ ಅನಂತ ಕಲಾ ಪ್ರೌಢಿಮೆಯನ್ನು ಬೀರುವ ದೇವಾಲಯಗಳಲ್ಲಿ ಯಾವುವೂ ಲೌಕಿಕ ದೃಷ್ಟಿಯಿಂದ ಕಟ್ಟಿಸಿದ್ದಲ್ಲ. ಕಟ್ಟಿಸಿದ ರಾಜನು ತಮ್ಮ ಬೊಕ್ಕಸವನ್ನೇ ಅದಕ್ಕೆ ವಿನಿಯೋಗಿಸಿರಬಹುದು. ಆದರೆ ಅದನ್ನು ನಿರ್ಮಿಸಿದ ಶಿಲ್ಪಿಯು ರೊಕ್ಕದ ಆಸೆಗಾಗಿಯೇ ತನ್ನ ಕೆಲಸವನ್ನು ನಿರ್ವಹಿಸಿಲ್ಲ. ಇತರರು ಹಣ್ಣು ಹೂಗಳಿಂದ, ವೇದ ಮಂತ್ರಗಳಿಂದ, ಭಕ್ತಿ ಜ್ಞಾನ ಮಾರ್ಗಗಳಿಂದ ಪೂಜೆ ಮಾಡಿದರೆ, ಶಿಲ್ಪಿಯು ಉಳಿಸುತ್ತಿಗೆಗಳಿಂದ ಆರಾಧನೆ ಮಾಡಿದ್ದ. ಅವನ ಆರಾಧನೆಯ ಅನಂತ ಭಕ್ತಿಯ ಕುರುಹಾಗಿ ಈ ದೇವಾಲಯ ಉಳಿದುಕೊಂಡಿದೆ. ಭಾರತೀಯ ಕಲೆಯ ಯಾವುದೇ ಪ್ರಕಾರದ ಮೂಲ ಸ್ಫೂರ್ತಿಯಾದರೂ ಧರ್ಮವೇ. ಧರ್ಮದ ಚೇತನವಿಲ್ಲದೆ ನಮ್ಮ ದೇಶದ ಯಾವ ಕಲಾಕೃತಿಯು ಈ ಮಟ್ಟಕ್ಕೆ ಬರುತ್ತಿರಲಿಲ್ಲ. ಈ ಗಂಭೀರ ಯೋಚನೆಯಲ್ಲಿ ನನಗೆ ಊಟ ಸೇರಲಿಲ್ಲ. ಅದೇನು ಯೋಚಿಸುತ್ತಿದ್ದೀರಿ? ಲಿಲ್ಲಿ ಕೇಳಿದಳು. ದೇವಸ್ಥಾನದ ಕಲಾ ಪ್ರೌಢಿಮೆಯನ್ನು. ಅಷ್ಟೇ ಅಲ್ಲ, ನೋವುಂಟು ಮಾಡುವ ಯಾವುದೋ ಯೋಚನೆ ನಿಮ್ಮ ಮನಸ್ಸಿನಲ್ಲಿದೆ. ಅದೇನು ಹೇಳಿ? ನನ್ನ ಮನಸ್ಸಿಗೆ ಬಂದ ವಿಚಾರವನ್ನು ಹೇಳಿ. ನಾನು ಬೇಲೂರನ್ನು ನೋಡಿ ಸಂತೋಷದಿಂದ ಮೆಚ್ಚಿದುದು ಮಾತ್ರವಲ್ಲ, ಶಿಲ್ಪಿಯ ಭಕ್ತಿಯಲ್ಲಿ ನನ್ನದೂ ಒಂದು ಪಾಲು ಪಡೆದಿದ್ದೀನಿ. ನನಗೆ ಆ ಧರ್ಮ ಸಂಸ್ಕೃತಿಯ ಸಂಸ್ಕಾರವಿದೆ. ನೀನು ನನ್ನಂತೆ ಭಕ್ತಿಯ ಭಾವ ಅನುಭವಿಸಿದೀಯ. ಹಿಂದೂ ಸಂಸ್ಕೃತಿಯ ಬಗೆಗೆ ನೀನು ಕ್ರಿಯಾತ್ಮಕವಾದ ಶ್ರದ್ಧೆ ಬೆಳೆಸಿಕೊಂಡಿದ್ದೀಯ. ಆದರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಬೇಲೂರು ಒಂದು ಕೇವಲ ಪ್ರೇಕ್ಷಣೀಯ ಸ್ಥಳವಾಗಿ ಉಳಿದೀತು. ಇದು ನಮ್ಮದೆಂಬ ಅಭಿಮಾನದಿಂದ, ಉತ್ಸುಕತೆಯಿಂದ ನಮ್ಮ ಮಕ್ಕಳು ಅದರ ಮಹತ್ತನ್ನು ಗುರುತಿಸಲಾರವು. ಬೇಲೂರಿನಂತಹ ಮತ್ತೊಂದು ಕಲಾಕೃತಿಯನ್ನು ರಚಿಸುವ ಶಕ್ತಿಯನ್ನು ಪಡೆದ ವ್ಯಕ್ತಿಯು ಮುಂದೆ ಎಂದಾದರೂ ನಮ್ಮ ವಂಶದಲ್ಲಿಯೇ ಹುಟ್ಟಬಹುದು. ಆದರೆ ಆ ವ್ಯಕ್ತಿ ಕಟ್ಟುವುದು ಬೇಲೂರಿನ ದೇವಸ್ಥಾನವನ್ನಲ್ಲ, ಘಾತಿಕ್ ಮಾದರಿಯ ಚರ್ಚನ್ನು. ಭಾರತೀಯವಾದ ಯಾವುದೇ ಸಾಹಿತ್ಯ, ಸಂಗೀತ, ನೃತ್ಯ, ಕಲೆಯ ಪ್ರಕಾರಕ್ಕಾಗಲಿ ನಾವು ಹೊರಗಿನವರಾಗುತ್ತೇವೆ. ನನ್ನ ವಂಶದ ಮಕ್ಕಳು ಕಲಿಯುವುದು ಚರ್ಚಿನಲ್ಲಿ ಹೇಳುವ ಪಿಯಾನೋ ರಾಗವನ್ನು. ಚರ್ಚಿನಲ್ಲಿ ಕಲಿಸುವ ದೇಶೀಯ ರಾಗವನ್ನು ಕಲಿತರು ತ್ಯಾಗರಾಜ, ಪುರಂದರ ಸಂಗೀತ ಕೃತಿಗಳ ಗಂಧವಿಲ್ಲದೆ ಭಾರತೀಯ ರಾಗಕ್ಕೆ ಕೃತಕವಾಗಿ ಹಿಂಜಿ ಅಳವಡಿಸಿ ಹಾರ್ಮೋನಿಯಂನಿಂದ ಹಾಡಿಸುವ ಇಂಗ್ಲಿಷ್ ಹಾಡಿನ ಭಾಷಾಂತರವನ್ನು. ಇಂಗ್ಲಿಷ್ ಹಾಡಿನ ಭಾಷಾಂತರ ನಡೆದಿರುವುದು ಬರಿಯ ಜನ ಆಕರ್ಷಿಸುವುದಕ್ಕೆ ಮಾತ್ರ. ದೇಶೀಯ ಸಂಸ್ಕೃತಿಯ ಪರಂಪರೆಯನ್ನು ಕಲಿಯೋಕ್ಕಲ್ಲ. ಅದು ಚರ್ಚಿಗೆ ಮಲಮಗಳಂತೆ. ಬೇಲೂರು ನನ್ನದಲ್ಲ, ನನ್ನ ವಂಶಕ್ಕೆ ಸೇರಿದ್ದಲ್ಲ. ಭಾರತದ ಭವ್ಯ ಪರಂಪರೆಯು ನನ್ನ ಮಕ್ಕಳ ಹೆಮ್ಮೆಯ ಸ್ವತ್ತಾಗಿ ಉಳಿಯುವುದಿಲ್ಲ ಎಂದೇ ನಾನು ಖೇದದಿಂದ. ನನ್ನ ಮಾತನ್ನು ಆಸ್ತೆಯಿಂದ ಕೇಳಿ ಅವಳಂದಳು. ಹೌದು ಎಂದಳು. ನಮ್ಮ ಊಟ ಮುಗಿದಿತ್ತು. ಬಿಸಿಲು ಕಡಿಮೆಯಾದ ಮೇಲೆ ಮತ್ತೊಮ್ಮೆ ದೇವಸ್ಥಾನವನ್ನು ನೋಡಿಕೊಂಡು ಸಂಜೆಯ ಬಸ್ಸಿಗೆ ಹಾಸನಕ್ಕೆ ತಿರುಗಬೇಕೆಂದು ನಾವು ಯೋಚಿಸುತ್ತಿದ್ದೆವು. ಹೊರಗಿನ ಹೋಟೆಲ್ನ ಮಾಲೀಕರು ನಮಗಾಗಿ ಅವರು ಉಪಯೋಗಿಸದೇ ಇದ್ದ ಒಂದು ಪುಟ್ಟ ಕೋಣೆಯನ್ನು ಬಿಟ್ಟುಕೊಟ್ಟರು.
ಲಿಲ್ಲಿಗೆ ಆಯಾಸವಾಗಿತ್ತು. ಅವಳನ್ನು ಒಂದು ಬೆಂಚಿನ ಮೇಲೆ ಮಲಗುವಂತೆ ಹೇಳಿದೆ. ನನಗೆ ಶರೀರದ ದಣಿವಿಗಿಂತ ಹೆಚ್ಚಾಗಿ ಮನಸ್ಸು ಕಲು ಆರಂಭವಾಗಿತ್ತು. ಬೇಲೂರಿನ ಭಾರತದ ಕಲೆ ಮತ್ತು ಸಂಸ್ಕೃತಿಯ ಪರಂಪರೆಗೆ ನಾನು ಹೊರಗಿನವನಾಗುತ್ತಿದ್ದೇನೆ ಎಂಬ ನೋವು ನನ್ನ ತಲೆಯನ್ನು ಕುಕ್ಕುತ್ತಿತ್ತು. ಲಿಲ್ಲಿಗೆ ಮಲಗಿರುವಂತೆ ಹೇಳಿ ಅವಳಿಗೆ ಕಾಣದಂತೆ ಒಂದೆರಡು ಸಿಗರೇಟನ್ನಾದರೂ ಸೇದಿಕೊಂಡು ಬರಬೇಕೆಂದು ಹೊರಗೆ ಬಂದೆ. ಹೋಟೆಲಿನ ಹತ್ತಿರವೇ ಇದ್ದ ಪೆಟ್ಟಿಗೆ ಅಂಗಡಿಯಲ್ಲಿ ಸಿಗರೇಟ್ ತೆಗೆದುಕೊಳ್ಳುತ್ತಿದ್ದೆ. ಆಗ ಬಸ್ ಡ್ರೈವರ್ ಬಂದರು. ನನ್ನನ್ನು ನೋಡಿ ಏನೋ ಸತ್ಯ ಎಂದರು. ನಾನು ಅವರ ಮುಖ ನೋಡಿದೆ. ಶ್ರೀಕಂಠ. ಅನಾಥಾಲಯದ ಕಾರ್ಯದರ್ಶಿಗಳ ಕೆನ್ನೆಗೆ ಹೊಡೆದು ನನ್ನ ಜೊತೆಯಲ್ಲಿ ಅಲ್ಲಿಂದ ಹೊರದೂಡಲ್ಪಟ್ಟ ನನ್ನ ಹಳೆಯ ಸ್ನೇಹಿತ. ಏನ್ ಸಾರ್, ಇಲ್ಲಿಗೆ ಬಂದಿದ್ದೀರಿ ಎಂದ. ನಿನ್ನ ಗೌರವ ನನಗೆ ಬ್ಯಾಡ. ಮೊದಲು ಮಾತನಾಡುತ್ತಿದ್ದ ಹಾಗೆ ಕೂಗೋ ಎಂದೆ. ನಾನು ಅಲ್ಲಿಗೆ ಬಂದ ಕಾರಣ ಹೇಳಿದೆ. ನಿನ್ನ ವೈಫ್ನ ಕರ್ಕೊಂಡ್ ಬಾ, ಇಲ್ಲೇ ನನ್ನ ಮನೆ ಇದೆ, ಹೋಟೆಲ್ನಲ್ಲಿ ಯಾಕಿದ್ದೀರಾ ಎಂದ. ಲಿಲ್ಲಿಯನ್ನು ಕರೆದುಕೊಂಡು ಅವನ ಮನೆಗೆ ಹೋದೆ. ಅದೊಂದು ಪುಟ್ಟ ಮನೆ. ನೆಲದ ಕಸಗುಡಿಸಿ 1 ವಾರವಾದರೂ ಆಗಿರಬೇಕು. ಮನೆಯ ಅವ್ಯವಸ್ಥೆ ನೋಡಿದರೆ ಹೆಂಗಸಿನ ಪ್ರಭಾವವಿಲ್ಲದೆ ಅವನು ಏಕಾಂಗಿಯಾಗಿ ಇರುವನೆಂದು ಕಾಣುತ್ತಿತ್ತು. ಶ್ರೀಕಂಠ ಮನೆಯ ಒಳಗೆ ಕೋಣೆಯಲ್ಲಿ ಒಂದು ಚಾಪೆ ಹಾಕಿ ಕೊಟ್ಟ. ಲಿಲ್ಲಿ ಅಲ್ಲಿ ಕುಳಿತಳು. ನಾವಿಬ್ಬರು ಹೊರಗಿನ ಅಂಗಳದಲ್ಲಿ ಕುಳಿತೆವು. ನಾನು ಬೇಡವೆಂದರೂ ಹೋಟೆಲಿಗೆ ಕಾಫಿಗಾಗಿ ಹೇಳಿ ಕಳಿಸಿದ. ಎಲ್ಲರೂ ಕಾಫಿ ಕುಡಿದ ಮೇಲೆ, ಯಾಕೋ ಶ್ರೀಕಂಠ ಮದುವೆ ಮಾಡ್ಕೊಂಡಿಲ್ವೇನೋ ಎಂದೆ. ಮದುವೆಯಾಗಿತ್ತು, ಹೆಂಡತಿ ಸತ್ತು ಹೋದಳು. ಅವನ ಧ್ವನಿಯಲ್ಲಿ ಅಸಹ್ಯವನ್ನು ತೋರಿಸುವ ತಿರಸ್ಕಾರವಿತ್ತು. ಅಷ್ಟರಲ್ಲಿ ಹೊರಗಿನ ಒಬ್ಬ ಹುಡುಗ ಬಂದು ವಿಲ್ಲಿ ಅಂತ ಕೂಗಿಕೊಂಡ. ಒಳಗೆ ಬಂದ ಶ್ರೀಕಂಠನ ಸಂಗಡ, ವಿಲ್ಲಿ, ರಾತ್ರಿ 8 ಗಂಟೆಗೆ ಮಂಗಳೂರಿಗೆ ಹೋಗ್ಬೇಕಂತೆ ಎಂದ. ಶ್ರೀಕಂಠ ನನಗೆ ಆಶ್ಚರ್ಯವಾಯಿತು. ಹುಡುಗ ಶ್ರೀಕಂಠನ ಜೀವನದ ಬಗೆಗೆ ಅರಿಯಬೇಕೆಂದು ನನಗೆ ಕುತೂಹಲವಾಯಿತು. ಓದುವುದನ್ನು ಬಿಟ್ಟ ಮೇಲೆ ಅವನು ಏನು ಮಾಡಿದ? ಅವನು ಹೇಗೆ ಮೋಟಾರ್ ಡ್ರೈವರ್ ಆದ? ಈ ಹುಡುಗ ಇವನನ್ನು ವಿಲ್ಲಿ ಎಂದು ಯಾಕೆ ಕೂಗಿದ? ಅದೆಲ್ಲವನ್ನೂ ಕೇಳಿದೆ. ಅದೆಲ್ಲ ಒಂದು ಸ್ಟೋರಿ, ಹೋಗಲಿ ಬಿಡು ಎಂದು ಅವನು ಒಂದು ಸಿಗರೇಟ್ ಹೊತ್ತಿಸಿದ. ಆದರೆ ನಾನು ಬಲವಂತ ಮಾಡಿದೆ. ಅವನು ಲಿಲ್ಲಿ ಇದ್ದ ಕೋಣೆಯ ಕಡೆಗೆ ನೋಡಿದ. ನಾನು ಒಳಗೆ ಹೋಗಿ ನೋಡಿದೆ. ಅವಳಿಗೆ ನಿದ್ದೆ ಬಂದಿತ್ತು. ಹಾಗೆಂದು ಅವನಿಗೆ ಹೇಳಿದ ಮೇಲೆ ತನ್ನ ಜೀವನದ ಕಥೆಯನ್ನು ನಿಧಾನವಾಗಿ ಹೇಳಲು ಪ್ರಾರಂಭಿಸಿದ. ಶ್ರೀಕಂಠ ತನ್ನ ತಾತನನ್ನು ನೋಡಿಕೊಂಡು ಬರಬೇಕೆಂದು ಮೈಸೂರಿನಿಂದ ಇರುವ ಹಳ್ಳಿಗೆ ಹೋದ. ಅವರ ಕಾರ್ಪಣ್ಯವನ್ನು ನೋಡಿದ ಮೇಲೆ ತನಗೆ ಒದಗಿರುವ ಕಷ್ಟ ಹೇಳಲು ಮನಸ್ಸು ಬರಲಿಲ್ಲ. ಒಂದು ದಿನ ಮಾತ್ರ ಅಲ್ಲಿದ್ದು ಮೈಸೂರಿಗೆ ಹಿಂದಿರುಗಿದ. ಮೈಸೂರಿನಲ್ಲಿ ಊಟ ತಿಂಡು ಬಿಡಿಗಾಸಿಲ್ಲದೆ 2 ವಾರ ಗೋಳುಗುಟ್ಟಿದ. ಎಲ್ಲಾ ವಿಧದಲ್ಲೂ ಕೆಲಸಗಳನ್ನು ವಿಚಾರಿಸಿದ. ಯಾವುದೂ ದೊರೆಯಲಿಲ್ಲ. ನನಗೆ ಪರಿಚಯವಿರುವ ಮೈಸೂರನ್ನು ಬಿಟ್ಟು ಒಂದು ದಿನ ಟಿಕೆಟ್ ಇಲ್ಲದ ಪ್ರಯಾಣಿಕನಾಗಿ ರೈಲಿನಲ್ಲಿ ಬೆಂಗಳೂರಿಗೆ ಬಂದ. 2 ಸಲ ಬೆಂಗಳೂರು ಪೇಟೆಯನ್ನು ಅಲೆದ ಮೇಲೆ ಕಂಟೋನ್ಮೆಂಟ್ನಲ್ಲಿ ಪುಟ್ಟ ಹೋಟೆಲ್ನಲ್ಲಿ ಸಪ್ಲೈಯರ್ ಕೆಲಸ ಸಿಕ್ಕಿತು. ಊಟವಿಲ್ಲದೆ ಕಂಗಾಲಿದ್ದವನಿಗೆ ಸಪ್ಲೈಯರ್ ಕೆಲಸ ಸಿಕ್ಕಿದ್ದು ಕೈಗೆ ಸ್ವರ್ಗ ಸಿಕ್ಕಿದಂತೆ ಆಗಿತ್ತು. ಶ್ರೀಕಂಠ ಕಟ್ಟುಮಸ್ತಾದ ಆಳು. ಕೆಲಸದಲ್ಲಿ ಚಟುವಟಿಕೆಯಿಂದ ಇದ್ದ. ಅಲ್ಲಿಗೆ ಸೇರಿದ 6 ತಿಂಗಳಲ್ಲಿ ತಾನಿದ್ದ ಕೆಲಸಕ್ಕೆ ಹೊಂದಿಕೊಂಡ. ಸೊಗಸಾದ ಬಟ್ಟೆ ಹೊಲಿಸಿಕೊಂಡು ಗುಜರಿಯಲ್ಲಿ ಒಂದು ಕೈಗಡಿಯಾರ ಕೊಂಡುಕೊಂಡ. ಲಕ್ಷಣವಾದ ಹುಡುಗ. ಅವನಿಗೆ ಕೆಲಸ ಮಾಡುತ್ತಿದ್ದ ಹೋಟೆಲಿಗೆ ಮುಂಜಾನೆ ಕಾಫಿ ತಿಂಡಿಗಳಿಗೆ ಒಬ್ಬ ಮಿಡ್ ವೈಫ್ ಬರುತ್ತಿದ್ದಳಂತೆ. ಬಿಳಿಯ ಸೀರೆ ಉಡುತ್ತಿದ್ದ ಅವಳು 25 ವರ್ಷ ವಯಸ್ಸಿನವಳು. ಶ್ರೀಕಂಠನಿಗಿಂತ 3 ವರ್ಷ ಹಿರಿಯಳು. ಪ್ರಾಚೀನ ಕರ್ಮ ಋಣಾನುಬಂಧ ಘಟಿಸಿತು. ಒಂದು ದಿನ ತನ್ನ ಕೆಲಸ ಮುಗಿಸಿ ಸಂಜೆ ತಿರುಗಾಟಕ್ಕೆ ಹೋಗುತ್ತಿದ್ದಾಗ, ಆಸ್ಪತ್ರೆಯಿಂದ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಸಿಕ್ಕಿದಳು. ಇವಳೇ ಅವನನ್ನು ನೋಡಿ ಮುಗುಳಕ್ಕೆ ಮಾತನಾಡಿಸಿದಳಂತೆ. ದಿನವೂ ಸಿಗುತ್ತಿದ್ದಳಂತೆ. ಒಂದು ದಿನ ಅವಳು ವಾಸವಾಗಿದ್ದ ಪುಟ್ಟ ಮನೆಗೂ ಇವನು ಹೋಗಿದ್ದನಂತೆ. ಅವಳಿಗೂ ಯಾರೂ ಇರಲಿಲ್ಲ. ಮಿಷನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವಳು ದೇಶೀಯ ಕ್ರೈಸ್ತಳು. ಹೆಸರು ಗ್ರೇಸ್ ಎಂದು. ಶ್ರೀಕಂಠ ಪ್ರಾಯದ ಹುಡುಗ, ಮೊದಲೇ ದುಡುಕು ಸ್ವಭಾವ. ಅವಳ ಮೇಲೆ ತಕ್ಷಣ ನನ್ನ ಲವ್ ಬಿದ್ದು ಬಿಡ್ತು ಎಂದ. ಕೆಲವು ದಿನ ಕಳೆಯಿತು. ಒಂದಿನ ಗ್ರೇಸ್ ತಾನು ಗರ್ಭಿಣಿಯಾಗಿರುವ ಸಂಗತಿಯನ್ನು ಇವನಿಗೆ ಹೇಳಿದಳು. ಅವನ ಜೀವ ಹಾರಿ ಹೋಗಿತ್ತು. ವಿಧಿ ಇರಲಿಲ್ಲ. ಒಂದು ದಿನ ಅವಳು ಹೇಳಿದ ಹಾಗೆ ಅವಳ ಜಾತಿಗೆ ಸೇರಿಕೊಂಡ. ಶ್ರೀಕಂಠ ವಿಲಿಯಂ ಆದ. ಇಬ್ಬರಿಗೂ ಚರ್ಚಿನಲ್ಲಿ ಮದುವೆಯಾಯಿತು. ಹೋಟೆಲ್ನ ಕೆಲಸ ಬಿಡಿಸಿ ಅವಳೇ ಅವನಿಗೆ ತಾನು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯಲ್ಲಿ ಅಟೆಂಡರ್ ಕೆಲಸ ಕೊಡಿಸಿದಳು. ಆಸ್ಪತ್ರೆಯ ವ್ಯಾನಿನಲ್ಲಿ ಡಾಕ್ಟರ್ ಮೊದಲಾದವರ ಮನೆಗೆ ಹೋಗಿ ಬರುವುದು, ಅವರ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುವುದು ಮೊದಲಾದ ಕೆಲಸ. ಹೀಗೆ ವ್ಯಾನಿನ ಡ್ರೈವರ್ ಆಗಿ ಇವನಿಗೆ ಸ್ನೇಹಿತನಾದ. ಅವನ ವಿಶ್ವಾಸದಿಂದ ಕೆಲವು ದಿನ ವ್ಯಾನ್ ನಡೆಸುವುದನ್ನು ಕಲಿತ. 1-2 ತಿಂಗಳಲ್ಲಿ ಡ್ರೈವರ್ ಕಾಯಿಲೆ ಮಲಗಿದನಂತೆ. ಆಸ್ಪತ್ರೆಯವರು ಶ್ರೀಕಂಠನಿಗೆ ಬಸ್ ನಡೆಸುವ ಲೈಸೆನ್ಸ್ ಕೊಡಿಸಿದರು. ವ್ಯಾನಿನ ಡ್ರೈವರ್ ಆದ. ಈ ನಡುವೆ ಗ್ರೇಸ್ ಹೇಳಿದ ದಿನ ಕಳೆದರೂ ಅವಳು ತಾಯಿಯಾಗೂ ಯಾವ ಲಕ್ಷಣವೂ ಕಾಣಲಿಲ್ಲ. ಒಂದು ದಿನ ಕೇಳಲು, ಹೆಂಗಸರ ವಿಷಯ ನಿನ್ಗೇನ್ ಗೊತ್ತು, ಸುಮ್ಮನಿರು ಡಿಯರ್ ಎಂದಳಂತೆ. ಇವರ ಮದುವೆಯಾಗಿ 9 ತಿಂಗಳಾದರೂ ಅವಳು ತಾಯಿ ಆಗಲಿಲ್ಲ. ಒಂದು ದಿನ ಕೇಳಲು ರೇಗಿದ ಅವಳು, ಆಸ್ಪತ್ರೆಯ ಕೆಲಸದಲ್ಲಿ ಇದ್ಕೊಂಡು ನನಗೆ ಬೇಡವಾದಾಗ ತಾಯಿಯಾಗುವುದಕ್ಕೆ ನಾನು ಫೂಲೇನಲ್ಲ, ಎಲ್ಲ ನನ್ನ ಕೈಯಲ್ಲಿದೆ ಎಂದು ಉತ್ತರ ಕೊಟ್ಟಳು. ಹಾಗಾದ್ರೆ ನನ್ನನ್ನೇಕೆ ಹೆದರಿಸಿದೆ? ನಾನು ನಿನ್ನ ಮದುವೆಯಾಗುವ ಹಾಗೆ ಯಾಕೆ ಮಾಡಿದೆ ಎಂದು ಇವಳು ದಬಾಯಿಸಿದ್ದಕ್ಕೆ ನೀನು ಮೊದಲೇ ಯೋಚಿಸಬೇಕಾಗಿತ್ತು ಎಂದು ಆ ಧರ್ಮಪತ್ನಿ ಮಾರುತ್ತರ ಕೊಟ್ಟಳು. ಕೆಲವು ತಿಂಗಳಲ್ಲಿ ಅವಳ ವರ್ತನೆ ಶ್ರೀಕಂಠನಿಗೆ ಬೇಸರ ತರಿಸಿತಂತೆ. ಆಸ್ಪತ್ರೆಯ ಡಾಕ್ಟರ್ ಸಂಗಡ, ಕಾಂಪೌಂಡರ್ ಸಂಗಡ ಸೋಷಿಯಲ್ ಆಗಿರುತ್ತಿದ್ದಳಂತೆ. ಇವನಿಗೆ ಅನುಮಾನ ಬಂತು. ಕೆಲವು ದಿನ ಅವಳಿಗೆ ರಾತ್ರಿ ಡ್ಯೂಟಿ ಬೀಳುತ್ತಿತ್ತು. ಒಂದು ರಾತ್ರಿ ಗ್ರೇಸ್ ಆಸ್ಪತ್ರೆಗೆ ಹೋಗಿದ್ದಾಗ ಅವನು ಇಲ್ಲಿಗೆ ಬಂದು ಹುಡುಕಿದ. ಅವಳು ಇರಲಿಲ್ಲ. ಆಸ್ಪತ್ರೆಯ ಹೆಬ್ಬಾಗಿಲು ಕಾಯುವ ಜವಾನ ಇವಳನ್ನು ನೋಡಿ ವ್ಯಂಗ್ಯವಾಗಿ ನಕ್ಕನಂತೆ.
ಮರುದಿನ ಬೆಳಿಗ್ಗೆ ಗ್ರೇಸ್ ಮನೆಗೆ ಬಂದಾಗ ತಕ್ಷಣ ವಿಲಿಯಂ ಹೆಂಡತಿಯನ್ನು ಚೆನ್ನಾಗಿ ತಿಳಿಸಿದ. 2 ದಿನದ ಮೇಲೆ ಆಸ್ಪತ್ರೆಯ ಒಬ್ಬ ಡಾಕ್ಟರ್ ಇವನನ್ನು ಕರೆಸಿ, ನೀನು ಹಾಗೆ ಹೆಂಡತಿನ ಹೊಡೆದರೆ ನಿನ್ನ ಮೇಲೆ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀನಿ ಎಂದನಂತೆ. ಅದೇ ಡಾಕ್ಟರ್ ಮೇಲೆ ಇವನಿಗೆ ಅನುಮಾನವಿತ್ತು. ನನ್ನ ಹೆಂಡತಿನ ಹೊಡೆಯಕ್ಕೆ ನಿಮ್ಮದೇನು ಹಂಗು? ನಿನ್ನ ಹೆಂಡತಿ ಆದರೆ ಹೊಡೆಯೋಕೆ ಯಾರು ಅಧಿಕಾರ ಕೊಟ್ರು? ಕೇಳೋಕೆ ನನಗೂ ಹಕ್ಕಿದೆ ಎಂದು ಡಾಕ್ಟರ್ ಹೇಳಿದರಂತೆ. ಶ್ರೀಕಂಠನಿಗೆ ತಡೆಯಲಿಲ್ಲ. ಏರಿ ಹೋಗಿ ಡಾಕ್ಟರ್ಗೆ ಸುಸ್ತಾಗುವಂತೆ 4 ಸಲ ಬಲವಾಗಿ ಬಾರಿಸಿದ. ಅದೇ ಕೊನೆಯಾಯ್ತು ಸತ್ಯ. ನನಗೆ ಅಲ್ಲಿರುವುದಕ್ಕೆ ಬೇಸರವಾಯಿತು. ಆ ಕೆಲಸವೂ ಹೋಯ್ತು. ಆ ಊರನ್ನೇ ಬಿಟ್ಟೆ. ಹೇಗೋ ದೇವರು ದಾರಿ ತೋರಿಸಿದ. ಈ ಊರಿನ ಒಬ್ಬ ಸಾಹುಕಾರರು 2 ಲಾರಿ ಇಟ್ಕೊಂಡಿದ್ದಾರೆ. ಯಾರೋ ಪರಿಚಯಸ್ಥರು ಅವರ ಹತ್ತಿರ ಕೆಲಸ ಕೊಡಿಸಿದ್ರು. ನಮ್ಮ ಸಾಹುಕಾರರೇ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಬಸ್ ತಗೋತಾರೆ. ಆ ಬಸ್ನಲ್ಲಿ ಡ್ರೈವರ್ ಆಗ್ತೀನಿ. ಮುಂದೆ ಗ್ರೇಸ್ನ ವಿಚಾರವೇನಾಯ್ತು? ನನ್ನ ಮುಂದೆ ಅವಳ ಹೆಸರು ಎತ್ಬೇಡ ಎಂದು ಅವನು ಒಳಗೆ ಕೋಣೆಯಲ್ಲಿ ಲಿಲ್ಲಿ ಮಲಗಿರುವುದನ್ನು ಮರೆತು ಹೀನಾಮಾನ ಬೈಯಲು ಪ್ರಾರಂಭಿಸಿದ. ಈಗ 6 ತಿಂಗಳಲ್ಲಿ ನಂದು ತಪ್ಪಾಯ್ತು ಡಿಯರ್, ವಾಪಸ್ ಬಾ ಎಂದು ಕರೆದಳು. ಬಾಗಿಲ ಮನೆ ಕೈ ತೋರಿಸ್ತಾ ಶ್ರೀಕಂಠ ಹೇಳಿದ, ನೋಡು ಅಲ್ಲಿ ಇಟ್ಟಿದ್ದೀನಲ್ಲ, ಅದೇ ಬೂಟ್ನಲ್ಲಿ ಹೊಡೆದು ಕಳಿಸ್ತೆ. ಈಗ ಅವಳನ್ನ ಯಾವ ಡಾಕ್ಟರು ತಿರುಗಿ ನೋಡಲ್ವಂತೆ. ಹಾಗಂತ ಒಬ್ಬ ನನ್ನ ಸ್ನೇಹಿತ ಹೇಳಿದ. ಶ್ರೀಕಂಠನದು ದುಡುಕಿನ ಸ್ವಭಾವ, ಆದರೆ ತುಂಬಾ ಒಳ್ಳೆಯ ಗುಣ. ಅವನ ಜೀವನ ಹೀಗಾಗಬಾರದು ಎಂದು ನಾನು ಯೋಚಿಸುತ್ತಿದ್ದೆ. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೊಂದು ಸಿಗರೆಟ್ ಹೊತ್ತಿಸುತ್ತಾ ಅವನಂದ, ನನ್ನ ಲೈಫ್ ಅಂತೂ ಹೀಗಾಯ್ತು. ನನ್ನ ಸ್ನೇಹಿತನಾಗಿ ನೀನಾದರೂ ಸುಖವಾಗಿದ್ದೀಯಲ್ಲ? ಹೋಗ್ಲಿ ಬಿಡು. ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದೀಯ ಅಂತ ಕೇಳಿದೆ. ಯಾವ ಊರಿನಲ್ಲಿ? ಯಾವ ಸ್ಕೂಲು ಎಂದು ಕೇಳಿದ. ಮೈಸೂರಿನ ವೆಲ್ಲಿಂಗ್ಟನ್ ಕ್ರಿಶ್ಚಿಯನ್ ಸ್ಕೂಲು. ಹೈಸ್ಕೂಲ್. ಕ್ರಿಶ್ಚಿಯನ್ನರು ಹಿಂದುವಾದ ನಿನಗೆ ಹೆಡ್ ಮಾಸ್ಟರ್ ಕೆಲಸ ಹ್ಯಾಕ್ ಕೊಟ್ರೋ? ಲಿಲ್ಲಿ ಕುಂಕುಮ ಇಟ್ಕೊಂಡಿದ್ದಳು. ಅವಳ ಕೊರಳಿನಲ್ಲಿದ್ದ ಶಿಲುಬೆಯ ತಾಳಿಯನ್ನು ಪ್ರಾಯಶಃ ಗಮನಿಸಿರಲಿಲ್ಲ. ನನ್ನ ನಿಜ ವಿಷಯ ಹೇಳುವ ಮನಸ್ಸು ಆಗ ನನಗಿರಲಿಲ್ಲ. ಅಲ್ಲದೆ ಲಿಲ್ಲಿ ಒಳಗೆ ಮಲಗಿದ್ದಳು. ಇಷ್ಟರಲ್ಲಿ ಅವಳಿಗೆ ಎಚ್ಚರವಾಗಿರಬಹುದು ಎಂದು ನನಗೆ ಅನುಮಾನ ಉಂಟಾಯಿತು. ಶ್ರೀಕಂಠನಿಗೆ ಒಂದು ಸುಳ್ಳು ಉತ್ತರ ಕೊಟ್ಟೆ. ಪುನಃ ದೇವಸ್ಥಾನ ನೋಡಲಾಗಲಿಲ್ಲ. ಮತ್ತೊಮ್ಮೆ ಕಾಫಿಯ ಸತ್ಕಾರ ಮಾಡಿ, ಶ್ರೀಕಂಠ ನಮಗೆ ಸಂಜೆ ಬಸ್ಸಿಗೆ ಹತ್ತಿಸಿ, ನಾನು ಹೋಗ್ತೀನಿ, ರಾತ್ರಿ ಮಂಗಳೂರಿಗೆ ಲಾರಿ ತೆಗೆದುಕೊಂಡು ಹೋಗ್ಬೇಕು ಎಂದ. ನಾವಿಬ್ಬರು ಅವನನ್ನು ಕಳಿಸಿಕೊಟ್ಟೆವು. 10 ನಿಮಿಷದಲ್ಲಿ ಹೊರಟು ಬಸ್ಸು ಸುಮಾರು 3-4 ಮೈಲಿ ಹೋಗುವ ತನಕ ಮೌನವಾಗಿದ್ದೆವು. ಬೇಲೂರಿನ ದೇವಸ್ಥಾನವನ್ನು ನಿರ್ಮಿಸಿದ ಪರಂಪರೆ ನಾನು ಹೊರಗಿನವನಾದನೆಂಬ ಹೊರಗು ನನ್ನ ಮನಸ್ಸಿನಲ್ಲಿ ಬಲವಾಗುತ್ತಲೇ ಇತ್ತು. ನಿಮ್ಮ ಸ್ನೇಹಿತರು ಹೇಳಿದ ಕತೆ ಕೇಳಿದೆ, ಎಚ್ಚರವಾಗಿತ್ತು. ಕೇಳ್ತಾ ಮಲಗಿದ್ದೇ ಲಿಲ್ಲಿ ಹೇಳಿದಳು. ಅವನದು ಯಾವಾಗಲೂ ದುಡುಕು ಸ್ವಭಾವ, ಆದರೂ ಹೀಗೆ ಆಗೋದುಂಟೆ. ಅವನ ಹೆಂಡತಿ ವಿಷಯ ತಾನೇನು ಹೇಳೋದು? ಅಂತವರು ಬೇಕಾದಷ್ಟು ಜನ. ಸುಮಾರು ರಾತ್ರಿ 7 ಗಂಟೆಗೆ ಹಾಸನ ಮುಟ್ಟಿದೆವು. ಪ್ರಯಾಣದ ಆಲಸ್ಯವಾಗಿದ್ದರಿಂದ ಲಿಲ್ಲಿಗೆ ರಾತ್ರಿ ಮಲಗಿದ ತಕ್ಷಣ ನಿದ್ರೆ ಬಂತು. ನನ್ನ ಮನಸ್ಸನ್ನು ಬೈರಿಗೆಯಂತೆ ಕೊರೆಯುತ್ತಿದ್ದ ಕೊರಗು ಬೆಳೆಯುತ್ತಲೇ ಇದೆ. ಶ್ರೀಕಂಠನಂತವರು ಅನೇಕ ಜನರಿದ್ದಾರೆ. ನನ್ನ ಕಥೆಗೂ ಶ್ರೀಕಂಠನದಕ್ಕೂ ಒಂದು ಅಂಶದಲ್ಲಿ ಮಾತ್ರ ಸಾಮ್ಯವಿದೆಯಾದರೂ ಲಿಲ್ಲಿ ಅವನ ಹೆಂಡತಿ ಅಂತವಳಲ್ಲ. ತಾಯಿಯಾಗುವ ಲಿಲ್ಲಿಯ ಮುಖವನ್ನು, ಸೌಮ್ಯ ಮುಖವನ್ನು, ನಿದ್ರೆಯಲ್ಲಿ ಮಲಗಿರುವ ಶಾಂತ ಮುಖವನ್ನು ನೋಡಿದೆ. ತುಂಬಾ ಸೌಮ್ಯವಾಗಿತ್ತು. ನನ್ನ ಯೋಚನೆಯು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಕಡೆಗೆ ಹೋಯಿತು. ಮುಂದೆ ನಮ್ಮ ವಯಸ್ಸಿನ ವ್ಯಕ್ತಿ ಆದಾಗ ಆ ಮಗು ನಮ್ಮಂತೆ ಬೇಲೂರನ್ನು ನೋಡಲು ಬರುತ್ತದೆಯೇ? ಇದು ನನ್ನದು ಎಂಬ ಅಭಿಮಾನದಿಂದ ಹೇಳಿಕೊಳ್ಳಬಲ್ಲದೆ ಎಂದು ಅಭಾವಾತ್ಮಕ ಉತ್ತರದಿಂದ ಕೂಡಿದ ನನ್ನ ಪ್ರಶ್ನೆಗಳು ತಲೆಯಲ್ಲಿ ಏಳಲು ಪ್ರಾರಂಭವಾದವು. ನಿರಾಶೆಯು ಆ ಪ್ರಶ್ನೆಗಳ ಅಂತರಾಳದಲ್ಲಿಯೇ ಹುದುಗಿತ್ತು. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಮುಂಜಾನೆಯಲ್ಲಿ ಎದ್ದಾಗ ನಾನು ಸ್ವಲ್ಪವಾದರೂ ನಿದ್ದೆ ಮಾಡಲು ಪ್ರಯತ್ನಪೂರ್ವಕವಾಗಿ ಶ್ರಮಿಸುತ್ತಿದ್ದೆ. ಮಾರನೆಯ ದಿನವೆಲ್ಲ ಮಂಕು ಕವಿದಿತ್ತು. ಸಂಜೆ ತಿರುಗಾಡುವುದಕ್ಕೆ ಹೋದಾಗ ಅರ್ಧ ಫರ್ಲಾಂಗ್ ನಡೆಯುವುದರಲ್ಲಿ ಆಯಾಸವಾಯಿತು. ನನ್ನ ಆರೋಗ್ಯ ಪುನಃ ಕೆಟ್ಟಿತೆಂದು ಲಿಲ್ಲಿ ಶಂಕಿಸಿದಳು. ಶಂಕೆ ನಿಜವಾಗಿತ್ತು. ರಾತ್ರಿ 1-2 ಗಂಟೆಯಲ್ಲಿ ನನ್ನ ಮೈ ಬೆಚ್ಚಗಾಗಿತ್ತು. ಅರ್ಧ ರಾತ್ರಿ ವೇಳೆಗೆ ಮೈ ಬಿಸಿ ಏರಿತ್ತು. ಮರುದಿನ ಮುಂಜಾನೆಯೇ ಮರಿಯಮ್ಮ ಹೋಗಿ ರಾಚಮ್ಮನ ಭಾವನನ್ನು ಕರೆದುಕೊಂಡು ಬಂದಳು. ಒಬ್ಬ ಡಾಕ್ಟರ್ನು ಕರೆದುಕೊಂಡು ಬಂದರು. ಮೈಯಲ್ಲಿ ಜ್ವರವಿದ್ದರು. ಆ ದಿನವೇ ಮಧ್ಯಾಹ್ನ ಗಾಡಿಗೆ ನನ್ನನ್ನು ಕರೆದುಕೊಂಡು ಲಿಲ್ಲಿ ಮರಿಯಮ್ಮನೊಡನೆ ಮೊದಲನೆಯ ತರಗತಿಯ ಡಬ್ಬಿಯಲ್ಲಿಯೇ ಮೈಸೂರಿಗೆ ಹೊರಟಳು. ಮೈಸೂರಿಗೆ ಬಂದ ಮೇಲೂ ನನ್ನ ಆರೋಗ್ಯ ಸರಿಯಾಗಿರಲಿಲ್ಲ. ವೈದ್ಯರ ಔಷಧಿ ಪ್ರಯೋಜನಕ್ಕೆ ಬರಲಿಲ್ಲ. ಲಿಲ್ಲಿಯ ಬಲವಂತಕ್ಕೆ ಅವಳು ಕೊಡುತ್ತಿದ್ದ ಔಷಧಿಯನ್ನು ಕುಡಿಯುತ್ತಿದ್ದೆ, ಆಹಾರ ತಿನ್ನುತ್ತಿದ್ದೆ. 10 ದಿನದಲ್ಲಿ ಸ್ಕೂಲು ಪ್ರಾರಂಭವಾಯಿತು. ದಿನವೂ ಜಟ್ಕಾದಲ್ಲಿ ಸ್ಕೂಲಿಗೆ ಬರುತ್ತಿದ್ದೆ. ರಾತ್ರಿ ಹೊರಗೆ ಕುರ್ಚಿಯಲ್ಲಿ 1 ಗಂಟೆ ಕಾಲ ಕುಳಿತಿದ್ದು ಪುನಃ ಜಟಕಾದಲ್ಲಿ ಮನೆಗೆ ಬರುತ್ತಿದ್ದೆ. ಒಂದು ದಿನ ಲಿಲ್ಲಿ, ನೀವು ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಳ್ಳದಿದ್ದರೆ ಕಾಯಿಲೆ ಗುಣವಾಗುವುದಿಲ್ಲ ಎಂದಳು ಕೋಪದಿಂದ. ಅದು ನನಗೆ ಗೊತ್ತಿದ್ದು ಯಾಕೆ ಹೀಗೆ ಮಾಡ್ತೀರಿ? ನಾನು ಬೇಕಂತ ಮಾಡ್ತೀನಾ? ನನ್ನ ಪ್ರಯತ್ನ ಮೀರಿ ನಿಂತಿದೆ ಮನಸ್ಸಿನ ಸೆಳೆತ. ಅದು ನನಗೆ ಅರ್ಥವಾಗುತ್ತೆ. ಆದರೂ ಏನು ಮಾಡೋದು ಎಂದು ಅವಳು ಶೂನ್ಯ ದೃಷ್ಟಿಯಿಂದ ನನ್ನನ್ನು ನೋಡಿದಳು. 1 ವಾರದಲ್ಲಿ ನನ್ನ ಶಕ್ತಿ ಮತ್ತೆ ಅರ್ಧದಷ್ಟು ಕಡಿಮೆಯಾಯಿತು. ಪುನಃ ಪ್ರಜ್ಞಾಶೂನ್ಯನಾಗಿ ಚೇತನಾರಹಿತನಾಗಿ ಮಲಗಿದೆ. ಈ ಸಲ 1 ತಿಂಗಳು ಮಲಗಿದ್ದೆ. ಸ್ವಲ್ಪ ಗುಣವಾದ ಮೇಲೆ ಒಂದು ಮುಂಜಾನೆ ಅಂಗಳದಲ್ಲಿ ವಿರಾಮ ಕುರ್ಚಿಯಲ್ಲಿ ಕುಳಿತಿದ್ದೆ. ಆಗ ತಾನೇ ಹಾಲು ಕುಡಿದುದರಿಂದ ಸ್ವಲ್ಪ ಮೈ ಹಗುರವೆನಿಸುತ್ತಿತ್ತು. ಬೀದಿಯ ಕಡೆಗೆ ನೋಡುತ್ತಿದ್ದೆ. ದೂರ ರಸ್ತೆಯಲ್ಲಿ ಹೋಗುತ್ತಿದ್ದ
ಒಂದು ಹಳೆಯ ಜಟಕಾ ಗಾಡಿ ನೋಡುತ್ತಿದ್ದೆ. ಆಗ ಕಸೆಯ ಪಂಚೆಯುಟ್ಟ ತೆಳ್ಳಗಿನ ಒಬ್ಬ ಕಪ್ಪು ವ್ಯಕ್ತಿ ನಮ್ಮ ಮನೆಗೆ ಬರುವಂತೆ ಕಾಣಿಸಿತು. ಅವರನ್ನು ದಿಟ್ಟಿಸಿ ನೋಡಿದೆ. ಮನೆಯೊಳಗೆ ಬಂದವನು ಶಂಕರ. ಓ ಶಂಕರ ಎಂದು ನಾನು ಕೂಗಲು ಪ್ರಯತ್ನಿಸಿದೆ. ನನ್ನ ಮಾತು ಒಳಗಿದ್ದ ಲಿಲ್ಲಿಗೆ ಕೇಳಿಸಿರಬೇಕು. ಅವಳು ಹೊರಗೆ ಬಂದಳು. ಮೊದಲಿನಿಂದಲೂ ಬಹಳ ಪರಿಚಯವಿರುವವಳಂತೆ ಶಂಕರನಿಗೆ ನಮಸ್ಕಾರ ಮಾಡಿದಳು. ಯಾವಾಗ ಬಂದಿರಿ ಎಂದು ಕೇಳಿದಳು. ನನಗೆ ಆಶ್ಚರ್ಯವಾಯಿತು. ಇವರಿಬ್ಬರಿಗೂ ಯಾವಾಗ ಪರಿಚಯವಾಯಿತು? ಶಂಕರ ನನ್ನ ಹತ್ತಿರ ಬಂದು ಕುಳಿತುಕೊಂಡ. ಲಿಲ್ಲಿ ಒಳಗೆ ಹೋದಳು. ಅವನು ಆಗ ತಾನೇ ರೈಲಿಗೋ ಬಸ್ಸಿಗೋ ಬಂದವನಂತೆ ಕಾಣುತ್ತಿದ್ದ. ಎಲ್ಲಿಂದ ಬಂದೆ? ಶ್ರೀರಂಗಪಟ್ಟಣದಲ್ಲಿ ನಮ್ಮ ಸಂಘದ ಒಂದು ಕ್ಯಾಂಪ್ ಇತ್ತು. ಈಗ 4 ದಿನಗಳಲ್ಲಿ ಅಲ್ಲಿಗೆ ಬಂದಿದ್ದೆ. ರಾತ್ರಿ ಮೈಸೂರಿಗೆ ಬಂದೆ. ಶಂಕರ ನನ್ನ ದೇಹದ ಸ್ಥಿತಿಯನ್ನು ವಿಚಾರಿಸಿದ. ಕಾಯಿಲೆಯ ಕಾರಣವನ್ನು ಕೇಳಿದ. ಅದಕ್ಕೆ ನಾನು ಯಾವ ಉತ್ತರವನ್ನು ಕೊಡಲಿಲ್ಲ. ಶಂಕರನನ್ನು ಕರೆದುಕೊಂಡು ನಾನು ಮಲಗುವ ಕೋಣೆಗೆ ಹೋದೆ. ಮಂಚಕ್ಕೆ ದಿಂಬು ಹಾಕಿಕೊಂಡು ಹೊರಗೆ ಕುಳಿತೆ. ಅವನು ಎದುರಿನ ಬೆತ್ತದ ಕುರ್ಚಿಯಲ್ಲಿ ಕುಳಿತ. ನಾವು ಪರಸ್ಪರ ಬಹಳ ಮಾತನಾಡಿದೆವು. ಈಗಲೂ ಅವನು ಮಂಗಳೂರಿನಲ್ಲಿ ಇದ್ದಾನೆ. ಅವನ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತಿವೆ. ನಾನು ಮಾತನಾಡುತ್ತಿರುವಾಗ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಬಂದ ಲಿಲ್ಲಿ ಅಲ್ಲಿಗೆ ಬಂದಳು. ಹಾಲನ್ನು ಕುಡಿಯುತ್ತಾ ಶಂಕರ, ಮಧ್ಯಾಹ್ನ ನನಗೂ ಆಗುವ ಹಾಗೆ ಅಡಿಗೆ ಮಾಡಮ್ಮ, ನಾನು ಇಲ್ಲೇ ಊಟ ಮಾಡ್ತೀನಿ ಎಂದ. ಲಿಲ್ಲಿ ಒಳಗೆ ಹೋದಳು. ನನಗೆ ಆಶ್ಚರ್ಯವಾಯಿತು. ಸನಾತನ ಹಿಂದೂ ಧರ್ಮದ ವೀರ ಭಕ್ತನಾದ ಇವನು ಕ್ರೈಸ್ತನಾದ ನನ್ನ ಮನೆಯಲ್ಲಿ ಊಟ ಮಾಡುವುದಾಗಿ ಸ್ವಯಂ ಪ್ರೇರಿತನಾಗಿ ಹೇಳುತ್ತಿದ್ದಾನೆ. ಆದರೆ ಹಿಂದೂಗಳಲ್ಲದವರ ಮನೆಯಲ್ಲಿ ಊಟ ಮಾಡಬಾರದೆಂಬ ಸಂಪ್ರದಾಯವನ್ನು ಅವನು ಮೊದಲಿನಿಂದಲೂ ಅನುಸರಿಸುತ್ತಿದ್ದಾನೆಯೇ ಎಂಬುದನ್ನು ತಿಳಿಯುವ ಸಂದರ್ಭ ನನಗೆಂದೂ ಬರಲಿಲ್ಲ. ಶಂಕರ, ನೀನು ಬದಲಾಯಿಸಿದಂತೆ ಹಾಗೆ ಕಾಣುತ್ತದೆ. ಕ್ರೈಸ್ತನಾದ ನನ್ನ ಮನೆಯಲ್ಲಿ ಊಟ ಮಾಡ್ತೀಯಾ ಎಂದು ಕುತೂಹಲದಿಂದ ಕೇಳಿದೆ. ಶಂಕರ ಕ್ಷಣಕಾಲ ಗಂಭೀರನಾಗಿ ತನ್ನಲ್ಲಿಯೇ ಏನೋ ಯೋಚಿಸುತ್ತಿದ್ದು ನಂತರ ತನ್ನ ಜೇಬಿನಿಂದ ಸುಮಾರು 10 ಪುಟಗಳ ಒಂದು ಕಾಗದವನ್ನು ತೆಗೆದ. ನನ್ನ ಮುಂದೆ ಇಟ್ಟು ಇದನ್ನು ಓದು ಎಂದ. ಕಾಗದಗಳನ್ನು ತಿರುಗಿ ನೋಡಿದೆ. ಲಿಲ್ಲಿ ಶಂಕರನಿಗೆ ಬರೆದಿದ್ದಳು. ಅವನನ್ನು ಅಣ್ಣನೆಂದು ಕರೆದಿದ್ದಳು. ಪತ್ರದಲ್ಲಿ ತನ್ನ ಕಾಯಿಲೆಯನ್ನು ವಿವರಿಸಿದ್ದಳು. ಮೊದಲಿನಿಂದಲೂ ತನಗೆ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಇದ್ದ ಭಕ್ತಿ ಪ್ರೇಮವನ್ನು ವರ್ಣಿಸಿದ್ದಳು. ನಾವು ಮದುವೆ ಆಗುವಾಗಲೇ ನಾನು ಹಿಂದೂ ಧರ್ಮಕ್ಕೆ ಸೇರುವ ಅವಕಾಶವಿದ್ದರೆ ಅವರು ಮತಾಂತರ ಹೊಂದುವ ಅವಶ್ಯಕತೆ ಇರಲಿಲ್ಲ. ಆದರೆ ಹಿಂದೂ ಸಮಾಜವು ಆಗಂತುಕರಿಗೆ ಪ್ರವೇಶ ನೀಡದ ಸ್ವಾರ್ಥ ಮಂದಿರದಂತೆ ಆಗಿದೆ. ನಮ್ಮಿಬ್ಬರ ಮದುವೆಯಾಗಲು ಅವರು ಅದರಿಂದ ಹೊರಬರುವುದು ಅನಿವಾರ್ಯವಾಗಿತ್ತು. ಯಾವ ಸೌಖ್ಯದ ಭವ್ಯ ಕಲ್ಪನೆಯಿಂದ ನಾವು ಮದುವೆಯಾದೆವು ಅದರಲ್ಲಿ ಲೇಷ ಮಾತ್ರವೂ ನನಗೆ ಲಭ್ಯವಾಗಲಿಲ್ಲ ಎಂದು ಬರೆದು ನಾನು ಮಾನಸಿಕವಾಗಿ ಅನುಭವಿಸುತ್ತಿದ್ದ ನೋವನ್ನು ಮತ್ತು ಅದರ ಪರಿಣಾಮವಾಗಿ ನನ್ನ ದೇಹವು ನಶಿಸಿ ಹೋಗುತ್ತಿರುವುದನ್ನು ದೀರ್ಘವಾಗಿ ವಿವರಿಸಿದ್ದಳು. ಹಿಂದೂ ಧರ್ಮದ ವಿಷಯದಲ್ಲಿ ನಾನು ಕೆಲವು ಪುಸ್ತಕಗಳನ್ನು ಓದಿದ್ದೇನೆ. ಹಿಂದೂ ಮೌಲ್ಯವನ್ನು ಕೊಂಚ ಮಟ್ಟಿಗಾದರೂ ಅರಿತಿದ್ದೇನೆ. ನನ್ನ ತಾತನ ಕಾಲದಲ್ಲಿ ನನ್ನ ಪೂರ್ವಜರು ಹಿಂದೂಗಳೇ ಆಗಿದ್ದರು. ಸಾವಿರಾರು ವರ್ಷಗಳಿಂದ ಸಂಸ್ಕಾರ ಹೊಂದಿದ ಹಿಂದೂ ರಕ್ತವೇ ನನ್ನ ಮೈಯಲ್ಲೂ ಹರಿಯುತ್ತಿದೆ. ನನ್ನ ಜೀವನದ ಸೌಭಾಗ್ಯವು ಯಾವುದೆಂದು ನನಗೆ ತಿಳಿದಿದೆ. ಅವರ ಮನಕ್ಲೇಶವು ಹೀಗೆ ಮುಂದುವರಿದರೆ ನನ್ನ ಸೌಭಾಗ್ಯವು ಕಣ್ಣು ಮರೆಯಾಗುವ ಸಂಭವವಿದೆ. ಅವರನ್ನು ಗುಣಪಡಿಸುವುದು ಯಾವ ವೈದ್ಯರಿಂದಲೂ ಸಾಧ್ಯವಿಲ್ಲ. ನಿಮ್ಮ ತಂಗಿಯಾಗಿ ನಿಮ್ಮ ಚರಣಗಳಿಗೆ ನಮಸ್ಕರಿಸಿ ಪ್ರಾರ್ಥಿಸುತ್ತಿದ್ದೇನೆ. ಸೆರೆಗೊಡ್ಡಿ ನಿಮ್ಮನ್ನು ಬೇಡುತ್ತಿದ್ದೇನೆ. ನೀವೊಮ್ಮೆ ಇಲ್ಲಿಗೆ ಬನ್ನಿ. ಇವರ ಮನಸ್ಸಿನ ಸಮಸ್ಯೆಗೆ ನಿಮ್ಮಿಂದಲೇ ಒಂದು ಪರಿಹಾರ ದೊರೆಯಬೇಕು. ಧರ್ಮ ಸಂಸ್ಕೃತಿಯ ಮಾತು ಬಂದಾಗೆಲ್ಲ ಅವರು ನಿಮ್ಮ ಹೆಸರು ಹೇಳುತ್ತಿರುತ್ತಾರೆ. ನೀವು ಬರಬೇಕಾಗಿರುವುದು ಇವರ ಮನೋವೇದನೆಯನ್ನು ಪರಿಹರಿಸುವುದಕ್ಕೆ ಮಾತ್ರವಲ್ಲ, ಈ ನಿಮ್ಮ ತಂಗಿಯ ಪರಮ ಸೌಭಾಗ್ಯವನ್ನು ಉಳಿಸುವುದಕ್ಕೆ ಎಂದು ಬರೆದಿದ್ದಳು. ಪತ್ರವನ್ನು ಓದಿ ನಾನು ಮೂಕನಂತೆ ಕುಳಿತೆ. ನನ್ನ ವಿಳಾಸ ಪತ್ತೆ ಮಾಡುವುದಕ್ಕೆ ನಿನ್ನ ಹೆಂಡತಿ ಆನೆಕರೋಟಿಯ ಹತ್ತಿರದ ಇಡೀ ಮೊಹಲ್ಲಾನೇ ಹುಡುಕಿದ್ದಾಳೆ. 2 ದಿನ ಹುಡುಕಿದ ಮೇಲೆ ನಮ್ಮ ಮನೆ ಸಿಕ್ಕಿದೆ. ರಾಮಣ್ಣನ ಮನೆಯಲ್ಲಿ ಮದುವೆಗೆ ಬಂದಾಗ ನಮ್ಮ ಮನೆ ಆನೆಕರೋಟಿನಲ್ಲಿದೆ ಅನ್ನುವುದು ಅವಳಿಗೆ ತಿಳಿದುಕೊಂಡಿದ್ದಳು. ನಮ್ಮ ಅತ್ತಿಗೆಯಿಂದ ನನ್ನ ವಿಳಾಸ ಸಿಕ್ಕಿದೆ ಎಂದು ಶಂಕರ 2 ನಿಮಿಷ ಮೌನವಾಗಿದ್ದು, ಕ್ರೈಸ್ತರ ಮನೆಯಲ್ಲಿ ಊಟ ಮಾಡಬಾರದೆನ್ನುವ ಹಠದ ಸಂಪ್ರದಾಯ ಮೊದಲು ನನ್ನಲ್ಲಿಯೂ ಇತ್ತು. ಇತ್ತೀಚೆಗೆ ನನ್ನ ಅಭಿಪ್ರಾಯ ಬದಲಾಯಿಸುತ್ತಿದೆ. ಅಲ್ಲದೆ ನಿನ್ನ ಹೆಂಡತಿಯನ್ನು ನಾನು ಹಿಂದುವೆಂದೇ ತಿಳಿಯುತ್ತೇನೆ. ತಂಗಿಯ ಮನೆಗೆ ಬಂದ ಅಣ್ಣ ಯಾವ ಅಣ್ಣ ತಾನೇ ಊಟ ಮಾಡದೆ ಹೋಗುತ್ತಾನೆ ಎಂದು ನಾನು ನನ್ನ ವಿಷಯವಾಗಿ ಮಾತನಾಡುತ್ತಿದ್ದೆವು. ನನ್ನ ಬೇಲೂರಿನ ಯಾತ್ರೆಯ ಪರಿಣಾಮವನ್ನು ವಿವರಿಸಿದೆ. ಅಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆಯಾಯಿತು. ಶಂಕರ ಊಟಕ್ಕೆ ಕುಳಿತ. ಅಂಗಡಿಯಿಂದ ಊಟದ ಎಲೆ ತರಿಸಿ ಲಿಲ್ಲಿ ಬಡಿಸಿದಳು. ನನಗೂ ಆ ದಿನ ಊಟ ಮಾಡಬೇಕೆನಿಸಿತು. ಆದರೆ ಲಿಲ್ಲಿ ನನಗೆ ಅನ್ನ ಬಡಿಸಲಿಲ್ಲ. ಮತ್ತೆ ಒಂದು ಲೋಟ ಗಂಜಿ ಮಾಡಿಕೊಟ್ಟಳು. ನಾವು ಪುನಃ ರೂಮಿಗೆ ಬಂದು ಕುಳಿತೆವು. ಲಿಲ್ಲಿಯು ಅಲ್ಲಿಗೆ ಬರುವಂತೆ ಶಂಕರ ಹೇಳಿದ. ನಾವು ಮೂವರು ಕುಳಿತ ಮೇಲೆ ನಿಧಾನವಾಗಿ ಹೇಳಿದ. ಈಗ ಹಿಂದೂ ಸಮಾಜ ತನ್ನ ಮನೋಭಾವವನ್ನು ಬದಲಾಯಿಸುತ್ತಿದೆ. ಠಾಕೂರರ ಒಂದು ಕಾದಂಬರಿಯಲ್ಲಿ ಒಂದು ಮಾತು ಹೇಳಿದ್ದರು. ಹಿಂದೂ ಸಮಾಜವೆಂಬ ದೊಡ್ಡ ಸೌಧದಿಂದ ಎಷ್ಟು ಜನರಾದರೂ ಹೊರಬರಲು ವಿಶಾಲವಾದ ಅನೇಕ ಕಿಟಕಿ ಬಾಗಿಲುಗಳಿವೆ. ಆದರೆ ಅದರ ಒಳಗೆ ಪ್ರವೇಶಿಸಲು ಒಂದು ಸಣ್ಣ ಪ್ರಾಣಿಗೂ ಅವಕಾಶವಿಲ್ಲ. ಆದರೆ ಪರಿಸ್ಥಿತಿ ಬದಲಾಯಿಸುತ್ತಿದೆ. ನಮ್ಮ ಸಮಾಜದ ಅಧೋಗತಿಯ ಕಾರಣವನ್ನು ವಿಚಾರಪರರಾದ ಅನೇಕರು ಯೋಚಿಸಿದ್ದಾರೆ. ಒಮ್ಮೆ ಹಿಂದೂ ಸಮಾಜದಿಂದ ಹೊರಗೆ ಹೋದವನು ಪುನಃ ಒಳಗೆ ಬರಲು ಅವಕಾಶ ಕೊಡಬೇಕೆಂದು ಕೆಲವರು ವಾದಿಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಹುಟ್ಟಿನಿಂದ ಯಾವ ಜಾತಿಯವರು ನಿಷ್ಕಲ್ಮಶ ಭಾವದಿಂದ ಹಿಂದುವಾಗಲು ಬಯಸುವುದವರಿಗೂ ಅವಕಾಶ ಕೊಡಬೇಕೆಂದು ಕೆಲವರು ಚಳುವಳಿ ಕೈಗೊಂಡಿದ್ದಾರೆ. ಅಜ್ಞಾನದಿಂದ ಅಥವಾ ಮತ ಪರಿವರ್ತಕರು
ತೋರಿಸುತ್ತಿದ್ದ ಲೋಭ, ಮೋಹ ಅಥವಾ ಬೈಗಳಿಗೆ ಬಲಿಯಾಗಿ ತಮ್ಮ ಮೊದಲಿನ ಮತವನ್ನು ತ್ಯಜಿಸಿ ಕ್ರೈಸ್ತ ಅಥವಾ ಮುಸಲ್ಮಾನ ಮತಗಳಿಗೆ ಹೋಗಿದ್ದ ಅನೇಕ ಹಿಂದೂ ಬಾಂಧವರು ಈಗ ಸ್ವಧರ್ಮಕ್ಕೆ ಮರಳುತ್ತಿದ್ದಾರೆ. ಅದು ಹೇಗೆ ಸಾಧ್ಯ ಶಂಕರ? ಅದಕ್ಕಾಗಿಯೇ ದೊಡ್ಡ ಚಳುವಳಿ ನಡೆಯುತ್ತಿದೆ. ಆ ದಿಕ್ಕಿನಲ್ಲಿ ಆರ್ಯ ಸಮಾಜವು ಮೆಚ್ಚುವಂತ ಸಾಧನೆಯನ್ನು ಮಾಡಿದೆ. ಹಿಂದುವಾಗ ಬಯಸುವವರನ್ನು ಅವರು ಶುದ್ಧಿ ಮಾಡಿ ಧರ್ಮಕ್ಕೆ ಸೇರಿಸ್ಕೋತಾರೆ. ಅವರಿಗೆ ಸಾಮಾಜಿಕ ಧಾರ್ಮಿಕ ವಿಷಯಗಳಲ್ಲಿ ಸಮಾನತೆ ಕೊಡುತ್ತಾರೆ. ಅವರೊಂದಿಗೆ ವಿವಾಹ ಸಂಬಂಧ ಬೆಳೆಸ್ತಾರೆ. ಆರ್ಯ ಸಮಾಜದ ಮೂಲಕ ನೀವಿಬ್ಬರು ಶುದ್ಧಿ ಹೊಂದಿ. ಇಲ್ಲಿ ತಕ್ಷಣ ಉತ್ಸುಕಳಾಗಿ, ಹೌದು ಹಾಗೆ ಮಾಡೋಣ ಎಂದು ನನ್ನನ್ನು ನೋಡಿದಳು. ನಿಮ್ಮ ಮದುವೆಗೆ ಮೊದಲೇ ನನಗೇಕೆ ವಿಷಯ ತಿಳಿಸಲಿಲ್ಲ? ಶಂಕರ ಹೇಳಿದ. ತಿಳಿಸಿದ್ದರೆ ಏನು ಮಾಡಬಹುದಿತ್ತು? ಆರ್ಯ ಸಮಾಜದ ಮೂಲಕ ಈಕೆಯನ್ನು ಶುದ್ಧಿಪಡಿಸಿ ಹಿಂದೂ ಸಂಪ್ರದಾಯದಂತೆ ನಿಮ್ಮ ವಿವಾಹ ನಡೆಯುತ್ತಿತ್ತು. ನಿನ್ನ ಈ ಪರಿಪಾಟಲಿನ ಕತೆ ತಪ್ಪಿಸಬಹುದಿತ್ತು. ಶಂಕರ, ನಿಜ ಹೇಳಬೇಕೆಂದರೆ ನಿನಗೆ ವಿಷಯ ತಿಳಿಸಿದರೆ ದುರ್ಬಲ ಮನಶಕ್ತಿಯವನು ನೀನು ಎಂದು ನನ್ನನ್ನು ಕರೆಯುತ್ತೀಯೇನು, ನನ್ನಿಂದ ಲಿಲಿಯನ್ನು ತಪ್ಪಿಸಲು ಯತ್ನಿಸುತ್ತೀಯೇನು ಅಂತ ಹೆದರಿ ನಾನು ಹೇಳಲಿಲ್ಲ. ಅದು ಹೋಗಲಿ, ಆದದ್ದಾಯಿತು. ಈ ಸಲಹೆಯನ್ನು ನಿನಗೆ ಕೊಡಬೇಕೆಂದು ನಾನು ಈ 6 ತಿಂಗಳ ಹಿಂದೆಯೇ ಯೋಚಿಸಿದ್ದೆ. ಆದರೆ ಅದಕ್ಕೆ ನಿನ್ನ ಹೆಂಡತಿ ಒಪ್ಪಿಗೆ ಸಿಗುತ್ತದೋ ಇಲ್ಲವೋ ಎಂದು ನನಗೆ ತಿಳಿದಿರಲಿಲ್ಲ. ವಿವಾಹಿತರಾದ ನಿಮ್ಮಿಬ್ಬರಲ್ಲಿ ಆಕೆ ಒಪ್ಪದಿದ್ದರೂ ನೀನೊಬ್ಬ ಶುದ್ಧಿಯಾಗು ಎಂದರೆ ನಿನ್ನ ಧರ್ಮ ಬಿಡು ಎಂದ ಹಾಗೆ ಆಯಿತು. ಪವಿತ್ರವಾದ ದಾಂಪತ್ಯವನ್ನು ಬೇರ್ಪಡಿಸಿ ಮತದ ಅನುಯಾಯಿಗಳನ್ನು ಹೆಚ್ಚಿಸುವ ಪಾಪಿ ಯೋಜನೆಯನ್ನು ಯಾವ ಹಿಂದೂ ಮಾಡಲಾರ. ಹಾಗೆ ಮಾಡುವವರು ಮಿಷನರಿಗಳು ಮಾತ್ರ. ಈಗ ಈಕೆಯೂ ಒಪ್ಪುವಾಗ ನೀನು ಯಾವ ಅಭ್ಯಂತರವೂ ಇಲ್ಲದೆ ಹಾಗೆ ಮಾಡಬಹುದು. ನಾನು ಲಿಲ್ಲಿಯ ಮುಖ ನೋಡಿದೆ. ಸಂತೋಷ, ನಿರೀಕ್ಷೆ ಮತ್ತು ದೂರದ ಕನಸಿನ ಕಲ್ಪನೆಗಳು ಅವಳ ಕಣ್ಣುಗಳಲ್ಲಿ ಕಾಣುತ್ತಿದ್ದವು. ನಾನು ಕೇಳಿದೆ, ಆದರೂ ಆರ್ಯ ಸಮಾಜದ ವಿಷಯದಲ್ಲಿ ನಾನು ಕೆಲವು ವಿಷಯಗಳನ್ನು ಕೇಳಿದ್ದೇನೆ. ಅವರು ವಿಗ್ರಹಾರಾಧನೆಯನ್ನು ಒಪ್ಪುವುದಿಲ್ಲ. ಅಲ್ಲದೆ ಅವರ ವಿಷಯದಲ್ಲಿ ಅನೇಕ ರೀತಿಯ ತಪ್ಪು ಅಭಿಪ್ರಾಯಗಳನ್ನು ಜನರು ಮಾತನಾಡುತ್ತಿದ್ದಾರೆ. ಆ ವಿಷಯದಲ್ಲಿ ನಿಜವಾದ ಆಸ್ತಿಯಿಂದ ನೀನು ಅಭ್ಯಾಸ ಮಾಡಲು ಎಂದಾದರೂ ಪ್ರಯತ್ನಿಸಿದ್ದೀಯಾ? ಇಲ್ಲ. ಅವರ ವಿಷಯದಲ್ಲಿ ಮೊದಲು ನಾನು ಹಾಗೆ ತಿಳಿದಿದ್ದೆ. ವೇದದ ಕಾಲದಲ್ಲಿ ನಮ್ಮಲ್ಲಿ ವಿಗ್ರಹಾರಾಧನೆ ಇರಲಿಲ್ಲ. ಆರ್ಯರು ವೇದದಲ್ಲಿ ಹೇಳಿರುವ ರೀತಿಯ ಧರ್ಮದ ಆಚರಣೆಗಳನ್ನು ಮಾತ್ರ ಎತ್ತಿ ಹಿಡಿದಿದ್ದಾರೆ. ವೇದವೇ ಸರ್ವಶ್ರೇಷ್ಠವೆಂಬುದನ್ನು ಎಲ್ಲ ಹಿಂದೂಗಳು ನಂಬುತ್ತಾರೆ. ಆದರೆ ಇತರರು ಇತಿಹಾಸ ಮಟ್ಟಗಳಲ್ಲಿ ಬೆಳೆದು ಬಂದ ಇತರ ಪೂಜಾ ವಿಧಾನಗಳನ್ನು ನಂಬುತ್ತಾರೆ. ಆರ್ಯರು ಮೂಲವನ್ನು ಮಾತ್ರ ಅಪ್ಪಿ ಹಿಡಿಯುತ್ತಾರೆ. ಆರ್ಯರ ಬಗೆಗೆ ತಪ್ಪು ಕಲ್ಪನೆ ಮೂಡಲು ಕಾಲದ ದೂರವನ್ನು ಮೀರಿದ ಅವರ ಪ್ರಗತಿಪರ ಯೋಚನೆಯೂ ಒಂದು ಕಾರಣ. ಹಿಂದೂ ಸಮಾಜದ ಅವನತಿಗೆ ಮೂಲ ಕಾರಣವಾದ ಜಾತಿ ಭೇದವನ್ನು ಅವರು ಕ್ರಾಂತಿಕಾರಕ ಮನೋಭಾವದಿಂದ ವಿರೋಧಿಸುತ್ತಾರೆ. ಹಾಗಾದರೆ ವರ್ಣಾಶ್ರಮ ಧರ್ಮದಲ್ಲಿ ಯಾವ ಅರ್ಥವೂ ಇಲ್ಲವೇ? ವರ್ಣಾಶ್ರಮ ಧರ್ಮದ ಮಹತ್ವವನ್ನು ವೈಜ್ಞಾನಿಕ ಮಟ್ಟದಲ್ಲಿ ಯಾರೂ ಅಲ್ಲಗಳೆಯುವಂತಿಲ್ಲವಾದರೂ ಹುಟ್ಟಿನಿಂದ ಬಂದ ಜಾತಿ ಭೇದದ ಉಕ್ಕಿನ ಕಟ್ಟುಗಳನ್ನು ಹಿಂದೂಗಳ ಒಗ್ಗಟ್ಟಿಗೆ ಭಂಗ ತಂದಿವೆ ಎಂದು ನಾವೆಲ್ಲರೂ ಒಪ್ಪುತ್ತೇವೆ. ಆದರೆ ಜಾತಿ ಭೇದಗಳನ್ನು ತೊಡೆದು ಹಾಕುವುದರಲ್ಲಿ ಅವರು ನಿಧಾನ ಮಾರ್ಗ ಅನುಸರಿಸಿದರೆ ಕ್ರಾಂತಿಯುತವಾಗಿ ಮುನ್ನಡೆಯುತ್ತಾರೆ. ಅದಕ್ಕಾಗಿ ಇತರ ಹಿಂದೂಗಳು ಅವರನ್ನು ಸಂಶಯಾತ್ಮಕ ದೃಷ್ಟಿಯಿಂದ ನೋಡುತ್ತಾರೆ. ಆದರೆ ಒಂದು ಮಾತು ನೆನಪಿನಲ್ಲಿಡು, ನಾನು ಮೊದಲಿಂದಲೂ ಹೇಳ್ತಿದ್ದೀನಿ, ಪ್ರತಿಯೊಬ್ಬನ ಮನಸ್ಸನ್ನು ಸರ್ವವಿಧಯದಲ್ಲಿಯೂ ತೃಪ್ತಿಪಡಿಸುವ ಯಾವ ಸಂಸ್ಥೆಯೂ ಅಥವಾ ಯಾವ ಧರ್ಮವೂ ಜಗತ್ತಿನಲ್ಲಿ ಇಲ್ಲ. ಅಲ್ಲದೆ ಪಶ್ಚಾತ್ತಾಪ ಪಟ್ಟು ಸ್ವಧರ್ಮಕ್ಕೆ ಹಿಂದಿರುಗ್ತೀವಿ ಅನ್ನೋರನ್ನ ವಿರೋಧಾತ್ತವಾಗಿ ಸ್ವಾಗತಿಸುವ ಇತರ ಯಾವ ವಿಭಾಗವೂ ಹಿಂದೂ ಸಮಾಜದಲ್ಲಿ ಇಲ್ಲ. ಶಂಕರ, ನಿನ್ನ ಅಭಿಪ್ರಾಯ ನನಗೆ ಒಪ್ಪಿಗೆಯಾಗುತ್ತೆ. ನೀನು ಆರ್ಯ ಸಮಾಜಿಯಾಗಬೇಕು ಅಂತ ಯೋಚಿಸ್ತಿದ್ದೀಯಾ? ನಾನು ಮನಸ್ಸನ್ನು ಸದಾ ತೆರೆದಿರುತ್ತೇನೆ. ಎಲ್ಲಾ ರೀತಿಯ ವಿಚಾರಗಳಿಗೂ ಅಲ್ಲಿ ಮುಕ್ತವಾಗಿ ಪ್ರವೇಶ ಕೊಡ್ತೀನಿ. ಯಾವ ಒಂದು ಸಂಪ್ರದಾಯದ ಅಭಿಪ್ರಾಯವಕ್ಕೂ ನೇತು ಬೀಳೋಲ್ಲ. ನಾನು ಕೆಲಸ ಮಾಡುತ್ತಿರುವ ಸಂಘವನ್ನು ಬಿಡುವ ಯೋಚನೆ ನನಗೆಂದೂ ಬಂದಿಲ್ಲ. ಆದರೆ ಆರ್ಯ ಸಮಾಜವು ನಡೆಸಿರುವ ಶುದ್ಧೀಕರಣ ಚಳುವಳಿಯ ಬಗ್ಗೆ ನನಗೆ ಅಗಾಧವಾದ ಮೆಚ್ಚುಗೆ ಇದೆ. ಅದಕ್ಕಾಗಿ ನಾನು ಅವರನ್ನ ಗೌರವಿಸ್ತೀನಿ. ಅಷ್ಟರಲ್ಲಿ ಇಲ್ಲಿ ಒಳಗೆ ಹೋದಳು. 10 ನಿಮಿಷದಲ್ಲಿ 3 ಜನರಿಗೂ ಕಾಫಿ ಮಾಡಿ ತಂದಳು. ಶಂಕರ ಕಾಫಿ ಕುಡಿಯಲಿಲ್ಲ. ಅವನಿಗೆ ಹಾಲು ತಂದು ಕೊಟ್ಟು ಪುನಃ ಕುಳಿತು. ಹಾಲನ್ನು ಕುಡಿಯುತ್ತಾ ಶಂಕರ, ನಾನು ಹೇಳಿದೆ ಅಂತ ನೀವು ಯಾವ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಈ ಊರಿನಲ್ಲಿರುವ ಸಮಾಜಕ್ಕೆ ನೀವಿಬ್ಬರು ಹೋಗಿ ನಿಮ್ಮ ಮನಸ್ಸಿನಲ್ಲಿ ಬಂದಿರುವ ಯಾವ ಸಂಶಯವನ್ನಾದರೂ ಅಲ್ಲಿ ಕಾರ್ಯಕರ್ತರ ಮುಂದೆ ಇಡಿ. ಸಮಾಜದ ಪುಸ್ತಕ ಭಂಡಾರದಿಂದ ಪುಸ್ತಕಗಳನ್ನು ತಂದು ಓದಿ. ಮತ ಪರಿವರ್ತನೆಯಾಗುವ ಮೊದಲು ಮನಸ್ಸಿನ ಪರಿವರ್ತನೆ ಮಾಡಿಕೊಳ್ಳಿ. ನಿಮಗೆ ಒಪ್ಪಿಗೆ ಆದ ನಂತರ ಮಾತ್ರ ಶುದ್ಧಿ ಹೊಂದಿ ಎಂದು ಸಲಹೆ ಕೊಟ್ಟ. ಸಂಜೆ 5 ಗಂಟೆಯವರೆಗೂ ನಮ್ಮೊಡನೆ ಇದ್ದು ಮಾತನಾಡುತ್ತಿದ್ದ. ರಾತ್ರಿಯ ಗಾಡಿಗೆ ಬೆಂಗಳೂರಿಗೆ ಹೋಗಬೇಕಾಗಿದ್ದುದರಿಂದ ನಮ್ಮ ಮನೆಯಿಂದ ಹೊರಟ. ಮತ್ತೊಮ್ಮೆ ಮನೆಗೆ ಬರಬೇಕೆಂದು ಹೇಳಿ ಲಿಲ್ಲಿ ಅವನ ಪಾದ ಮುಟ್ಟಿ ನಮಸ್ಕರಿಸಿದಳು. ಅವನು ಹೋದ ಮೇಲೆ ಲಿಲ್ಲಿಯ ಮುಖ ನೋಡಿದೆ. ಮನೋರಂಗದಲ್ಲಿ ಭವಿತವ್ಯದ ಕನಸು ಕಟ್ಟಿರುವಂತೆ ಅವಳು ಕಾಣಿಸಿದಳು. ಮುಂದಿನ ಭಾನುವಾರ ಸಂಜೆ ನಾವಿಬ್ಬರು ಆರ್ಯ ಸಮಾಜದ ಕಾರ್ಯಾಲಯ ನೋಡಿಕೊಂಡು ಬರಲು ಹೊರಟೆವು. ನಾವಲ್ಲಿ ಹೋದಾಗ ಒಂದು ಭಾಷಣ ನಡೆಯುತ್ತಿತ್ತು. ಮೌನವಾಗಿ ಇಬ್ಬರು ಒಳಗೆ ಹೋದೆವು. ಲಿಲ್ಲಿ ಹೆಂಗಸರೊಡನೆ ಕುಳಿತಳು. ಭಾಷಣಕಾರರು ಇಂಗ್ಲಿಷ್ನಲ್ಲಿ ದಯಾನಂದ ಸರಸ್ವತಿ ಅವರ ಜೀವನ, ಸಮಾಜ ಸ್ಥಾಪನೆಯ ಧ್ಯೇಯ ಮತ್ತು ಇದುವರೆಗೂ ಆಗಿರುವ ಪ್ರಗತಿಯನ್ನು ಚೊಕ್ಕವಾಗಿ ವಿಭಜಿಸಿ ವಿವರಿಸುತ್ತಿದ್ದರು. ಹಿಂದೂ ಧರ್ಮದ ಮಡಿವಂತಿಕೆಯ ಕುರಿತು ಮಾತನಾಡುತ್ತಾ, ಹಿಂದೂ ಧರ್ಮವು ಇತಿಹಾಸ ಕಾಲದಿಂದಲೂ ಪರಮತಿಯರಿಗೆ ಪ್ರವೇಶ ಕೊಟ್ಟಿದೆ. ರಾಜಪುತ್ರರು ಈ ದೇಶಕ್ಕೆ ಬರುವ ಮುನ್ನ ಹಿಂದೂಗಳಾಗಿರಲಿಲ್ಲ. ಅನೇಕ ಜನಾಂಗಗಳು ತಮ್ಮ ದೇಶಕ್ಕೆ ವಲಸೆ ಬಂದಂತೆ ನಮ್ಮ ಧರ್ಮವು
ತನ್ನಲ್ಲಿ ಅರಗಿಸಿಕೊಳ್ಳುತ್ತಿತ್ತು. ಚಾಲನಾತ್ಮಕ ಗುಣವು ನಮಗೆ ಹೊಸತೇನಲ್ಲ. ಇಡೀ ದೇಶದಲ್ಲಿ ಬೌದ್ಧರು ಹೆಚ್ಚಾಗಿದ್ದಾಗ ಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಎತ್ತಿ ಹಿಡಿದರು. ಆಗ ಬೌದ್ಧರೆಲ್ಲರೂ ಸ್ವಧರ್ಮಕ್ಕೆ ಮರಳಲಿಲ್ಲವೇ? ಕೆಲವು ಕಾಲಾನಂತರ ಅಂಧಶ್ರದ್ಧೆಯ ಪರಿಣಾಮವಾಗಿ ನಮ್ಮವರು ಸಂಕುಚಿತ ಮನೋಭಾವ ಬೆಳೆಸಿಕೊಂಡರು. ಅನೇಕ ಕಾರಣಗಳಿಂದ ಮುಸಲ್ಮಾನ ಜಾತಿಗೆ ಸೇರಿದ ಭಾರತೀಯರನ್ನು ಮ್ಲೇಚ್ಛರೆಂದು ಕಾಣದೆ ಉದಾರತೆ ತೋರಿಸಿ ಅವರನ್ನು ಪುನಃ ಸ್ವಧರ್ಮಕ್ಕೆ ಆಹ್ವಾನಿಸಿದ್ದರೆ ಈ ದಿನ ಪಾಕಿಸ್ತಾನವೆಂಬ ದೇಶ ಹುಟ್ಟುತ್ತಿರಲಿಲ್ಲ. ಅವರು ಮುಂದುವರಿಸಿದರು. ತಮ್ಮ ಜನಾಂಗದ ಇಡೀ ಭಾಗವನ್ನು ಹರಿಜನರನ್ನು ಮೊದಲಿನಿಂದಲೂ ಸಮಾನ ಮಟ್ಟದಲ್ಲಿ ನಡೆಸಿಕೊಂಡು ಬರುತ್ತಿದ್ದರೆ ಅವರಲ್ಲಿ ಅನೇಕರು ಕ್ರೈಸ್ತರಾಗುತ್ತಿರಲಿಲ್ಲ. ಸ್ವಾಗತದ ಹೆಬ್ಬಾಗಿಲು ತೆರೆದು ತಾವು ಕಾರ್ಯತತ್ಪರರಾಗದಿದ್ದರೆ ಪರದೇಶಗಳಿಂದ ಬಂದ ಕ್ರೈಸ್ತ ಪ್ರಚಾರಕರೇ ಈ ಧರ್ಮದ ಅನುಯಾಯಿಗಳಾಗುವ ಸಂಭವವಿತ್ತು. ನಮ್ಮ ದೇಶದ ನೆಲದ ಮೇಲೆ ರೋಮನ್ ಮಾದರಿಯ ಚರ್ಚು ಕಟ್ಟಿ ನಮ್ಮ ಜನರ ಧರ್ಮನಿಷ್ಠೆಯು ಆ ದೇಶಕ್ಕೆ ಹೋಗುವ ಸಂಭವವಿರುತ್ತಿರಲಿಲ್ಲ. 1000 ವರ್ಷಕ್ಕೂ ಮಿಕ್ಕಿ ಬೆಳೆದ ಅಂಧ ಮಡಿವಂತಿಕೆಯ ಫಲವು ಇಂದು ನಮ್ಮ ರಾಷ್ಟ್ರೀಯ ಸಮಸ್ಯೆಯಾಗಿ ಪರಿಣಮಿಸಿದೆ. ನಮ್ಮ ಭ್ರಾತೃಗಳೇ ನಮ್ಮ ವೈರಿಗಳು ಎಂಬ ಭಾವ ತಳೆಯುವಂತೆ ಮಾಡುವ ಸ್ಥಿತಿ ಬಂದಿದೆ. ಈಗಲೂ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳದಿದ್ದರೆ ಭವಿತವ್ಯದಲ್ಲಿ ಹಿಂದೂ ಎಂಬ ಕೇವಲ ಐತಿಹಾಸಿಕ ಅಂಶವಾಗಿ ಉಳಿದೀತೇ ವಿನಃ ಜೀವಂತವಾಗಿ ಬದುಕುವ ಜನಾಂಗವಾಗಿ ಮುನ್ನಡೆಯುವುದಿಲ್ಲ. ಮುಂದೆ ಮತ್ತೊಮ್ಮೆ ಬ್ರಿಟಿಷರ ಕೈಗೆ ಸಿಕ್ಕಿದರೆ ಹಿಂದೂಸ್ತಾನದಲ್ಲಿ ಪಾಕಿಸ್ತಾನ ನಿರ್ಮಾಣವಾದಂತೆ ಒಂದು ಪ್ರತ್ಯೇಕ ಏಸುಸ್ಥಾನ ಬೇಕೆಂಬ ಚಳುವಳಿ ಎಬ್ಬಿಸಿ ಯಾರು? ಉಪನ್ಯಾಸ ಮುಗಿದ ಮೇಲೆ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಉಪನ್ಯಾಸಕರ ವಿಷಯವಾಗಿ ಕೇಳಿದೆ. ಅವರು ಮುಂಬಯಿಯ ಆರ್ಯ ಸಮಾಜದ ಕಾರ್ಯಕರ್ತರಂತೆ. ಚಿಕ್ಕ ವಯಸ್ಸಿನಲ್ಲಿ ಒಂದು ಕ್ರೈಸ್ತ ಕಾಲೇಜಿನಲ್ಲಿ ಓದುತ್ತಿದ್ದ ಹಿಂದೂ ಯುವಕರು ಅವರು. ಕಾಲೇಜಿನ ಮುಖ್ಯಾಧಿಕಾರಿಗಳ ಮತ್ತು ಅಧ್ಯಾಪಕರ ಆದ ಪಾದ್ರಿಗಳ ಪ್ರಭಾವಕ್ಕೆ ಸಿಕ್ಕಿ ಮತಾಂತರ ಹೊಂದಿದರು. 2 ವರ್ಷದಲ್ಲಿ BA ಪದವೀಧರರಾದ ಮೇಲೆ 1 ವರ್ಷದ ಅವರೇ ಚರ್ಚಿನ ಕೆಲಸ ಮಾಡಿದರಂತೆ. ಕಾಲೇಜನ್ನು ನಡೆಸುತ್ತಿದ್ದ ಮಿಷನರಿಗಳ ಸಂಸ್ಥೆಯು ಕ್ರೈಸ್ತ ಧರ್ಮದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ರೋಮಿಗೆ ಕಳಿಸಿತು. ರೋಮಿನಲ್ಲಿ 7 ವರ್ಷ ವ್ಯಾಸಂಗ ಮಾಡುವುದರಲ್ಲಿ ಬೇಸರ ಹುಟ್ಟಿತು. ತತ್ವ ಮತ್ತು ವೇದಾಂತದ ಮಟ್ಟಕ್ಕೆ ಬಂದಾಗ ಕ್ರೈಸ್ತ ಧರ್ಮವು ಮನುಷ್ಯನ ಜಿಜ್ಞಾಸೆಯನ್ನು ಜ್ಞಾನದಾಹವನ್ನು ತೃಪ್ತಿಪಡಿಸಲು ಅಸಮರ್ಥವಾಗುವುದು ಎನ್ನುವುದನ್ನು ಕಂಡುಕೊಂಡರು. ಭಾರತಕ್ಕೆ ಬಂದ ಮೇಲೆ ಭಾರತೀಯ ತತ್ವ ಮೀಮಾಂಸೆಗಳನ್ನು ಅಭ್ಯಸಿಸಲು ಆರಂಭಿಸಿದರು. ಒಂದು ದಿನ ತಾವು ಹಿಂದೆ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ಮುಂಬಯಿಯ ಆರ್ಯ ಸಮಾಜದಲ್ಲಿ ಶುದ್ಧಿ ಹೊಂದಿದರು. ಆಗಿನಿಂದಲೂ ಅವರು ಸಮಾಜದ ಪ್ರಮುಖ ಕಾರ್ಯಕರ್ತರಾಗಿದ್ದಾರೆ. ಮೈಸೂರಿನಲ್ಲಿ ಮರುದಿನ ಸಂಜೆ ಅವರ ಭಾಷಣವಿತ್ತು. ಮೊದಲನೇ ಭಾಷಣ ಮೆಚ್ಚಿಕೊಂಡಿದ್ದ ನಾನು ಮತ್ತು ಲಿಲ್ಲಿ ಮರುದಿನವೂ ಹೋದೆವು. ಆ ದಿನ ಭಾಷಣ ಮುಗಿದ ಮೇಲೆ ನಾನು ಸಮಾಜದ ಸ್ಥಳೀಯ ಕಾರ್ಯಕರ್ತರನ್ನು ಭೇಟಿ ಮಾಡಿ ಪುಸ್ತಕ ಭಂಡಾರದಿಂದ ಕೆಲವು ಗ್ರಂಥಗಳನ್ನು ತಂದೆ. ಲಾಲಾ ಲಜಪತ್ ರಾಯರು ಬರೆದ ಪುಸ್ತಕವನ್ನು ನಾವಿಬ್ಬರೂ ಓದಿದೆವು. ಭಾಷಣ ಕೇಳಲು ಹೋದ 2ನೇ ದಿನ ಬಿಷಪ್ಪರು ನನಗೆ ಹೇಳಿ ಕಳುಹಿಸಿದರು. ನಾನು ಅವರ ಬಂಗಲೆಗೆ ಹೋದ ತಕ್ಷಣ ರೇಗಿ ಕೇಳಿದರು. ಅನಾರೋಗ್ಯವೆನ್ನುತ್ತೀಯಾ? ನಿಮಗೆ ಸಂಜೆಯ ವೇಳೆ ಭ್ರಷ್ಟ ಜನರ ಭಾಷಣ ಕೇಳುವುದಕ್ಕೆ ಹೋಗಲಾಗುತ್ತದೆಯೋ? ಸಮಾಜಕ್ಕೆ 2 ದಿನ ಹೋದದ್ದು ಆಗಲೇ ಬಿಷಪ್ಪರಿಗೆ ತಿಳಿದಿತ್ತು. ನಾನು ಶಾಂತನಾಗಿ ಕುಳಿತಿದ್ದೆ. ಬಿಷಪ್ಪರು, ನಿಮ್ಮಂತಹ ಉಪಕಾರ ದ್ರೋಹಿಗಳನ್ನು ನಂಬಿದರೆ ನೀವು ಕ್ರಿಸ್ತನನ್ನು ಮತ್ತೊಮ್ಮೆ ಶಿಲುಬೆಗೆ ಏರಿಸುತ್ತೀರಿ ಎಂದರು ಇನ್ನೂ ರೇಗುತ್ತಾ. ನೀವು ಬದುಕಿಸುತ್ತಿದ್ದೀರಿ ಎನ್ನುವ ಮಾತು ನಾಲಿಗೆಯ ತುದಿಗೆ ಬಂದರೂ ನಾನು ಸಮಾಧಾನವಾಗಿ ಕುಳಿತಿದ್ದೆ. ಬಿಷಪ್ಪರು, ಇದು ನಿಮಗೆ ಮೊದಲ ಸಲ ಕೊಡುತ್ತಿರುವ ಎಚ್ಚರಿಕೆ. ಮುಂದೆ ನಿಮ್ಮ ಜೀವನೋಪಾಯಕ್ಕೆ ಕಲ್ಲು ಬೀಳುತ್ತದೆ. ತಮ್ಮಯ್ಯನವರ ಅಳಿಯ ಅಂತ ನಾನು ಇದುವರೆಗೆ ಸಹಿಸಿದ್ದೇನೆ ಎಂದು ಎಚ್ಚರಿಕೆ ಕೊಟ್ಟರು. ವಂದನೆಗಳು ಎಂದು ಹೇಳಿ ನಾನು ಅಲ್ಲಿಂದ ಬಂದೆ. ಮನೆಗೆ ಬಂದ ತಕ್ಷಣ ಲಿಲ್ಲಿ ಹೇಳಿದಳು, ಡ್ಯಾಡಿ ಬಂದಿದ್ದರು. ನಾವು ಸಮಾಜಕ್ಕೆ ಹೋಗಿದ್ದ ವಿಷಯ ಅವರಿಗೆ ಗೊತ್ತಾಗಿದೆ. ಬಿಷಪ್ಪರು ಹೇಳಿದರಂತೆ, ನಿನ್ನ ಗಂಡನನ್ನು ಸರಿಯಾಗಿ ದಾರಿಗೆ ತರದೆ ನೀನು ಹಾಗೆ ಕುಣಿದರೆ ತಂದೆ ಮಗಳೆಂಬ ಸಂಬಂಧ ಸುಳ್ಳಾಗುತ್ತದೆ ಎಂದು ಹೇಳಿ ಹೋದರು. ನಾನು ಖಿನ್ನನಾಗಿ, ಲಿಲ್ಲಿ, ನನ್ನಿಂದಾಗಿ ನೀನು ಎನ್ನುವಷ್ಟರಲ್ಲಿ ನನ್ನ ಮಾತನ್ನು ಅರ್ಧಕ್ಕೆ ತಡೆದವಳು, ನೀವು ಸುಮ್ಮನಿರಿ, ನನ್ನ ಸೌಭಾಗ್ಯ ಯಾವುದು ಅಂತ ನನಗೆ ಗೊತ್ತಿದೆ ಎಂದಳು. 1 ವಾರದಲ್ಲಿ ನಾವಿಬ್ಬರು ಸಮಾಜದಿಂದ ಶುದ್ಧಿ ಹೊಂದಲು ಅಪೇಕ್ಷಿಸಿರುವುದಾಗಿ ಕಾರ್ಯಕರ್ತರಿಗೆ ಹೇಳಿ ಅವರಿಗೆ ನಮ್ಮ ನಿರ್ಣಯದಲ್ಲಿ ನಂಬಿಕೆ ಬರುವಂತೆ ಪ್ರಮಾಣ ಮಾಡಿದೆವು. ಶುದ್ಧಿ ಸಂಸ್ಕಾರ ಮಾಡಿ ಹೊಂದುವ ಮುನ್ನ ಸಮಾಜದಲ್ಲಿ ಇಟ್ಟಿರುವ ಅರ್ಜಿಯನ್ನು ಭರ್ತಿ ಮಾಡಿ ಸಹಿ ಹಾಕಿದೆವು. ಮರುದಿನ ಭಾನುವಾರ ಮುಂಜಾನೆ ಇಬ್ಬರು ಸಮಾಜದ ಕಾರ್ಯಾಲಯಕ್ಕೆ ಬಂದೆವು. ಸಮಾಜದ ಇತರ ಎಷ್ಟೋ ಜನ ಅಲ್ಲಿ ಸೇರಿದ್ದರು. ಕಾರ್ಯಾಲಯದ ಒಂದು ಭಾಗವು ಯಜ್ಞಶಾಲೆಯಾಗಿತ್ತು. ನಾವಿಬ್ಬರು ಸ್ನಾನ ಮಾಡಿ ಶುಚಿಯಾದ ವಸ್ತ್ರಗಳನ್ನು ಧರಿಸಿ ಉರಿಯುತ್ತಿರುವ ಅಗ್ನಿಯ ಮುಂದೆ ಕುಳಿತೆವು. ಅಗ್ಗಿಷ್ಟಿಕೆಯಂತಹ ಒಂದು ದೊಡ್ಡ ಕಬ್ಬಿಣದ ಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ್ದರು. ನಮ್ಮಿಬ್ಬರ ಮೇಲೂ ಶುದ್ಧ ಜಲವನ್ನು ಪ್ರೋಕ್ಷಿಸಿ ಆಚಾರ್ಯರು ನಮಗೆ ಮಂತ್ರಗಳನ್ನು ಹೇಳಿಕೊಟ್ಟು ಅವುಗಳ ಅರ್ಥ ವಿವರಿಸಿದರು. ನಮಗಿಬ್ಬರಿಗೂ ಯಜ್ಞೋಪವೀತ ಧಾರಣೆಯಾಯಿತು. ಸ್ತ್ರೀ ಪುರುಷ ಇಬ್ಬರಿಗೂ ಯಜ್ಞೋಪವೀತ ಧಾರಣೆಯ ಮತ್ತು ವೇದಾಧ್ಯಯನದ ಅಧಿಕಾರವನ್ನು ಆರ್ಯ ಸಮಾಜವು ಪ್ರತಿಪಾದಿಸುತ್ತದೆ. ಇಬ್ಬರಿಗೂ ಗಾಯತ್ರಿ ಮಂತ್ರವನ್ನು ಬೋಧಿಸಿದ ಅದರ ಅರ್ಥ ತಿಳಿಸಿದರು. ಅನಂತರ ಕ್ರಮಪೂರ್ವಕವಾಗಿ ಸಮಿತ್ತು, ಲಾಜ ಮೊದಲಾವುಗಳಿಂದ ಅಗ್ನಿಹೋತ್ರ ಮಾಡಿಸಿದರು. ವೇದ ಮಂತ್ರಗಳಿಂದ ಆಜ್ಯವನ್ನು ಅಗ್ನಿಗೆ ಹಾಕಿ ಪೂರ್ಣಾಹುತಿಯೊಂದಿಗೆ ಸಂಸ್ಕಾರ ಮುಗಿಯಿತು. ನನ್ನ ಹೆಸರು ಪುನಃ ಸತ್ಯನಾರಾಯಣ ಎಂದಾಯಿತು. ನನ್ನ ಪತ್ನಿಗೆ ಧರ್ಮಶ್ರೀ ಎಂದು ಹೆಸರನ್ನು ಇಟ್ಟೆ. ಹೋಮ ಕಾರ್ಯ ಮುಗಿಯುವ ವೇಳೆಗೆ 11 ಗಂಟೆಯಾಗಿತ್ತು. ಅನಂತರ ಅಲ್ಲಿಗೆ ಸೇರಿದ್ದ ಜನರು ನಮಗೆ ಪರಿಚಯ ಮಾಡಿಕೊಟ್ಟರು. ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾದ ಭಾಸ್ಕರ್ ರಾಯರು, ಕೆಲವರು ವ್ಯಾಪಾರಸ್ಥರು, 2 ಸಿಂಧಿಯರು,
ಹೈಸ್ಕೂಲಿನ ಕೆಲವು ಉಪಾಧ್ಯಾಯರು, ಮಿಲ್ಲಿನಲ್ಲಿ ಕೆಲಸ ಮಾಡುತ್ತಿದ್ದವರು, ಒಟ್ಟು ಸುಮಾರು 50 ಜನ ಸ್ತ್ರೀ ಪುರುಷರು ಸೇರಿದ್ದರು. ರಾಮಣ್ಣ ಮತ್ತು ಅವರ ಹೆಂಡತಿಯು ಆಮಂತ್ರಿತರಾಗಿ ಬಂದಿದ್ದರು. 12 ಗಂಟೆಯ ವೇಳೆಗೆ ಎಲ್ಲರಿಗೂ ಊಟಕ್ಕೆ ಎಲೆ ಹಾಕಿದರು. ಸಮಾಜ ಮಂದಿರದಲ್ಲಿ ಅಡುಗೆಯ ವ್ಯವಸ್ಥೆಯಾಗಿತ್ತು. ನಾವೆಲ್ಲರಿಗೂ ಆಪೋಷಣ ಹಾಕಿದೆವು. ನಾವೇ ಊಟಕ್ಕೆ ಬಡಿಸಿದೆವು. ನಮ್ಮಿಬ್ಬರನ್ನು 2ನೇ ಪಂಕ್ತಿಯಲ್ಲಿ ಕೂರಿಸಿ ಇತರ ಹೆಂಗಸಿಗೆ ಬಡಿಸಿದರು. ಸಂಜೆ 4 ಗಂಟೆಗೆ ಮನೆಗೆ ಹೋಗುವುದರಲ್ಲಿ ನನಗೆ ಸ್ವಲ್ಪ ಆಯಾಸವಾಗಿತ್ತು. ಮನಸ್ಸು ಉಲ್ಲಾಸವಾಗಿತ್ತು. ವಿರಾಮ ಕುರ್ಚಿಯಲ್ಲಿ ನಾನು ವಿರಮಿಸಿದೆ. ಅಲ್ಲಿಯೇ ನಿದ್ರೆ ಬಂತು. ಎಚ್ಚರವಾಗುವುದಕ್ಕೆ 6 ಗಂಟೆಗೆ ಅತ್ತಿಗೆ ಬಂದಿದ್ದಳು. ಇವತ್ತು ಬೆಳಿಗ್ಗೆ ಕರೆದಿದ್ದರೆ ನೀವು ಶುದ್ಧಿಯಾಗುವುದನ್ನು ನೋಡೋದಕ್ಕೆ ನಾನೂ ಬರ್ತಿದ್ದೆ ಎಂದಳು. ನನ್ನ ಹೆಂಡತಿ ಹತ್ತಿರ ಬಂದು ಹೇಳಿದಳು. ಅರ್ಧ ಗಂಟೆ ಕಳೆದ ಮೇಲೆ ಅವಳು ನನ್ನ ಕೈಯಲ್ಲಿ ಒಂದು ಹಾಳೆ ಕಾಗದ ಕೊಟ್ಟು ಅದಕ್ಕೆ ಸಹಿ ಮಾಡುವಂತೆ ಹೇಳಿದಳು. ಅದೇನೆಂದು ನೋಡಿದೆ. ಹೈಸ್ಕೂಲಿನ ನನ್ನ ಕೆಲಸಕ್ಕೆ ಅವಳೇ ರಾಜೀನಾಮೆ ಬರೆದಿದ್ದಳು. ನಾನು ಸಹಿ ಮಾಡಿದ ನಂತರ, ಸದ್ಯಕ್ಕೆ ಈ ರಾತ್ರಿಯಿಂದ ಕೆಲವು ದಿನ ಅತ್ತಿಗೆ ಮನೆಯಲ್ಲಿರೋಣ. ನಮ್ಮನ್ನು ಕರೆಯೋಕೆ ಅಣ್ಣ ಅವಳನ್ನ ಕಳಿಸಿದ್ದ. ಸುಲಭ ಬಾಡಿಗೆಯಲ್ಲಿ ಯಾವುದಾದ್ರೂ ಮನೆ ಹುಡುಕಿ ನಮ್ಮಿಬ್ಬರ ಜೀವನೋಪಾಯ ಹೇಗಾದ್ರೂ ಆಗುತ್ತೆ ಎಂದಳು ಸಮಾಧಾನದಿಂದ. ನಾನು ಹೇಗಿದ್ದರೂ ರಾಚಮ್ಮ ಒಪ್ತಾಳೆ. ಆದರೆ ಶಕುಂತಲೆ ಏನು ಮಾಡುವಳು? ಇಲ್ಲಿಗೆ ಧರ್ಮಶ್ರೀ ಕಾದಂಬರಿಯ ಕಥಾವಾಚನ ಮುಗಿಯಿತು. ಕೇಳಿ ಪ್ರೋತ್ಸಾಹಿಸಿದ ಎಲ್ಲ ಶ್ರೋತೃವರ್ಗಕ್ಕೆ ಮತ್ತೊಮ್ಮೆ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.